ಶಿವಣ್ಣ ನೋಡ್ಬಿಟ್ಟು ಈಗ ನಮ್ಮ ಅಪ್ಪಾಜಿ ಆದ್ಮೇಲೆ ನಾನು ನೆಕ್ಸ್ಟ್ ಆ ಥರ ಕನ್ನಡ ಡೈಲೆಕ್ಟು ಆ ಥರ ಭಾಷಾ ಪ್ರಯೋಗ ಹಿಂಗೆ ತುಂಬ ನಿನ್ನೆ ನೋಡಿದ್ದು ನಾನು ಅಂತಂದ್ರು. ತುಂಬ ಅಣ್ಣವ್ರಿಗೆಲ್ಲ ಹೋಲ್ಸಿ ತುಂಬ ಮಾತಾಡಿದ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಒಂಥರ ಮೈ ಜುಮ್ಮಂತಿತ್ತೀನಪ್ಪ ಹಿಂಗೆಲ್ಲ ಹೇಳ್ತಾರೆ ಶಿವಣ್ಣ. ಇನ್ನು ಕೆಲವರು ಕುತ್ಕೊಳ್ಳೋಕ್ಕಾಗಲಿಲ್ಲ ಅದು. I at least have the opportunity to choose films now. ಮುಂಚೆ I felt like okay ಯಾವ್ದಾದ್ರು ಒಂದು ಆಫರ್ ಬರಲಿ at least like one offer ಯಾಕೆ ಬರ್ತಾ ಇಲ್ಲ ಅಂತ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಟರ್ ಅಂತ ಬಂದಾಗ ಯು ಕಾಂಟ್ ವರ್ಕ್ ಅಲೋನ್. ಸಿನಿಮಾ ಬರ್ತಾ ಇಲ್ಲ, ಸಿನಿಮಾ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಇವಾಗ ನಾನು ಐ ಡೋಂಟ್ ಹ್ಯಾವ್ ಟು ಬಿ ಎಲ್ಲನೂ ತಗೋಬೇಕಾಗಿಲ್ಲ. ನಾನು ಐ ಕ್ಯಾನ್ ಬಿ ಚೂಸಿ. ಈಗ ನೀವು ಯಾವ್ದಾದ್ರು ಸಿನಿಮಾ ನೋಡಕ್ ಹೋದಾಗ ರಿವ್ಯೂಸ್ ನೋಡ್ಕೊಂಡು ಹೋಗ್ತೀರಾ ಬಿಕಾಸ್ ಐ ಡೋಂಟ್ ಟ್ರಸ್ಟ್ ದ ರಿವ್ಯೂಸ್ ಬಿಕಾಸ್ ಎಲ್ಲಾ ಸಿನಿಮಾ ತುಂಬಾ ಚೆನ್ನಾಗಿತ್ತು. 100ಕ್ಕೆ 100 ಜನನು ಒಂದು ಕಥೆನ ಇಷ್ಟಪಡೋದಕ್ಕಾಗೋದಿಲ್ಲ. ಸಾಧ್ಯನೇ ಇಲ್ಲ. ಆ 100ರಲ್ಲಿ 70 ಜನ ಇಷ್ಟಪಟ್ರೆ ಅದನ್ನ ಸಕ್ಸಸ್ ಅಂತ ತಗೊಳ್ಳೋದು ಒಳ್ಳೇದಾ? ಒಂದು 500 ಸೀಟಿನ ಕೆಪಾಸಿಟಿ ಥಿಯೇಟರ್ಲಿ 5 ಜನ ಇದ್ದಾರೆ. ಆ 5 ಜನ ಕೂತ್ಕೊಂಡು ನೋಡ್ಬೇಕಾದ್ರೆ ಅವ್ರಿಗೊಂದು ಭಾವನೆ ಇರುತ್ತೆ. ಅದೇ ಹೌಸ್ಫುಲ್ ಇದ್ದಾಗ ಇನ್ನೊಂದು ಬೇರೆ ಭಾವನೆ ಇರುತ್ತೆ. ಇದು ಹೆಂಗಿಟ್ಟಾಯ್ತು ಅನ್ನೋದು OTT ನೋಡ್ಬೇಕಾದ್ರೆ ಡೌಟ್ ಆಗುತ್ತೆ ಕೆಲವು ಸಲ. ಲೆಟ್ ಅಸ್ ನಾಟ್ ಇವನ್ ಬ್ರೇಕ್ ಅವರ್ ಹೆಡ್ ಆನ್ ಅವ್ರೇನು ಅನ್ಕೋತಾರೆ, ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಕ್ಸ್ಪೋಜರ್. ನನ್ನ ಪ್ರಕಾರ ಒಬ್ಬ ನಟಿಯರ ಇನ್ಪುಟ್ಸ್ಗಳನ್ನ ತಗೊಳ್ಳೋದಕ್ಕೂ ನಿರ್ದೇಶಕರಿಗೆ ತುಂಬ ದೊಡ್ಡ ಮನಸ್ಸಿರಬೇಕು, ದೊಡ್ಡತನ ಇರಬೇಕು. ಎಲ್ಲೋ ಒಂದು ಕಡೆ ಅವರು ಈಗ ತಗೊಂಡು ರಕ್ಷಿತ್ ಸರ್ನ ಪರ್ಸ್ಪೆಕ್ಟಿವ್ ಅಬೌಟ್ ಸಿನಿಮಾ, ದ ವೇ ಹಿ ಲವ್ಸ್ ಸಿನಿಮಾ ಇಸ್ ವೆರಿ ಡಿಫ್ರೆಂಟ್. ಸೊ ಸಮ್ವೇರ್ he himself is convinced it is not about the money at the end of the day, it is only about the movies ಅನ್ನೋದು. Here even the biggest stars are very very humble. ನಾನು ಹೇಳ್ದಂಗೆ ಅಂಬರೀಶ್ ಸರ್, ಸುದೀಪ್ ಸರ್, both were so kind and nice to me, whereas I won't say who, but Hindi industrially I found it a bit arrogant. ಸರ್ ನೀವೆಲ್ಲರೂ 3 ಜನ ನನಗಿಂತ ಅನುಭವ ಇರೋದ್ರಿಂದ ಹಾಯ್ ಹಲೋ ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಎರಡು 2025ನೇ ಇಸ್ವಿಲಿ ಡಿಸೆಂಬರ್ ಬಂದ ಮೇಲೆ ಇನ್ನು 2025ನೇ ಇಸ್ವಿಲಿ ನಾ ಕಂಡಂಥ ಸಿನಿಮಾಗಳು ತುಂಬ ಇದೆ. ಆ್ಯಂಡ್ ಆ ಸಿನಿಮಾಗಳ ಬಗ್ಗೆ ವಿಮರ್ಶೆಗಳು ಮಾಡಿದ್ದೀವಿ. ಆ ಸಿನಿಮಾ ತಂಡದವ್ರ ಜೊತೆ ತುಂಬ ಚರ್ಚೆಗಳು ಕೂಡ ಮಾಡಿದ್ದೀನಿ, ಪಾಡ್ಕಾಸ್ಟು ಮಾಡಿದ್ದೀನಿ. ಬಟ್ ಆದರೆ ಈ 2025ನೇ ಇಸ್ವಿಲಿ ಅಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟರನ್ನ ಒಟ್ಟಿಗೆ ಕೂಡಿಸಿ ಮಾಡಬೇಕು ಅಂತಂದರೆ ನಾನು ಯಾವುದೋ ಒಂದು ಆಡಿಟೋರಿಯಂ ಬುಕ್ ಮಾಡಬೇಕಾಗತ್ತೆ. ಬಟ್ ಅದಕ್ಕಿಂತ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ 2025 ಹಾಗೂ 2024 ಅಂತಲೂ ಕೂಡ ತಗೊಳ್ಳೋಣ. ಸೊ ಈ ಎಲ್ಲ 2 ವರ್ಷದಲ್ಲಿ ತಗೊಂಡಾಗ ರೈಸಿಂಗ್ ಸ್ಟಾರ್ಸ್ ಅಂದಾಗ ನಮ್ಮ ಹೊಸ ಪ್ರತಿಭೆಗಳು, ಹೊಸ ಮುಖಗಳು ನಮ್ಮ ಕನ್ನಡ ಚಿತ್ರರಂಗದವರು ಅಂತಂದರೆ ಇವರೇ. ಇವ್ರ ಜೊತೆ ಒಂದು ಮಾತುಕತೆ ಆ್ಯಂಡ್ ಅವ್ರ ಜೊತೆ ಒಂದು ಸಂದರ್ಶನ, ತಿಳ್ಕೊಳ್ಳೋಕೆ ಎಷ್ಟೋ ವಿಚಾರ ಇರುತ್ತೆ ಆ್ಯಂಡ್ ತಿಳ್ಕೊಳ್ಬಾರ್ದಿರೋಂಥ ವಿಚಾರಗಳು ಇರುತ್ತೆ. ಸೊ ಎರಡೂ ಒಟ್ಟಿಗೆ ಒಂಥರ ಕೂಡಾಕಿ ಇವತ್ತೊಂದು ಎಪಿಸೋಡ್ ಮಾಡ್ತಾ ಇದೀವಿ. ಎಸ್, ಲೆಟ್ಸ್ ವೆಲ್ಕಮ್ ಅಂಕಿತಾ ಅಮರ್ ಆನ್ ದ ಶೋ. ನಮಸ್ಕಾರ. ನಮಸ್ಕಾರ ಗುರು. ಪ್ರಭು ಮುಡ್ಕರ್ ಆನ್ ದ ಶೋ. ನಮಸ್ಕಾರ ಸರ್. ಅಂಜಲಿ ಅವರು ನಮಸ್ಕಾರ. ಆ್ಯಂಡ್ ಎಸ್, ದುಷ್ಯಂತ್ ಮಹಾರಾಜ್ ನಮಸ್ಕಾರ. ಹೇಗಿದ್ದೀರಾ ಸರ್? ನಾನ್ ಸೂಪರ್. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದೊಂದು ಫಾರ್ಮಲ್ ಇಂಟ್ರೊಡಕ್ಷನ್ ಅಷ್ಟೇ, ಇನ್ನು ಮುಂದಕ್ಕೆ ಫಾರ್ಮಲ್ ಬೇಡ. ದಿಸ್ ಡಿಸ್ಕಷನ್ ಇಸ್ ನಾಟ್ ಮೆಂಟ್ ಟು ಬಿ ಲೈಕ್ ದಟ್ ಅಂತ. ಸೊ ಹಾಗಾಗಿ ನಿಮ್ ಕಂಫರ್ಟಬಲ್ ಆಗಿ ಹೇಗೆ ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಡನ್. ಸೊ ಹಾಗಾಗಿ ಬ್ಲಿಂಕರ್ಸ್ ಹಾಕೊಂಡು ಮಾತಾಡಬೇಡಿ ಅಂತ. ಸರಿ. ಇಲ್ಲಾಂದ್ರೆ ಟೀಚರ್ ಕೇಳ್ಬಿಡಿ, ಅವ್ರು ಹೇಳ್ಕೊಡ್ತಾರೆ. ಎಸ್, ಎಲ್ಲಿದ್ದೀರಾ? ಅಟ್ ವಾಟ್ ಸ್ಟೇಜ್ ಇನ್ ಯುವರ್ ಲೈಫ್, ಕೆರಿಯರ್? ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ವೈಸ್ ಬರ್ತಾ ಇದೀವಾ ಅಥವಾ ಮೆಡಿಕಲ್ ಆರ್ಡರ್ ಅಲ್ಲಿ ಬರ್ತಾ ಇದೀವಾ? ಎಕ್ಸ್ಪೀರಿಯನ್ಸ್ ಬಂದ್ರೆ ಹಿ ಇಸ್ ದ ಎಕ್ಸ್ಪೀರಿಯನ್ಸ್ ಮ್ಯಾನ್. Seniors should talk, I feel. ಹಂಗಾಗ್ಬಿಟ್ಟಿದೆ. ಓಕೆ ಪ್ರಭು, ಶುರು ಮಾಡಿ. ಏನು ಶುರು ಮಾಡಲಿ ಸರ್? ನಾನು ಕೇಳಿದ ಪ್ರಶ್ನೆ. ರೈಸಿಂಗ್ ಸ್ಟಾರ್. ಈ ಚಳಿಗಾಲದಲ್ಲಿ ಸ್ವಲ್ಪ ಸನ್ಲೈಟ್ ಲೇಟಾಗಿ ಬರುತ್ತೆ, ಸನ್ರೈಸ್ ಲೇಟಾಗಿ ಆಗುತ್ತೆ. ಹಾಗೆ ನನ್ನ ಲೈಫಲ್ಲೂ ನಾನು ಸ್ವಲ್ಪ ಲೇಟಾಗಿನೇ ರೈಸ್ ಆದೆ. ಟು ಬಿ ಆನೆಸ್ಟ್, ಆ್ಯಕ್ಚುಲಿ ಪ್ರಭು ಈ ಒಂದು ಪ್ಯಾನಲಲ್ಲಿ ಯಾಕೆ ಅಂತ ತೊಗೊಂಡ್ರೆ, ಅಫ್ಕೋರ್ಸ್ ಸೊ ಲೈಕ್ ಎಲ್ಲರೂ ತೊಗೊಂಡ್ರೆ ಈಗ 2024 ಹರ್ ಡೆಬ್ಯೂ ಸ್ಟಾರ್ಟೆಡ್ ಆ್ಯಂಡ್ ಇವನ್ ಯುವರ್ಸ್ 2025 ಯಾ ದುಷ್ಯಂತ್ ಅವ್ರದ್ದು 2025. ಬಟ್ ಪ್ರಭು ಗೋಸ್ ವೇ ಲಾಂಗ್ ಬ್ಯಾಕ್. ಬಟ್ ಸ್ಟಿಲ್ ಪ್ರಭು ಹೇಳ್ದಂಗೆ ಅವ್ರ ಜೀವನದಲ್ಲಿ ಒಂದು
ದೋ ಅಷ್ಟು ಹಾರ್ಡ್ಶಿಪ್ ಸ್ಟ್ರಗಲ್ಸ್ಗಳಿದ್ದಾಗ ಟು ಮೇಕ್ ಎನ್ ಇಂಪ್ಯಾಕ್ಟ್ ಪ್ರಭು 2025 ವಾಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಟು ಹಿಮ್ ಅಂತ ಹೇಳ್ಬೋದು. 2024 and 2024 ಯಾ ಮರ್ಫಿ 24 ಆ್ಯಕ್ಚುಲಿ Murphy ನಂಗೆ 24. ಸ್ಟಿಲ್ ಇಟ್ ಫೀಲ್ಸ್ ಲೈಕ್ 25 ಅಂತಲೇ ಅನ್ಸುತ್ತೆ ಅದು. ಯಾ ಮರ್ಯಾದೆ ಪ್ರಶ್ನೆ ಆಗಿರ್ಬೋದು, ಒಂದು ಮರ್ಫಿ ಆಗಿರ್ಬೋದು ತೊಗೊಂಡಾಗ ಇನ್ ದಿಸ್ ಲಾಸ್ಟ್ 2 years ಅಲ್ಲಿ. ಸೊ ಹಾಗಾಗಿ ವಿತ್ ಗ್ರೇಟ್ ಡಿಫಿಕಲ್ಟಿ ಐ ವಾಸ್ ಲೈಕ್ ಓಕೆ ಪ್ರಭು ಶುಡ್ ಬಿ ದೇರ್ ಆರ್ ನಾಟ್. ಎಸ್ ಪ್ರಭು ಶುಡ್ ಬಿ ದೇರ್. ಆ್ಯಂಡ್ ಅನ್ಯಥಾ ಭಾವಿಸ್ಬೇಡಿ, ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ತುಂಬ ಜನ ಬರಬೇಕಾಗಿತ್ತು. ನಾವು ನಮ್ಮ ಕೆಲಸ ಮಾಡಿದ್ವಿ, ಅವ್ರ ಕೆಲಸ ಮಾಡಿದ್ರು. ಎನಿವೆ ನಂಗೂ ಅದೇ ಫೀಲಿಂಗ್ ಆಗ್ತದೆ. 8 ವರ್ಷ ಆದ್ಮೇಲೆ ನೀವು ರೌಂಡ್ ಟೇಬಲ್ ಬಂದಿಲ್ಲ ಅಂದ್ರೆ ಅಯ್ಯೋ. ನೋ ಐ ಮೀನ್ ಪಾಪ ಅವ್ರು ಏನೋ ಹಲವಾರು ಕಾರಣಗಳಿಂದ ಬಂದಿಲ್ಲ ಅಷ್ಟೇ. ಟು ಪ್ರಭು 24 ಇದ್ರದ್ದು ಇನ್ಕ್ಯುಬೇಷನ್ ಅಂತ ಏನು ಹೇಳ್ತೀವಿ, ಇದು 2020ರಲ್ಲಿ ಕೋವಿಡ್ ಟೈಮಲ್ಲಿ ಆಗಿದ್ದು. ಇದು 2021ರಲ್ಲೂ ಆಗಿರ್ಬೋದಾಗಿತ್ತು, ಇಲ್ಲ 22ಅಲ್ಲೂ ಆಗಿರ್ಬೋದಾಗಿತ್ತು. ಬಟ್ ಸಿನಿಮಾ ಅನ್ನೋದು ಒಂದು ಪ್ರೋಸೆಸ್ ಅಲ್ವಾ ಸರ್. ಸೊ 2020ಯಲ್ಲಿ ಕೋವಿಡ್ ಇದ್ದಾಗ ನನ್ನ ಫಸ್ಟ್ ಸಿನಿಮಾ ಡೈರೆಕ್ಟರ್ ಪ್ರದೀಪ್ ವರ್ಮಾ ಅವರು, ವಿ ಹ್ಯಾಡ್ ಡಿಸ್ಕಸ್ಡ್ ಅ ಲಾಟ್ ಆಫ್ ಸಬ್ಜೆಕ್ಟ್ಸ್, ವಿ ಯೂಸ್ ಟು ಡಿಸ್ಕಸ್. ಸೊ ಕೋವಿಡಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ ಆ ಟೈಮಲ್ಲಿ. ಅವ್ರು ನನ್ನ ಮನೆ ಮೇಲೆ, ಇಟ್ ವಾಸ್ ಲೈಕ್ 1 ರೂಮ್ ಕಿಚನ್, ಅಲ್ಲಿ ನಾವು ಕಥೆನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಕತೆಗೆ ರೇಡಿಯೋ ಅಂತ ಒಂದು ಟೈಟ್ಲ್ ಇತ್ತು, ವರ್ಕಿಂಗ್ ಟೈಟ್ಲ್. ಸೊ ಇದಕ್ಕಿಂತ ಮುಂಚೆ ನಾನು ಮತ್ತು ಪ್ರದೀಪ್ ಅವರು ಮರ್ಫಿ ಟೌನ್ ಅಂತ ಒಂದು ರಿಚ್ ವೆಸಸ್ ಪುವರ್ ಅನ್ನೋವಂಥ ಒಂದು ಸ್ಟೋರಿ ಸಬ್ಜೆಕ್ಟ್ ಲೈನಲ್ಲಿ ನಾವು ವಿದೌಟ್ ಪ್ರೊಡ್ಯೂಸರ್ಸ್ ನಾವೆಲ್ಲ ಕಡೆ ರೆಕ್ಕಿ ಹೋಗ್ತಾ ಇರಬೇಕಾದ್ರೆ ಒಂದಿಷ್ಟು ಬೆಂಗಳೂರಲ್ಲಿ ಇರುವಂಥ ಸ್ಲಮ್ಸ್ನ ನಾವು ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅಲ್ಲಿ ಇಂದಿರಾನಗರಿಂದ ವಾಪಸ್ ಬರಬೇಕಾದ್ರೆ ಮರ್ಫಿ ಟೌನ್ ಅಂತ ಕಾಣಿಸ್ತು. ವೈ ನಾಟ್ ದಿಸ್ ಟೈಟಲ್ ಅಂತ ಹೇಳ್ಬಿಟ್ಟು ಮರ್ಫಿ ಟೌನ್ ಅಂತ ನಾವು ಟೈಟ್ಲ್ ಇಟ್ವಿ. ಒಂದಿಷ್ಟು ಕೆಲಸ ಆಯಿತು, ಬಟ್ ಅದರದ್ದು ಬ್ರ್ಯಾಕೆಟ್ಸ್ ಸ್ವಲ್ಪ ದೊಡ್ಡದಿತ್ತು ಬಜೆಟ್. ಸೊ ವಿದಿನ್ ದ ಬ್ರ್ಯಾಕೆಟ್ಸ್ ಒಂದಿಷ್ಟು ಬಜೆಟಲ್ಲೇ ಮಾಡಬೇಕಾದ್ರೆ ಈ ರೇಡಿಯೋ ಅನ್ನೋ ಕತೆ ಸೂಕ್ತವಾಗಿರುತ್ತೆ ಅಂತ ಹೇಳ್ಬಿಟ್ಟು ರೇಡಿಯೋ ಕತೆನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೇಡಿಯೋ ಮರ್ಫಿ ಇಟ್ಸ್ ಸೌಂಡಿಂಗ್, ಸೊ ಮ್ಯೂಸಿಕಲ್ ಸೌಂಡಿಂಗ್ ಇತ್ತು. ವೈ ನಾಟ್ ವಿ ಕೀಪ್ ದಿಸ್ ಅಂತ ನಾನು ಹೇಳಿದೆ. ಸೊ ಅಲ್ಲಿಂದ ಮರ್ಫಿ ಅಂತ ಸ್ಟಾರ್ಟ್ ಆಯಿತು. ಸೊ 2020 ಜೂನ್ 21 ನಮಗೆ ಗ್ರೀನ್ ಲೈಟ್ ಸಿಕ್ತು, ಅಂದರೆ ಪ್ರೊಡ್ಯೂಸರ್ ಕಡೆಯಿಂದ. ಅಲ್ಲಿಂದ ರಿಲೀಸ್ ಆಗಬೇಕಾದ್ರೆ 4 ವರ್ಷ ಆಯಿತು. ಶಾಬಾಷ್. ಸೊ ತುಂಬ ಹರ್ಡಲ್ಸ್ ಯೂಶ್ವಲಿ ಎಲ್ಲ ಸಿನಿಮಾಗಳಿಗೆ ಹೆಂಗಿರುತ್ತೆ, ನಮಗೂ ಅದೇ ಥರ ಇತ್ತು. ಬಟ್ ಅಟ್ಲೀಸ್ಟ್ ಸೇ ಸಮಥಿಂಗ್ ನ್ಯೂ ಅಂತ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಾವು ಏನು ಅಂದ್ಕೊಂಡು ಬರೆದ್ವಿ, ಆ ಸಿನಿಮಾ ಹೆಂಗೆ ಬಂತು. ಯಾಕಂದರೆ ಒಂದು ಸಿನಿಮಾ ಸೈಕಲ್ ಕಂಪ್ಲೀಟ್ ಆಗೋದೆ ನಾವು ಹೆಂಗೆ ಸ್ಟೋರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಹಾಗೆ ಆಡಿಯನ್ಸ್ ರಿಸೀವ್ ಮಾಡ್ತಾರೆ ನೋಡಿ, ಅಲ್ಲಿ ಒಂದು ಸಿನಿಮಾದು ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸೊ ವಾಟ್ ವಾಸ್ ಬೀನ್ ಎಕ್ಸ್ಪೆಕ್ಟೆಡ್ ಆರ್ ವಾಟ್ ವಾಸ್ ಬೀನ್ ರಿಟನ್, ಜನ ಬಂದುಬಿಟ್ಟು ಅದೇ ಥರ ನಮಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ, ದಟ್ ಈಸ್ ವೇರ್ ವಿ ಥಾಟ್ ಓಕೆ ವಿ ಹ್ಯಾವ್ ಲ್ಯಾಂಡೆಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಮೇ ಬಿ ದಿಸ್ ಇಸ್ ದ ಸೈಕಲ್, ಇದ್ರದ್ದು ಒಂದು ಪಾತ್ ಹಿಂಗೆ ಇತ್ತು, ಇಷ್ಟೇ ಇತ್ತು. ಅದಕ್ಕೋಸ್ಕರ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಹ್ಯಾಪನ್ ವಿತ್ ಮರ್ಫಿ. ಸೊ ಮರ್ಫಿ 4 ವರ್ಷ ಪ್ರೊಸೆಸಲ್ಲಿ ಆಬ್ವಿಯಸ್ಲಿ ನಾನು ಬೇರೆ ಯಾವುದೂ ತಗೊಳ್ಳೋಕೆ ಆಗ್ತಿರಲಿಲ್ಲ. ಬಟ್ ಎಟ್ ಅರೌಂಡ್ 2023 ಆರ್ ಜೆ ಪ್ರದೀಪ ಕೇಮ್ ಟು ಮೀ ಆ್ಯಂಡ್ ನಿಮಗೆ ಸೋಲೋ ಸಿನಿಮಾ ಮಾಡಬೇಕಾ ಇಲ್ಲ ಸೋಲೋ ಸಿನಿಮಾ ಮಾಡಬೇಕಾ ಅಂತ ಕೇಳಿದ್ರು. ಯಾ ಸರ್, ನಂಗೆ ಗೆಲ್ಲೋ ಸಿನಿಮಾ ಮಾಡಬೇಕು ಅಂತ ಹೇಳಿದೆ ನಾನು. ಆವಾಗ ಹಿ ಪಿಚ್ಡ್ ಮೀ ದಿಸ್ ಥಿಂಗ್, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಇಟ್ಸ್ ಅನ್ ಆ್ಯಂಟಾಗನಿಸ್ಟ್, ಹಂಗೆ ಹಿಂಗೆ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ನಾನು ಯಾಕೆ ಬಂದಿದ್ದೀನಿ ಇಲ್ಲಿ ಒಬ್ಬ ಆ್ಯಕ್ಟರ್ ಆಗೋಕ್ಕೆ, ಇರೆಸ್ಪೆಕ್ಟಿವ್ ಆಫ್ ವಾಟ್ ದ ಕ್ಯಾರೆಕ್ಟರ್ ವಿಲ್ ಬಿ. ಎಲ್ಲ ಸಿನಿಮಾ ಮಾಡೋಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಅದ್ರ ಗೆಲ್ಲೋ ಸಿನಿಮಾ ಕರೆಕ್ಟ್. ಸೊ ಅದ್ರಗಿಂತ ಮುಂಚೆ ನಾನು ಐ ಹ್ಯಾವ್ ಟೇಕನ್ ಫಿಲ್ಮ್ಸ್ ಲೈಕ್ ಬೆಗರ್ಸ್ ಕಾಂಟ್ ಬಿ ಚೂಸಸ್. ಸೊ ಐ ಟುಕ್ ಅಪ್ ಎವ್ರಿಥಿಂಗ್. ನಂಗೆ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ, ನಂಗೆ ಫಿಲ್ಮ್ ಸ್ಕೂಲಿಂಗಲ್ಲಿ ನಾನು ಏನೂ ಓದಿಲ್ಲ. ಸೊ ನನ್ನ ಉಳಿದಿದ್ದ ಸಿನಿಮಾಗಳೇನಿದೆ ಐ ಲರ್ನ್ಡ್ ಮೈ ಕ್ರಾಫ್ಟ್ ದೇರ್. ಸೊ ಮರ್ಫಿಯಲ್ಲಿ ಐ ಕುಡ್ ಎಕ್ಸಿಕ್ಯೂಟ್ ದ ಸೇಮ್ ಕ್ರಾಫ್ಟ್, ಆಯಿತಾ. ಸೊ ಮರ್ಯಾದ ಪ್ರಶ್ನೆ ಬಂತು ಆ್ಯಂಡ್ ಇಟ್ ವಾಸ್ ಆ್ಯಂಟಾಗನಿಸ್ಟ್ ಆ್ಯಂಡ್ ಐ ವಾಸ್ ಲೈಕ್ ಮೋರ್ ದೆನ್ ಹ್ಯಾಪಿ ಟು ಟೇಕ್ ಇಟ್. ಸೊ ಆ 4 ವರ್ಷದ ಟೈಮಲ್ಲಿ ಮರ್ಯಾದ ಪ್ರಶ್ನೆ ಆಯಿತು ಆ್ಯಂಡ್ ದೇರ್ ವಾಸ್ ಒನ್ ಮೋರ್ ಫಿಲ್ಮ್ ಚೂಮಂತರ್ ವಿಚ್ ಆಲ್ಸೋ ಕೇಮ್, ಶರಣ್ ಸರ್ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮಾಡಿದೆ. ಸೊ ಅದು ಹೆಂಗಾಯ್ತಂದರೆ ಈ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ. ನಾನು 2020ನೇ ಇಸ್ವಿಯಲ್ಲಿ ನಾನು ಮರ್ಫಿ ಬರಿಬೇಕಾದ್ರೆ ನಾನು ಅಂದ್ಕೊಂಡಿದ್ದು 2021 ಇದು ರಿಲೀಸ್ ಮಾಡಬೇಕಂತ. ಬಟ್ ಕೆಲವೊಂದು ಸತಿ ಹೇಳ್ತಾರಲ್ಲ, ನಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ವಾಟ್ ಯು ಕ್ಯಾನ್ ಡೂ ಯು ಹ್ಯಾವ್ ಓನ್ಲಿ ಕಂಟ್ರೋಲ್ ಆನ್ ದ್ಯಾಟ್. ಬರೀ ನಿಮ್ಮ ತಲೆ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಉಳಿದಿದ್ದು ಯಾವುದು ಎಲ್ಲ ವೇರಿಯಬಲ್ಸ್ ಅಷ್ಟೇ. ಸೊ ಅದು ಹೆಂಗೆ ಕೂಡ ಬಂತಂತ ಗೊತ್ತಿಲ್ಲ. ಲಿಟ್ರಲಿ
6 ತಿಂಗಳು ಫ್ರಮ್ ಅಕ್ಟೋಬರ್ 2024 ಟಿಲ್ ಜಾನ್ ನಾನು ಥಿಯೇಟ್ರಲ್ಲೇ ಇದ್ದೆ. 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಯಿತು ಇನ್ ಅ ಸ್ಪ್ಯಾನ್ ಆಫ್ 1.5-2 months. ದಟ್ಸ್ ವೈ ಇನ್ನ 3 ಸಿನಿಮಾ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕಂಪ್ಲೀಟ್ ಆಯಿತು. 3 ಸಿನಿಮಾನು ಕಂಪ್ಲೀಟ್ ಆಯಿತು. ಬೈ 2024 ಬಿಗಿನಿಂಗಲ್ಲೇ ಸಿನಿಮಾ ಕಂಪ್ಲೀಟ್ ಆಗಿದೆ ಎಲ್ಲ. ಬಟ್ ರಿಲೀಸ್ ಆಗಬೇಕಾದ್ರೆ ಲೇಟರ್ ಹಾಫ್ ಆಫ್ ದ ಇಯರಲ್ಲಿ ರಿಲೀಸ್ ಆಯಿತು. ಸೊ ಆ 3 ಸಿನಿಮಾಯಿಂದ ಇವತ್ತು ಇಲ್ಲಿ ರೈಸಿಂಗ್ ಸ್ಟಾರ್ ಅಂತ ಕೂತ್ಕೊಂಡಿದ್ದೀನಿ. ನೋ ಐ ಮೀನ್ ಸಿ 8 ವರ್ಷ ಆಯ್ತಾ ಇಂಡಸ್ಟ್ರಿಗೆ ಬಂದೀಗ. ಸೊ 8 ವರ್ಷ ಪ್ರೋಸೆಸ್ ತೊಗೊಂಡ್ರು ಐ ಆಲ್ವೇಸ್ ಸೇ ಕೆಲವರಿಗೆ 8 ತಿಂಗಳಲ್ಲೂ ಕೂಡ ನಾಟ್ ಸೇಯಿಂಗ್ ದಿಸ್ ಇಸ್ ದ ಬೆಂಚ್ ಮಾರ್ಕ್ ಅಂತ ಹೇಳ್ತಿಲ್ಲ. ಸಿ ನಿಮಗೆ ಒಂದು ನಿಮ್ಮದೇ ಆದಂಥ ಒಂದು ಫೋಕಸ್ ಕಾಣಿಸೋದಕ್ಕೆ ಒಂದು ಲೈಟ್ ಬರೋದಕ್ಕೆ ಫೋಕಸ್ ಲೈಟ್ ಅಂತಲೇ ಅಂದ್ಕೊಳ್ಳಿ. ಸೊ ಇಟ್ ಕ್ಯಾನ್ ಬಿ 8 ತಿಂಗಳು ಆಗಿರ್ಬೋದು, ಕೆಲವ್ರಿಗೆ 80 ದಿವಸನೂ ಆಗಿರ್ಬೋದು, ಕೆಲವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಕೆಲವರು ಈಗ ನೀವು 8 ಅಂತೀರ 18 ವರ್ಷದಿಂದನೂ ಸೈಕಲ್ ಹೊಡಿತಿರೋರು ಕೂಡ ಇದ್ದಾರೆ. ಆ್ಯಂಡ್ ಐ ನೋ ಅವ್ರಿಗೆ ಎಕ್ಸ್ಪೀರಿಯನ್ಸು ಒಂದು ಟೆಕ್ನಿಕಾಲಿಟಿ ವಾಟ್ ಎವರ್ ಎಷ್ಟೇ ಟರ್ಮ್ಸ್ಗಳು ತೊಗೊಂಡ್ರು ನಿಮಗೆ ಅವ್ರು ಅದನ್ನೇ ಪರಿಣಿತಿ ತೊಗೊಂಡಿರ್ತಾರೆ. ಬಟ್ ಸ್ಟಿಲ್ ಸಿಕ್ಕಿರಲ್ಲ. ಮೋರ್ ದೆನ್ ಎನಿಥಿಂಗ್ ಆ ಕಾಲಿಂಗ್ ಇರಬೇಕು ಯಾವುದೋ ಒಂದು ಜಾಗಕ್ಕೆ ಎಲ್ಲೋ ಒಂದು ಬಂದು. ಸೊ ಆ್ಯಂಡ್ ಕ್ರಮೇಣ ಆ್ಯಸ್ ಹ್ಯೂಮನ್ ವಿ ಇವಾಲ್ವ್. ನಾನು ಯಾವಾಗಲೂ ಹೇಳ್ತೀನಿ, ಈಗ ನಿಮ್ಗೆ ಇಲ್ಲ ಅಂತೀರ, ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೊಂದು ಕನಸುಗಳು ಬೇರೆ ಥರನೂ ಇರುತ್ತೆ. ಹೌದು, ಇಟ್ಸ್ ಸೈಕಲ್ ವಿಚ್ ಇಟ್ ಈಸ್ ಎ ನೆವರ್ ಎಂಡಿಂಗ್. ಐ ಆಮ್ ಶೂರ್ ಆಫ್ಟರ್ ಎವ್ರಿ ಫಿಲಮ್ ಯು ಫೀಲ್ ಲೈಕ್ ಐ ಥಿಂಕ್ ಐವ್ ಡನ್ ಎ ನಾಟ್ ಎ ಗ್ರೇಟ್ ಜಾಬ್ ಅಂತ ಅನ್ಸುತ್ತೆ ಫಾರ್ ಆಲ್ ದಿ ಆ್ಯಕ್ಟರ್ಸ್. ಲೈಕ್ ಇಫ್ ಯು ಲುಕ್ ಎಟ್ ಯುವರ್ ಸೆಲ್ಫ್ ಇನ್ ದಿ ಸ್ಕ್ರೀನ್, ನಾವು ನೋಡ್ಬಿಟ್ಟು ಖುಷಿ ಪಟ್ಟಿರ್ತೀವಿ, ಏನು ಚೆನ್ನಾಗಿ ಮಾಡಿದಾರೆ ಗುರು, ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಿಮ್ಗೆ ಕೇಳಿದಾಗ ಇಲ್ಲ ಅಂತಾನೆ. ಬಟ್ ಇಫ್ ಯು ಆಸ್ಕ್ ಮೀ 8 ವರ್ಷದಲ್ಲೂ ಓಕೆ 8 ವರ್ಷ ಆದಮೇಲೂ ಆದ್ರೂ ವಾಟ್ ಹ್ಯಾಪನ್ಸ್ ಇಸ್ ಸರ್, ನಾನು ರಿಸರ್ಚ್ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಜಾಬ್ ಬಿಟ್ಟು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ. ಇಟ್ಸ್ ನಾಟ್ ಅ ರೆಗ್ಯುಲರ್ ಇನ್ಕಮ್. ಬಟ್ 8 ವರ್ಷ ಇಫ್ ದ ಇಂಡಸ್ಟ್ರಿ ಹ್ಯಾಸ್ ಫೆಡ್ ಮೀ, ಇಟ್ ಈಸ್ ಬೀನ್ ರೆಸ್ಪಾನ್ಸಿಬಲ್ ಫಾರ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಆವಾಗ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಐ ಡಿಸರ್ವ್ ಸಮ್ ಪ್ಲೇಸ್ ಹಿಯರ್. ದಟ್ ಈಸ್ ಸಮಥಿಂಗ್ ವೆರಿ ಮೋಟಿವೇಟಿಂಗ್. ನಾನು ಯಾವತ್ತೂ ಕೆಲಸ ಇಲ್ಲ ಅಂತ ನಂಗೆ ಆಗೇ ಇಲ್ಲ. ಕೆಲಸ ಇಲ್ದಿದ್ರು ನಾನೇ ಕೆಲಸ ಏನೋ ಸೃಷ್ಟಿ ಮಾಡ್ಕೊಂಡು ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮರ್ಫಿ 2020 ಇಸ್ವಿಯಲ್ಲಿ ಎಲ್ರಿಗೂ ಕೆಲಸ ಇಲ್ಲ ಅನ್ನೋ ಟೈಮಲ್ಲಿ ನಾನು ಆ್ಯಕ್ಚುಲಿ ಒಂದು ಕಥೆನ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡಿ ನಂಗೆ ಮಾಡೋಕ್ಕೆ ಒಂದು ಸ್ಟ್ರೆಂತ್ ಇತ್ತು. ಸೊ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ಸಿನಿಮಾ ಬರ್ತಾ ಇಲ್ಲ, ಸಿನಿಮಾ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಇವಾಗ್ಲೂ ಆಫ್ಟರ್ 3 ಸಿನಿಮಾ ಆದಮೇಲೆ ಲಾಸ್ಟ್ ಇಯರ್ ಆಲ್ಸೋ ಐ ಫಿನಿಶ್ ಶೂಟಿಂಗ್ ಫಾರ್ ಒನ್ ಆಫ್ ಮೈ ಫಿಲ್ಮ್. ಅದಾದಮೇಲೆ ಒಂದಿಷ್ಟು ಸಿನಿಮಾಗಳು ಬಂತು. ಇವಾಗ ನಾನು ಐ ಡೋಂಟ್ ಹ್ಯಾವ್ ಟು ಬಿ ಎಲ್ಲನೂ ತಗೋಬೇಕಾಗಿಲ್ಲ. ನಾನು ಐ ಕ್ಯಾನ್ ಬಿ ಚೂಸಿ. ಸೊ ಚಾಯ್ಸಸ್ ನಂಗೆ ಕರೆಕ್ಟಾಗಿ ಸಿಗ್ತಿರಲಿಲ್ಲ. ಐ ಆಮ್ ಪ್ರಿಪೇರ್ಡ್. ಮರ್ಫಿ ಹ್ಯಾಸ್ ಗಿವನ್ ಮಿ ಅ ಲಾಟ್ ಆಫ್ ಹೋಪ್ ಸೊ ದಟ್ ಐ ಕ್ಯಾನ್ ರೈಟ್ ಅಗೇನ್. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಅಷ್ಟೇ. ಅಂಕಿತಾ, ಯಾವ ಕ್ವೆಶ್ಚನ್ ಈಗ ವಾಟ್ಸ್ ಹ್ಯಾಪನಿಂಗ್ ಕಂಟಿನ್ಯೂ ಮಾಡಬೇಕಾ? ನೋ ನೀವು ಫಸ್ಟ್ ಪ್ರಶ್ನೆ ಏನು ಕೇಳಿದ್ನೋ ಎಲ್ಲರಿಗೂ ಅದನ್ನು ಹೇಳ್ಬಿಡಿ ಅಂತಂದರೆ ಅಟ್ ವಾಟ್ ಸ್ಟೇಜ್ ನಿಮ್ಮ ಕೆರಿಯರ್ ಪರ್ಸ್ನಲ್ ಲೈಫಲ್ಲಿ? ಕರಿಯರ್ ವೈಸ್ ಐ ಥಿಂಕ್ ಕಲೆಗೆ ನಾವು ಕಾಲಿಟ್ಟ ತಕ್ಷಣ ಆ ಚೌಕಟ್ಟೆ ಬೇರೆ ಥರ. ನಾವು ಈ ಹಂತದಲ್ಲಿದ್ದೀವಿ ಆ ಹಂತದಲ್ಲಿದ್ದೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಸೊ ನಾವು ಈ ಒಂದು ಕೆಲಸ ಮಾಡುವಾಗಲೇ ಇದಕ್ಕೆ ತಯಾರಿ ಆಗ್ಬಿಟ್ಟಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನನ್ನ ಪ್ರಕಾರ ಐ ಆಮ್ ಡೂಯಿಂಗ್ ಗುಡ್ ಕರೆಂಟ್ಲಿ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಆದಮೇಲೆ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡಿರೆಕ್ಟರ್ಸ್ ನನ್ನನ್ನು ಗುರುತಿಸಿರೋದು ಒಂದು ನನಗೆ ಖುಷಿ ಕೊಡುವಂಥ ಸಂಗತಿ. ಅಂಥದ್ರಲ್ಲಿ ನನಗೆ ಉಪೇಂದ್ರ ಸರ್ ನಮ್ಮ ಸಿನಿಮಾನ ನೋಡಿ ಕಾಲ್ ಮಾಡಿ ನೆಕ್ಸ್ಟ್ ಫಿಲ್ಮ್ಗೆ ಲೀಡಾಗಿ ಮಾಡಬೇಕು ಅಂತ ಹೇಳಿದಾಗ ಐ ಥಿಂಕ್ ಅವರು ಒಂದು ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವಿಂದ ಮಾತನಾಡಿದ್ದೇನಿದೆ ಅದು ನನಗೆ ಒಂದು ಸ್ವಲ್ಪ ಸಮಾಧಾನ ತಂದಂಥ ವಿಷಯ. ಸೊ ಇಬ್ಬನಿ ಆಯಿತು. ಇಬ್ಬನಿ ಆದಮೇಲೆ ಜಸ್ಟ್ ಮ್ಯಾರಿಡ್ ರಿಲೀಸ್ ಆಯಿತು. ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ನೀರು ಭಂಡಾರಿ ಸರ್ ಜೊತೆ ಇನ್ನೇನು ರಿಲೀಸ್ ಆಗೋದು ಬಾಕಿ ಇದೆ. ಭಾರ್ಗವ ಶೂಟಿಂಗ್ ನಡೀತಾ ಇದೆ. ಇದ್ರ ಮಧ್ಯ ಮೈ ಹೀರೋ ಅಂತ ಒಂದು ಇಂಡೋ ಅಮೇರಿಕನ್ ಮೂವಿ, ಸ್ವಲ್ಪ ಡಾಕ್ಯುಮೆಂಟ್ರಿ. ಅದು ಕಮರ್ಷಿಯಲ್ ಮಾಡೋದಕ್ಕಿಂತ ಅದನ್ನು ಜಾಸ್ತಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಿಗೆ ಸಬ್ಮಿಟ್ ಮಾಡೋದು ಒಂದು ಸ್ವಲ್ಪ ಯೋಚನೆ ಇತ್ತು. ಸೊ ಇಟ್ ಈಸ್ ವಿನ್ನಿಂಗ್ ಅವಾರ್ಡ್ಸ್, ವೆರಿ ಹ್ಯಾಪಿ ಅದಕ್ಕೆ. ಅದು ಬಿಟ್ಟರೆ ಈಗ ವೇಷಗಳು ಅಂತ ರೀಸೆಂಟಾಗಿ ಶ್ರೀನಗರ ಕಿಟ್ಟಿ ಸರ್ ಅವ್ರ ತಂಡ ಇದೆ ಒಂದು, ಅಲ್ಲಿಗೆ ಸೈನ್ ಮಾಡಿದೆ. ರವಿ ಬೆಳಗೆರೆ ಸರ್ ಅವರ ಕಥೆ ಸಣ್ಣ ಕಥೆಗಳು ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿರುವಂಥ ಒಂದು ಪುಟಾಣಿ ಕಥೆ, ಆ ಕಥೆಯಲ್ಲಿ ಅಭಿನಯಿಸೋದು ನನಗೆ ಅವಕಾಶ ಸಿಕ್ಕಿದೆ ಅಷ್ಟೇ. ಈಗ ಕರೆಂಟ್ಲಿ ಇದೆಲ್ಲ ನಡೀತಾ ಇದೆ. ಇದ್ರ ಮಧ್ಯೆ ಹಾಡು, ಹಸೆ, ಕವನ. ಸಮಯ ಡೋಂಟ್ ಯು ಥಿಂಕ್ ಸೊ? ಅಂದರೆ ಪಾತ್ರಗಳು ಬರಬೇಕಾದ್ರೂ ಒಂಥರ ಸ್ಟೀರಿಯೋಟಿಪಿಕಲ್ ಪಾತ್ರಗಳಿಲ್ಲ ಆ್ಯಕ್ಚುಲಿ. ವಾಟ್ ಎವರ್ ಶಿ ಹ್ಯಾಸ್ ಮೆನ್ಷನ್ಡ್, ಅಂದರೆ ನನಗನ್ಸೋದು ಅಂದರೆ ಓಕೆ ಈ ಪಾತ್ರಕ್ಕೆ ಅಂಕಿತಾನೇ ಸರಿ ಇರಬಹುದು, ಸರಿ ಇರ್ತಾರೆ
ಅನ್ನೋಂಥ ಪಾತ್ರಗಳು ಮಾತ್ರ ಇಟ್ ಈಸ್ ಕಮಿಂಗ್ ಟು ಯು ಅಂತ. ಸಿ ಮೋಸ್ಟ್ ಆಫ್ ದ ಟೈಮ್ ಪೀಪಲ್ ಸೇ ದಟ್, ಅದನ್ನು ಹೇಳ್ತಾರೆ, ಆಕ್ಟರ್ ಚೂಸಸ್ ಸ್ಕ್ರಿಪ್ಟ್ಸ್ಗಿನ ಸ್ಕ್ರಿಪ್ಟ್ ಚೂಸಸ್ ದಿ ಆಕ್ಟರ್. ಐ ಕಂಪ್ಲೀಟ್ಲಿ Very ಅಗ್ರಿ. true. ಅಂದರೆ ಸ್ಪಿರಿಚುವಲಿ ವೆನ್ ವಿ ಸ್ಪೀಕ್ ಅಲ್ಲ, ಅ ಚೈಲ್ಡ್ ಚೂಸಸ್ ಇಟ್ಸ್ ಮದರ್ಸ್ ವೂಂಬ್ ಅಂತಾರೆ. ತಾಯಿ ಆಗಲಿ ತಂದೆ ಆಗಲಿ ಮಕ್ಕಳನ್ನು ಚೂಸ್ ಮಾಡೋದಿಲ್ವಂತೆ, ಮಕ್ಕಳು ಆಯ್ಕೆ ಮಾಡ್ಕೊಳ್ಳೋದಂತೆ. ನನಗೆ ಎಂಥ ತಂದೆ ಇರಬೇಕು, ತಾಯಿ ಇರಬೇಕು ಅನ್ನೋದು. ನಾನು ಯಾವ ರೀತಿ ಜೀವನ ಮಾಡಬೇಕು, ನನ್ನ ಕರ್ಮಗಳಿಗೆ ಯಾರನ್ನು ನಾನು ತಂದೆ ತಾಯಿಯಾಗಿ ಚೂಸ್ ಮಾಡಿದ್ರೆ ನಂದೆಲ್ಲ ಕರ್ಮಗಳಾಗುತ್ತೆ ಅನ್ನೋದು ಇಟ್ ಈಸ್ ಚೈಲ್ಡ್ಸ್ ಚಾಯ್ಸ್ ಅಂತೆ. ಇನ್ ದ ಸೇಮ್ ವೇ ಈವನ್ ನಾನು ಅಷ್ಟೇ, ಪಾತ್ರಗಳು ಯಾರು ಅಭಿನಯಿಸಬೇಕು ಅನ್ನೋದನ್ನು ಅವೇ ಆಯ್ಕೆ ಮಾಡ್ಕೋತವೆ. ಈಗ ಪ್ರಿಯಾ ಅಂತ ಒಂದು ಪಾತ್ರ ಇತ್ತು, ನಾನು ಅದರಲ್ಲಿ ಹಾಡುಗಾರ್ತಿ ಅಬಜಬದಬ ಅಂತ ಒಂದು ಸಿನಿಮಾ ಮಾಡಿದೆ. ನಮ್ಮ ಡೈರೆಕ್ಟರ್ ಕೇಳಿದ್ದೀನಲ್ಲ ಹೆಸರು ಚೆನ್ನಾಗಿದೆ ಟೈಟ್ಲು. ಚೆನ್ನಾಗಿದೆ. ವಾಟ್ಸ್ ದ ಮೀನಿಂಗ್? ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿ. ಅದೇ ನಾನು ಅನ್ಕೋತೀನಿ, ಪ್ರಿಯಾ ಚೂಸ್ ಮೀ. SP ಬಾಲಸುಬ್ರಹ್ಮಣ್ಯಂ ಫ್ಯಾನ್ ಆಗಿರ್ಬೇಕಿತ್ತು ಅವಳು, ಹಾಡುಗಾರಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕಿತ್ತು, ಆ್ಯಂಡ್ ಚೆನ್ನಾಗಿ ಬೇರೆ ಹಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಅನ್ನೋರೇ ಚೆನ್ನಾಗಿ ಆಡೋರು. ಎಕ್ಸಾಮ್ ಅಲ್ಲಿ ನಾನು ಓದೇ ಇಲ್ಲ. ಅಂಜಲಿ ಕಾಟ್ ದ ಪಾಯಿಂಟ್. ಅದೆಲ್ಲ ಇಲ್ಲ, ಖುಷಿ ಹಾಡ್ತೀನಿ ಅಷ್ಟೇ. ಸೊ ಹಾಗೆ ಪಾತ್ರಗಳು ಯಾರು ಕಲಾವಿದರಾಗಬೇಕು, ನನ್ನ ಕಥೆಗೆ ಸಂಪೂರ್ಣವಾಗಿ ಯಾರು ನನಗೆ ಜಸ್ಟಿಸ್ ಕೊಡ್ತಾರೆ ಅನ್ನೋದನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಕೆಲವು ಸರ್ತಿ ಹೇಳ್ತಾರಲ್ಲ, ಅಯ್ಯೋ ಬಿಡು ಋಣ ಇರಲಿಲ್ಲ ಅಂತಾರಲ್ಲ, ಅಷ್ಟೇ ಇದು. ಸೊ ಐ ಕಂಪ್ಲೀಟ್ಲಿ ಬಿಲೀವ್ ದಿಸ್. ಡೀಪ್. ಸ್ಪಿರಿಚುವಲ್ ಅಂದ ತಕ್ಷಣ ಆ ವರ್ಡ್ನೆಲ್ಲ ತಗೊಂಡು ಬಾರಿ ಅದೆಲ್ಲ whatever she said made sense ಅರ್ಥ only. ಆಗೋದಕ್ಕೆ ಹೇಳಿದೆ ಅಷ್ಟೇ. ಅಂಜಲಿ ಅವರೇ, What's the question? ವಾವ್, ಅಂದ್ರೆ ನಾವು ಎಲ್ಲೋ ಇದೀವಿ ಅಂತ. So I got lost in all of this. ಈಗ ಆಳದಲ್ಲಿದ್ದಾಳೆ. ಈಗ ಒಂಥರ ಎತ್ಕೊಂಡು ಬರ್ಬೇಕು dive ಇವಾಗ. ಆಗ್ಬಿಟ್ಟಿದ್ದಾರೆ ಈಗ. I was like, wow. ಅಂದ್ರೆ ನಿಮ್ಮ ಕೆರಿಯರ್ ಅಲ್ಲಿ at what stage are What you? stage? I'm first of all very grateful, sir. ನಾನು ಪದವಿ ಪೂರ್ವ ಮಾಡೋಕ್ಕಿಂತ ಮುಂಚೆ ಐ ಯೂಸ್ ಟು ವರ್ಕ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಆಗ್ಲಿಂದ 10 ವರ್ಷ ಹಿಂದೆಯಿಂದ ಐ ಬಿನ್ ಟ್ರೈಂಗ್ ಟು ಬಿ ವೇರ್ ಐ ಆಮ್ ಆಟ್ ರೈಟ್ ನೌ. ಎರಡು ವರ್ಷ ಹಾಕೊಳ್ಳಿ. Yeah, but I started at 14. So Age doesn't matter. yeah. So ಆಗ ಶುರು ಮಾಡಿದ್ದು ಜರ್ನಿ. ನನಗೆ ಐ ಡೋಂಟ್ ಫೀಲ್ ಲೈಕ್ ಓಕೆ ಫಸ್ಟ್ ಸಿನಿಮಾ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ಶುರು ಮಾಡಿದ್ದು. ಐ ಡೋಂಟ್ ಥಿಂಕ್ ಅಬೌಟ್ ಇಟ್ ಲೈಕ್ ದ್ಯಾಟ್. ಫಾರ್ ಮೀ ನನಗೆ ಫ್ರಮ್ 10 years ago ಐ ಸ್ಟಾರ್ಟ್ ದ ಜರ್ನಿ ಅಂತ ಅನಿಸುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಈಗ ಕರೆಂಟ್ಲಿ ನೀವು ಹೇಳ್ದಂಗೆ ಐ ಅಟ್ ಲೀಸ್ಟ್ ಹ್ಯಾವ್ ದ ಆಪರ್ಚುನಿಟಿ ಟು ಚೂಸ್ ಫಿಲ್ಮ್ಸ್ ನಾವು. ಮುಂಚೆ ಐ ಫೆಲ್ಟ್ ಲೈಕ್ ಓಕೆ ಯಾವ್ದಾದ್ರು ಒಂದು ಆಫರ್ ಬರಲಿ, ಅಟ್ಲೀಸ್ಟ್ ಲೈಕ್ ಒನ್ ಆಫರ್ ಯಾಕೆ ಬರ್ತಾ ಇಲ್ಲ ಅಂತ. ಬಟ್ ನಾವು ಅಟ್ಲೀಸ್ಟ್ ಐ ಫೀಲ್ ಲೈಕ್ ಬಿಕಾಸ್ ಆಫ್ ಮನದ ಕಡಲು ಒಳ್ಳೆ ರೀಚ್ ಸಿಕ್ಕಿದೆ ನನಗೆ. ಆ್ಯಂಡ್ ಫಿಲ್ಮ್ ಮೇಕರ್ಸ್ ಆರ್ ನೋಟಿಸಿಂಗ್ ದಟ್ ಐ ಎಕ್ಸಿಸ್ಟ್. ಸೊ ದಟ್ ಈಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ಮೀ. ಸೊ Nice. ಐ ಆಮ್ ವೆರಿ ಹ್ಯಾಪಿ ವಿತ್ ವೇರ್ ಐ ಆಮ್ ನೌ. ಜಸ್ಟ್ ಎಕ್ಸೈಟೆಡ್, ಎಲ್ಲರ ಜೊತೆ ಕೆಲಸ ಮಾಡಬೇಕು, ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. I like the way she said two things. ಒಂದು, there is a point wherein ನಂದು ಒಂದು ನೋಟಿಸ್ ಮಾಡಲಿ. ಐ ಥಿಂಕ್ ಐ ಆಮ್ ಶೂರ್ ಎಲ್ಲ ಆ್ಯಕ್ಟ್ರೆಸ್ಗಳು ದ ಮಿನಿಟ್ ನಾವು ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಈ ಒಂದು ಪ್ರೊಫೆಷನ್ ಬರಬೇಕು ಅಂತ ಅಂದ್ಕೊಂಡಾಗ ಆ ಥಾಟ್ ಒಂದು ದಿವಸ ಬಂದಿರುತ್ತೆ, ನನಗೆ ನೋಟಿಸ್ ಮಾಡಬಹುದಲ್ಲ, ನಾನು ಒಬ್ಬ ಆ್ಯಕ್ಟರ್ ಆಗಬಹುದಲ್ವಾ ಅಂತ ಒಂದು. ಆ್ಯಂಡ್ ಅಗೇನ್ ಶಿ ಸೆಡ್ ಐ ಆಮ್ ಗ್ರೇಟ್ಫುಲ್ ಲೈಕ್ ಬಿಕಾಸ್ ನಾನೊಂದು ಸಿನಿಮಾ ಮಾಡಿದ್ದೀನಿ, ಆ ನೋಟಿಸ್ ಮಾಡಿದ್ದಾರೆ. ಸೊ ಎರಡು ಪಾಯಿಂಟು ಕೂಡ ಇರೋದ್ರಿಂದ ಆ್ಯಕ್ಚುಲಿ I'm sure everyone would So have. that's the difficult part actually. To be in the right rooms. That's the most difficult thing. It's taken me 10 years now to be in the right room. Adu kelsa agata work agata, that is secondary. But to be in that room, to be in this room itself it's a big accomplishment for me. Wow. ಮಹಾರಾಜ್ರೆ, ಅಯ್ಯೋ ದುಲ್ಕರ್ ಸಲ್ಮಾನ್ ಅವರೇ, ದುಲ್ಕರ್ ತರನೆಲ್ಲ ಸರ್. ಕರೆಕ್ಟ್. ಅದಕ್ಕೆ ನಂಗೆ ಎಲ್ಲ ನೋಡ್ದಂಗೆ. No, there is a story to it. I think ನೀವೇ ಹೇಳ್ಬೇಕು. ಫಸ್ಟ್ ಯಾರು ಹೇಳಿದ್ದು ನಿಮ್ಗೆ ದುಲ್ಕರ್ ಸಲ್ಮಾನ್ ಅಂತ? ಸರ್ ನೀವೇ ಹೇಳಿದ್ರಲ್ಲ ಸರ್ 3 ವರ್ಷ. I met him in 3 years back. ಒಂದು ಸ್ಟಾರ್ಬಕ್ಸ್ ಅಲ್ಲಿ ಸಿಕ್ಕಿದ್ವಿ. He was walking. ನಮ್ಮ ಸೇಮ್ ಅಬಜಬದಬ ಶೂಟಿಂಗ್ಗೆ ನನ್ನ ಸ್ಟೈಲಿಸ್ಟ್ ಅವರು ವರ್ಷಿಣಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಅವರು ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಗತ ವೈಭವ್. ಓ ವಾವ್, ಹೆಸರೇ ಚೆನ್ನಾಗಿದೆ. ಒಬ್ಬ ಹೀರೋ ಬರ್ತಾನೆ, ಇದ್ಯಾರು ದುಲ್ಕರ್ ಸಲ್ಮಾನ ಹೀರೋ ಅಂತೀನಿ. ಸೊ ಹೇಳಿ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ಅಂದರೆ ಮೊದಲನೇದಾಗಿ
ಎಲ್ಲರೂ ತುಂಬಾ ನನಗಿಂತ ಹಿರಿಯರು, ಅನುಭವದಲ್ಲಿ ನನಗಿಂತ ಹಿರಿಯರು. ಆಶೀರ್ವಾದ ಮಾಡಿ. ವಯಸ್ಸಿನ ನನ್ಗೆ ಸರಿಯಾಗಿ ಗೊತ್ತಿಲ್ಲ ಇರೋದು. ಸರ್ 20 ಸಿನಿಮಾ, 25 ಸಿನಿಮಾ, ಅವ್ರದ್ದು 3 ಸಿನಿಮಾ, ನಂದು ಮೊದಲನೇ ಸಿನಿಮಾ. ನನಗೆ ನೀವು ಇವರೆಲ್ಲ ಇಷ್ಟೊಂದೆಲ್ಲ ಮಾತಾಡ್ತೀರ, ನಾನು ಏನ್ ಮಾತಾಡ್ಬೇಕು? ಬಟ್ ನಮಗೆ 3 ಸಿನಿಮಾ, 20 ಸಿನಿಮಾ, 5 ಸಿನಿಮಾ ಆಯ್ತು. ಈ ಕೌಚಿಗೆ ಬರಕ್ಕೆ ನಿಮ್ಗೆ ಒಂದೇ ಸಿನಿಮಾ. ಅಫ್ಕೋರ್ಸ್ ಅವರ ಅನುಭವ ಎಲ್ಲ ನನಗಿಂತ ತುಂಬ ದೊಡ್ಡದಿರುತ್ತೆ. ಆದರೆ ನಾನು ಚಿಕ್ಕ ವಯಸ್ಸಲ್ಲಿ ಹಾಡ್ತಿದ್ದೆ, ಒಂದು ಮಟ್ಟಕ್ಕೆ ಹಾಡ್ತಿದ್ದೆ. ಕಚೇರಿ ಹಾಗಾದ್ರೆ ಮಾಡ್ಸೋಣ. ನಾವು ಡ್ಯಾನ್ಸ್ We'll just clap. ನಾನು ಏಕಪಾತ್ರ ಅಭಿನಯ ಮಾಡ್ತಿದ್ದೆ. ಈ ಥರದೊಂದಷ್ಟು ಡ್ರಾಮಾ ಸ್ಕಿಟ್ ಮಾಡೋದು ಶಾಲೆಯಲ್ಲಿ, ಈ ಥರದ್ದೆಲ್ಲ ಮಾಡ್ತಿದ್ದೆ. ಒಂದು ಪಾಯಿಂಟಲ್ಲಿ ನಾನು ಈ ಸಾಮಾಜಿಕ ಜಾಲತಾಣ ಎಲ್ಲ ಒಂದು 2012-13 ಇಟ್ ವಾಸ್ ಅ ಟ್ರೈಸ್. ಸೊ ಆ ಸಂದರ್ಭಗಳಲ್ಲಿ ನಾನೇನಾದರೂ ನನ್ನ ಫೋಟೋ ಇದ್ರದ್ದೆಲ್ಲ ಹಾಕ್ತೇನೆ, ಜನ ಹೇಳೋರು ಈ ಆ್ಯಂಗಲಲ್ಲಿ ಈ ಥರ ಕಾಣ್ತೀಯ, ಆ ಥರ ಕಾಣ್ತೀಯ, ಅದು ಇದು ಅಂತ. ಸೊ ಅವಾಗ ನಾನು ಏನೋ ಆಗ್ಬೋದಾ ಅನ್ನೋ ಥರ ಒಂದು ನಟನಾಗಿ ಕಾಣಿಸ್ಕೋಬೋದಾ ಅನ್ನೋದು ಒಂದು ಆಲೋಚನೆ ತಲೆಯಲ್ಲಿತ್ತು. ಆದರೆ ನನಗೆ ಮುಂಚೆಯಿಂದನೂ ಚಿತ್ರರಂಗ ಅಂದರೆ ಒಂದು ಕುತೂಹಲ, ಒಂದು ಆಸೆ, ಏನೋ ಒಂದು ಸೆಳೆತ ಇತ್ತು. ನಾನು ಯಾವುದಾದ್ರೂ ರೀತಿಯಲ್ಲಿ ಅಲ್ಲಿ ನಾನು ಭಾಗಿಯಾಗಿರಬೇಕು ಅನ್ನೋದಿತ್ತು. ಆದರೆ ನಾನು ನಟ ಆಗ್ಬೋದು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ನಾನು ಚಿಕ್ಕ ವಯಸ್ಸಿಂದ ನಾನು IAS ಆಫೀಸರ್ ಆಗಬೇಕು ಅಂತಲೇ ನಾನು ಹೇಳ್ತಿದ್ದು. ಅದಕ್ಕೆ ನನ್ನ ಜೀವನ ಎಲ್ಲ ನಾನು ತಯಾರಿಯಾಗಿದ್ದು ಅದಕ್ಕೆ. ನಾನು ಚಿಕ್ಕ ಹುಡುಗ ಇದ್ದಾಗಿದ್ದು ನಾನು. ಯಾಕೆ ಅಪ್ಪ ಆ ಒಂದು ಇದರಲ್ಲಿ ಇದ್ದಿದ್ದಕ್ಕೋಸ್ಕರ ಹಂಗಿತ್ತ ಮುಂಚೆಯಿಂದನೋ ಅಥವಾ? ಅಲ್ಲ, ನನಗೆ ಅದೊಂದು ಬಹುಶಃ ಅಲ್ಲೂ ಕೂಡ ವಿಷ್ಣು ಸರ್ ಒಂದು ಸಿನಿಮಾ ಮಾಡಿದರು, ಸೂರ್ಯವಂಶ. ಅಲ್ಲ DC ಪಾತ್ರ ಮಾಡಿದ್ರು. ಅದರಲ್ಲಿ ಇಟ್ ವಾಸ್ ಲೈಕ್ ಒಂದು ವಾಚ್ ಏನೋ ಗೊತ್ತಿಲ್ಲ, ಮಗನ ಜೊತೆ ಆತ್ಮ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋ. ಹಲೋ ಡ್ಯಾಡಿ. ಹೆಸರು ಗೊತ್ತಿಲ್ಲ ನಂಗೆ. ಕರೆಕ್ಟ್. ಹಲೋ ಡ್ಯಾಡಿ ಇಲ್ಲ. ಆಫ್ ಕೋರ್ಸ್ ವಾಚ್ ಎಕ್ಸ್ಚೇಂಜ್ ಆಗುತ್ತೆ. ವಾಚ್ ಏನೋ ಹೊಟ್ಟೆಲಿ ಆತ್ಮ ಎಕ್ಸ್ಚೇಂಜ್ ಆಗುತ್ತೆ ಮಗಂದು ಅಪ್ಪಂದು. ಹಲೋ ಡ್ಯಾಡಿ. ಅದೇ ಮಗನ್ಗೆ ಇವರು ವಿಷ್ಣು ಸರ್ ಹೊಟ್ಟೋಗ್ಬಿಡ್ತಾರೆ, ವಿಷ್ಣು ಸರ್ ಮಗನ್ಗೆ ಇವ್ರು ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಶಾಲೆಗೆ ಈ ದಿನ ರಜಾ, ಆ ಸಿನಿಮಾ ಅದು ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಸಲ ನೋಡಿದ್ದೆ. ಅದು ನನ್ನ ಮೇಲೆ ತುಂಬಾ ಪರಿಣಾಮ ಬೀರಿತ್ತು. ಅದು ಒಂದಿರ್ಬೋದು. ಅದ್ರ ಜೊತೆಗೆ ನಾನು ಬೆಳೆದಂಥ ವಾತಾವರಣಗಳಲ್ಲಿ ನಾನು ಅಧಿಕಾರಿಗಳನ್ನ ಮತ್ತು ರಾಜಕಾರಣಿಗಳೆಲ್ಲರೂ ನೋಡ್ತಾ ಬೆಳೆದವನು. ಸೊ ನನಗೆ ತುಂಬ ಜನಕ್ಕೆ ಸಹಾಯ ಮಾಡ್ಬೋದು, ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದೆಲ್ಲ ಭಾವನೆಗಳಿತ್ತು. ಸೊ ಅದಕ್ಕೆ ನಾನು ತಯಾರಿ ಆಗ್ತಿದ್ದೆ. ನನ್ನ ಇಡೀ ಜೀವನ ಎಲ್ಲ ಅದಕ್ಕೆ ತಯಾರಿ ಆಗಿದ್ದೀನಿ. ಬಟ್ ಒಂದು ಪಾಯಿಂಟಲ್ಲಿ ನಾನೊಂದು ಮಟ್ಟಕ್ಕೆ ಅಂತ ಬಂದಮೇಲೆ ನನಗೆ ಆಲೋಚನಾ ಶಕ್ತಿಗಳು, ಆಲೋಚನಾ ಲಹರಿ ಬೆಳೆದ್ಮೇಲೆ ನಾನು ಯೋಚನೆ ಮಾಡ್ತಿದ್ದು, ಓಕೆ ನನಗೆ ಯಾವ ಥರ ಲೈಫ್ ಬೇಕು, ನನ್ನ ಜೀವನ ಯಾವ ಥರ ಇರಬೇಕು, ನಾನು ಯಾವ ರೀತಿ ಕಾಣಿಸ್ಕೋಬೇಕು, ಈ ಥರದ್ದು ಆಲೋಚನೆಗಳು ಹೆಚ್ಚಾಯಿತು. ಆಮೇಲೆ ನಮಗಿದ್ದಂಥ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ತೀವಿ, ಆಮೇಲೆ ಇಷ್ಟು ಯೋಚನೆ ಮಾಡ್ತಿದ್ದೀವಿ ಅನ್ನೋಂಥ ಒಂದು ಸಂದರ್ಭ ಬರುತ್ತೆ. ಬಹುಶಃ ಈಗ ಅನ್ಕೊತಿರ್ತೀವಿ ಇಷ್ಟು ಯೋಚನೆ ಮಾಡ್ತಿದ್ದೀವಿ ಅಂತ, ನಾಳೆ ಬೆಳೆದ್ಮೇಲೆ ಇನ್ನೂ ಇಲ್ಲ ನಾವು ಅವತ್ತು ಇಷ್ಟೇ ಯೋಚನೆ ಮಾಡ್ತಿದ್ವಿ ಅಂತ ಅನ್ನಿಸ್ಬೋದು, ಗೊತ್ತಿಲ್ಲ. ಸೊ ಆ ಒಂದು ಆಲೋಚನೆ ಮೇರೆಗೆ ನಾನು LLB ಮಾಡಿದ್ರೆ, ಅದು UK ಮಾಡಿದ್ರೆ 3 ವರ್ಷದಲ್ಲಿ ಮುಗಿಸ್ಬೋದು, ಬೇಗ ಬಂದು UPSC ಎಕ್ಸಾಮ್ ಬರಿಬೋದು ಅಂತ ಅಲ್ಲಿ ಹೋದೆ. UK ಹೋದೆ. ಅಲ್ಲಿ 3 ವರ್ಷ ನಾನು ಇದ್ದಾಗ ನಾವು ಯಾವಾಗಲೂ ಅಂದ್ಕೊಳ್ಳೋದೇನೆಂದರೆ, ನಾವು ಭಾರತದಲ್ಲಿ ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಓಕೆ ಜೀವನ ತುಂಬ ಚೆನ್ನಾಗಿದೆ, ಭಾಳ ಕಂಫರ್ಟಬಲ್ ಲೈಫ್ ಇದೆ, ನಾವು ಅಲ್ಲಿ ಹುಟ್ಟಿದ್ರೆ ಹಿಂಗಿರ್ತಿದ್ವಿ ಅಂತೆಲ್ಲ ನಮ್ಮ ದೇಶದಲ್ಲಿ ಅನ್ಕೊಂತಿರ್ತಾರೆ, ನಾವು ಅನ್ಕೊತಾ ಇದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಇಲ್ಲ ಅಲ್ಲಿ ಆ್ಯಕ್ಚುಲಿ ಜೀವನ ಇನ್ನೂ ಬೇರೆ ಥರನೇ ಕಷ್ಟ ಇದೆ. ಬಹುಶಃ ಜೀವನ ಮಾಡೋದು ಕಷ್ಟ ಇಲ್ದಲೇ ಇರ್ಬೋದು, ಊಟ ತಿಂಡಿ ಕಷ್ಟ ಇಲ್ದಲೇ ಇರ್ಬೋದು, ಆದರೆ ಇನ್ನೂ ಬೇರೆ ಥರ ಕಷ್ಟಗಳಿದ್ದಾವೆ. ಅದು ಏನು ಸುಲಭ ಅಲ್ಲ, ಆ ಜೀವನನೂ ಸುಲಭ ಅಲ್ಲ. ನೀವು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ನೀವೇನು ಅನುಭವಿಸ್ಬೇಕು ಅಥವಾ ನೀವೇನು ಪರಿಶ್ರಮ ಪಡಬೇಕು ಪಡಲೇಬೇಕು. ಸೊ ಅದನ್ನೆಲ್ಲ ನೋಡಾದ್ಮೇಲೆ ಅನ್ನಿಸ್ತಾ ಇತ್ತು, ಇಲ್ಲ ನಾವು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ದೀವಿ, ಒಂದು ಒಳ್ಳೆ ಸಮಾಜದಲ್ಲಿ ಹುಟ್ಟಿದ್ದೀವಿ, ಅದನ್ನು ಉಪಯೋಗಿಸ್ಕೊಂಡು ನಾವೇನಾದರೂ ಒಳ್ಳೇದು ಮಾಡಬೇಕು, ಒಂದು ಪರಿಣಾಮ ಬೀರುವಂಥದ್ದು ಏನೋ ಒಂದು ಕೆಲಸ ಮಾಡಬೇಕು. ನಮಗೆ ಸಿಕ್ಕಿರುವಂಥ ಅವಕಾಶ ನಮ್ಮ ತಂದೆ ತಾಯಿಗೆ ಸಿಕ್ಕಿರಲಿಲ್ಲ, ಅಥವಾ ನಮ್ಮ ತಾತ ಅಜ್ಜಿಗೆ ಸಿಕ್ಕಿರಲಿಲ್ಲ, ನಮ್ಮ ಪೂರ್ವಜರು ಯಾರಿಗೂ ಸಿಕ್ಕಿರಲಿಲ್ಲ. ಅವರೆಲ್ಲ ಏನೋ ಅವಕಾಶಗಳಿಲ್ದಲೇನೋ ಅವ್ರ ಜೀವನದಲ್ಲಿ ಏನೋ ಒಂದು ಪರಿಣಾಮ ಬೀರುವಂಥ ಕೆಲಸ ಮಾಡಿದ್ರು. ನಮ್ಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ತಾತ ಅಜ್ಜಿಗೆಲ್ಲ ಶಾಲೆಗೆ ಹೋಗೋಕ್ಕೆ ಅವಕಾಶಗಳಿರಲಿಲ್ಲ. ನಾವಿವತ್ತು ದೇಶ ಬಿಟ್ಟು ದೇಶಕ್ಕೆ ಹೋಗಿ ಓದ್ತಾ ಇದ್ದೀವಿ, ಈ ಥರದ್ದೆಲ್ಲ ಒಂದು ಅವಕಾಶಗಳು ಸಿಕ್ಕಿದೆ, ನಾವೇನೋ ಒಂದು ಪರಿಣಾಮ ಬೀರೋ ಥರ ಕೆಲಸ ಮಾಡಲೇಬೇಕು. ಇದು ಸುಮ್ಮನೆ ಏನೋ ಇದ್ವಿ ಹೋದ್ವಿ ಅನ್ನೋ ಥರ ಆಗಬಾರ್ದು, ಈ ಅವಕಾಶ ಉಪಯೋಗಿಸ್ಕೊಂಡು ಏನೋ ಮಾಡಬೇಕು ಅನ್ನೋದೊಂದು ಇತ್ತು. ಸೊ ಆವಾಗ ನಾನು ಏನೇನು ಮಾಡ್ಬೋದು ನನ್ನ ಜೀವನದಲ್ಲಿ ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಒಂದು 3-4 ಆಪ್ಷನ್ಗಳು ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿ, ಆಮೇಲೆ ನಟನೆ ಬಗ್ಗೆ ಯಾವ ಥರ ಅನ್ನೋದು ಒಂದು ಥಾಟ್ ಇತ್ತು. ನಾನು ಆವಾಗ ಮಿರರ್ ಮುಂದೆ, ನಾನೇ ಕನ್ನಡಿ ಮುಂದೆ ಸಿನಿಮಾದ ಯಾವುದಾದ್ರೂ ಒಂದಷ್ಟು ಕ್ಲಿಪ್ಸ್ಗಳು ತೊಗೊಂಡು ನಾನು ನಟನೆ ಮಾಡ್ತಾಯಿದ್ದೆ. ಆಮೇಲೆ ಹೀಗೆ ಮಾಡಿದ್ರೆ ಗೊತ್ತಾಗಲ್ಲ ನನ್ನ ನಟನೆ ಎಷ್ಟು ಮಟ್ಟಿಗೆ ಬರುತ್ತೆ ಏನು ಅಂತ. ಇದು ನಾನು ಸರಿಯಾಗಿ ಒಂದು ಪ್ರೊಫೆಷ್ನಲ್ ರೀತಿ ನೋಡಬೇಕು ಅಂತೇಳಿ
ಅಭಿನಯ ಶಾಲೆಗೆ ಸೇರ್ಕೊಂಡೆ ನಾನು ಇಂಡಿಯಾಗೆ ಹೋದ್ಮೇಲೆ ಅಂತೇಳಿ ಮತ್ತೆ ಭಾರತಕ್ಕೆ ಬಂದ್ಮೇಲೆ ನಾನು ಅಭಿನಯ ಶಾಲೆಗೆ ಸೇರ್ಕೊಂಡೆ. ಅಲ್ಲಿ ನಂತರನೇ ಒಂದು 15 ಜನ. ನಾನು ಮೊದಲು ಟೆಂಟ್ ಸಿನಿಮಾ ಸೇರಿಕೊಂಡೆ. ನಾನು 3-4 ಕಡೆ ಮಾಡಿದ್ದೀನಿ. ಮತ್ತು ಅಲ್ಲಿ ಸೇರಿಕೊಂಡು ಅಲ್ಲಿ ನನಗೊಂದಷ್ಟು ಬೇರೆ ಬೇರೆ ಜನ ನಾನು ನೋಡೋರು. ನಾನು ನಂತರ ಇನ್ನೊಂದು 25 ಜನ ಅಲ್ಲಿ ಸ್ಟೂಡೆಂಟ್ಸ್ಗಳಿರ್ತಿದ್ರು. ಸೊ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಏನು ಎತ್ತ ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಆಮೇಲೆ ನಾನು ಎಲ್ಲರ ಹತ್ರನೂ ಇನ್ಪುಟ್ಸ್ ತೊಗೊತಿದ್ದೆ ಪ್ರತಿದಿನ. ಏನನ್ನಿಸ್ತು ಅಂದರೆ ನಾನು ಐ ವಾಸ್ ಆಲ್ವೇಸ್ ಓಪನ್ ಟು ದಟ್ ಕ್ರಿಟಿಸಿಸಮ್. ಈ ಥರ ಒಂದು ಪ್ರಯಾಣ ಪ್ರಾರಂಭ ಆಗಿದ್ದು. ಆಮೇಲೆ ಬೀದಿ ನಾಟಕ ಮಾಡಿದ್ವಿ, ಡ್ರಾಮಾ ಮಾಡಿದ್ವಿ, ಮತ್ತು ಶಾರ್ಟ್ ಸಿನಿಮಾಗಳು ಯಾರೋ ಬಂದು ಕೇಳೋರು, ಅಲ್ಲೇ ನಮ್ಮ ಶಾಲೆಯಲ್ಲಿ ಅಭಿನಯ ಶಾಲೆಯಲ್ಲೇ ಇರೋರು ಯಾರೋ ಕೇಳೋರು, ಆಯಿತು ಮಾಡೋಣ ಅಂತಿದ್ದೆ. ಯಾರೋ ಮ್ಯೂಸಿಕ್ ವಿಡಿಯೋ ಮಾಡೋಣ, ಆಯಿತು ಮಾಡೋಣ ಅಂತಿದ್ದೆ. ಒಂದಷ್ಟು ಜನ ಆಯಿತು ಸಿನಿಮಾ ಮಾಡೋಣ ಅನ್ನೋಂಥ ಪರಿಸ್ಥಿತಿಗಳು ಬಂದವು. ಬಟ್ ನನ್ನ ತಲೆಯಲ್ಲಿ ಏನಿತ್ತು, ಸಿನಿಮಾ ಅನ್ನೋದು ಒಂದು ಇತಿಹಾಸ ಉಳ್ಕೊಂಡ್ಬಿಡುತ್ತೆ ಒಂದು ಸಲ ನಾವು ಮಾಡಿಬಿಟ್ರೆ. ಸೊ ಅದನ್ನು ನಾನು ಸರಿಯಾಗೇ ಮಾಡಬೇಕು, ನಾನು ಸುಮ್ಮನೆ ಮಾಡಬಾರ್ದು. ಬೇರೆ ಎಲ್ಲ ಬೇಕಾದ್ರೆ ಮಾಡೋಣ, ಎಷ್ಟು ಸಲ ಬೇಕಾದ್ರೂ ನಾಟಕ ಮಾಡೋಣ, ಬೀದಿ ನಾಟಕ ಮಾಡೋಣ, ಇನ್ನೊಂದು ಯಾವುದೋ ಶಾರ್ಟ್ ಸಿನಿಮಾ ಮಾಡೋಣ. ಆದರೆ ತೆರೆ ಮೇಲೆ ನಾನು ದೊಡ್ಡ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀನಿ ಅಂದರೆ ಹೀಗೆ ಕಾಣಿಸ್ಕೋಬೇಕು ಅನ್ನೋದು ಒಂದು ಆಲೋಚನೆ ಇತ್ತು. ಅದಕ್ಕೆ ಸಮಯ ಕಾಲಾವಕಾಶ ಎಲ್ಲದೂ ಹಿಡಿಯುತ್ತೆ, ಅದನ್ನು ನಾವು ಮಾಡೋಣ ಅನ್ನೋಂಥ ಒಂದು ಆಲೋಚನೆ ಇತ್ತು. ಸೊ ನಾನು ಭಾರತಕ್ಕೆ ಹಿಂತಿರುಗಿದ ಮೇಲೆ 2017 ನಾನು ಇದೇ ಪ್ರಯಾಣದಲ್ಲಿದ್ದೆ. ಸೊ ನಾವು 2020 ನಂಗೆ ಅಷ್ಟೊತ್ತಿಗೆ ಆಲ್ರೆಡಿ ಪುಷ್ಕರ್ ಅವರು ಪರಿಚಯ ಆದರು. ಪುಷ್ಕರ್ ಮಲ್ಲಿಕಾರ್ಜುನ ಅವರು ತುಮಕೂರವರು, ನಾನು ತುಮಕೂರು. ಸೊ ಅದಾದಮೇಲೆ ಮತ್ತೆ ಅವ್ರ ಮುಖಾಂತರ ಸಿಂಪಲ್ ಸುನಿ ಸರ್ ಪರಿಚಯ ಆದರು. ಅವರು ನಾನು ಏನೇನು ಮಾಡಿದ್ದೀನಿ ಹಿಂದೆ ನನ್ನ ನಾಟಕಗಳು ಅವು ಎಲ್ಲ ವೀಡಿಯೋಸ್ಗಳು ತರಿಸ್ಕೊಂಡು ನೋಡಿದ್ರು. ಸೊ 2020 ನಾವು ಸಿನಿಮಾ ಮಾಡೋಣ ಅಂತ ಪ್ರಾರಂಭ ಮಾಡಿದ್ವಿ. ಓಹೋ, ಅದು ಮೇಯಲ್ಲಿ 5 ವರ್ಷ ತೊಗೊಂಡ್ರ. ಸೊ ಇವತ್ತು ಯೋಚನೆ ಮಾಡಿದ್ರೆ 8 ವರ್ಷದ ಪ್ರಯಾಣ ಒಂದು ಸಿನಿಮಾ ಮಾಡೋದಕ್ಕೆ. That's okay. But you've come with a bang, so ನೋ ಮೋರ್ ದೆನ್ ಬ್ಯಾಂಗ್. ಐ ಫೀಲ್ ಅವ್ರ ನಟನೆ ನೋಡಿದಾಗ ನನಗೆ ಈಸ್ ಪ್ರಿಪೇರ್ಡ್. ಯಾ, ಎಷ್ಟು ಜನ ನಾನು ಆ್ಯಕ್ಚುಲಿ ಬರಬೇಕಾದ್ರೆ ನಾನು ಡೈರೆಕ್ಟ್ಲಿ ಓಕೆ ಇಲ್ಲಿ ಬಾವಿ ಇದೆ, ನಾನು ಹಾರಬಿಟ್ಟೆ. ಸೊ ಐ ಹ್ಯಾವ್ ಗಾಟ್ ಅಪ್ರಿಸಿಯೇಷನ್ ಫಾರ್ ಊರ್ವಿ ಆಲ್ಸೋ, ಇಲ್ಲ ಅಂತಲ್ಲ. ಬಟ್ ದೆನ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್ ಒಂದಿಷ್ಟು ಹಲವಾರು ವರ್ಷಗಳಾಯಿತು. ಬಟ್ ನಾನು ಅವ್ರ ಆ್ಯಕ್ಟಿಂಗ್ ನೋಡಿದಾಗ ನಂಗೆ ಅನ್ಸಿದ್ದು ಇಷ್ಟೇ, ಈಸ್ ಪ್ರಿಪೇರ್ಡ್, ದಟ್ ಈಸ್ ವೆರಿ ಗುಡ್. ಇಲ್ಲಿಂದ ನಿಮ್ಗೆ ಮುಂದೆ ಹೋಗೋಕೆ ಇನ್ನೂ ಈಸಿ ಆಗುತ್ತೆ. ನಂಗೆ ವಿನಯ್ ನೀವು ಮಾತಾಡ್ತೀರ ಸೂಪರ್ ಫಿಲ್ಮ್ ಉಪೇಂದ್ರ ನೆನಪಾಗ್ತಿದೆ. ಒಂದು ಸೂಪರ್ ನೋಡಿದಿರಲ್ಲ, ನೋಡಿ ಅದ್ರಲ್ಲಿ ಅವ್ರು ಅದೇ ಥರ ಹೇಳ್ತಿದ್ದು, UK ಇದ್ದಿದ್ದು ಭಾರತಕ್ಕೆ ಬಂದಾಗ ನಂಗೆ ಅದೇ ತಲೆಯಲ್ಲಿ ಬರ್ತಾ ಇದ್ದಿದ್ದು. ಅವರು ಕೂಡ ಅಲ್ಲಿ ನಿಂತ್ಕೊಂಡು UK ಇದ್ದರೂ ಕೂಡ ಒಂಥರ ಸ್ವಚ್ಛವಾದ ಕನ್ನಡದಲ್ಲಿ ಒಂಥರ ನಂಗೆ ಲಿಟ್ರಲಿ ಇವರು ಒಂದು ಕನ್ನಡದ ಮಣ್ಣನ್ನು ಇಟ್ಕೊಂಡ್ಬಿಟ್ಟು ಅಲ್ಲಿ ನಂಗೆ ಅದೇ ಫೀಲ್ಸ್ ಬರ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅನ್ಸ್ತಾನೆ, ಲೈಕ್ ಹಿ ಮೆನ್ಷನ್ ಕರೆಕ್ಟ್ ಆಗಿದೆ, 8 ವರ್ಷ ಜರ್ನಿ ತೊಗೊಂಡ್ರಿ ಅಂತ. ಈಗ ಕೆಲವೊಂದು ಸಿನಿಮಾಗಳು, ಹಿಂದಿ ಸಿನಿಮಾ ತುಂಬಾ ಕೇಳಿರ್ಬೋದು. ಅದ ಈ ಸೈಡ್ ಅಲ್ವಾ, ನಾನು 6 ವರ್ಷ 7 ವರ್ಷ ತಗೊಂಡಿದ್ದೆ ಒಂದೊಂದು ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ. ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಈಗ ನೀವು ಒಂದು ಸಿನಿಮಾ ಅಂತ ಅಂದ್ಕೊಂಡಾಗ ಗತವೈಭವ ಅಂತ ತಗೊಂಡಾಗ ಹೆಸರೇ ಒಂದು ಗತವೈಭವ, ಅಂದರೆ ವೈಭವೀಕರಣವಾಗಿರೋಂಥ ಒಂದು ಸಿನಿಮಾ ಮಾಡಿರೋದ್ರಿಂದ ಇಟ್ ನೀಡ್ಸ್ ದಟ್ ಟೈಮ್. ಆ್ಯಂಡ್ ಈಗ ಇಬ್ಬನಿ ತಪ್ಪಿದ ಎಳೆಯಲ್ಲಿ ತೊಗೊಂಡಾಗಲೂ ಕೂಡ ಇಟ್ ಡಸಂಟ್ ಲುಕ್ ಲೈಕ್ ಯಾವುದೋ ಒಂದು, ಅಂದರೆ ಯಾವುದು ಇದರಿಂದ ಅಳೀತಿದ್ದೀನಿ ಅಂತಲ್ಲ, ಒಂದು ಗ್ರ್ಯಾಂಡಿಯರ್ ಅಂತ ತೊಗೊಂಡ್ರೆ ಎಸ್ ಅದಕ್ಕೂ ಕೂಡ ಅಷ್ಟೇ ಸಮಯ ಬೇಕಿರುವಂಥದ್ದು ಇರುತ್ತೆ. ಈಗ ನೀವು ಮರ್ಫಿ ತೊಗೊಂಡ್ರು ಇಟ್ ಈಸ್ ಕಂಟೆಂಟ್ ವೈಸ್ ಅದಕ್ಕಿರುವಂಥದ್ದು ಇರುತ್ತೆ. ಆ್ಯಂಡ್ ಈಗ ಮನದ ಕಡಲು ತೊಗೊಂಡಾಗಲೂ ಅಟ್ ಈಚ್ ಸ್ಟೇಜಲ್ಲಿ ಒಂದು ಸಿನಿಮಾ ನೋಟಿಸ್ ಆಗುವಂಥ ಸಿನಿಮಾಗಳು. ಕಾಮರ್ಸ್ ಬಿಟ್ಬಿಡೋಣ, ಯು ಗೈಸ್ ಆರ್ ನಾಟ್ ಪ್ರೊಡ್ಯೂಸರ್ಸ್ ಟು ಟಾಕ್ ಅಬೌಟ್ ದ ಕಾಮರ್ಸ್, ಯು ಗೈಸ್ ಆರ್ ಆ್ಯಕ್ಟರ್ಸ್. ಬಟ್ ಐ ಕ್ಯಾನ್ ಟಾಕ್ ಟು ಹಿಮ್ ಆ್ಯಕ್ಚುಲಿ, ಐ ಡೋಂಟ್ ನೋ. ಸೊ ಮಾತಾಡಿದಾಗ ಆ ಒಂದು ನೋಟಿಸ್ ಮಾಡುವಂಥ ಸಿನಿಮಾಗಳು ಬೇಕು ಅಂತ ಬಂದಾಗ ಆ್ಯಸ್ ಆ್ಯಕ್ಟರ್ಸ್ ದೇರ್ ವಿಲ್ ಬಿ ಟೈಮ್ಸ್ ನನಗನ್ಸುತ್ತೆ ಪ್ರಾಯಶಃ ಪೂರ್ಣ ಸ್ಯಾಟಿಸ್ಫ್ಯಾಕ್ಷನು ಸಿಗದೇ ಇರಬಹುದು. ಅಂದರೆ ಅಟ್ ದಿ ಎಂಡ್ ಆಫ್ ದ ನಂಗೊಂದು ಕಾಮರ್ಸ್ ಆಗಬೇಕು. ಲೈಕ್ ಈಗ ಒಂದು 4 ಕೋಟಿ ಸಿನಿಮಾ ಹಾಕಿದ್ದಾರೆ ಅಥವಾ 5 ಕೋಟಿ ಹಾಕಿದ್ದಾರೆ, 10 ಕೋಟಿಗೆ ಬಂತು ಅಂದರೆ ನಾನು ಹಿಟ್ ಸಿನಿಮಾಗೆ ಮಾಡಿದ್ದೀನಿ ಅನ್ನೋದು ಒಂದು ವರ್ಗ ಬೇರೆ. ಇನ್ನೊಂದು ವರ್ಗದಲ್ಲಿ ನಾನು 4 ಕೋಟಿ ಮಾಡಿ 2 ಕೋಟಿನೂ ಆಗಿದ್ರು ಕೂಡ ಬಟ್ ನನಗೆ ಪ್ರಶಂಸೆ ಬಂತಲ್ಲ ಅಂತೇಳಿ. ಈಗ ನಂಗೆ ಐ ಸ್ಟಿಲ್ ರಿಮೆಂಬರ್ ಉಳಿದವರು ಕಂಡಂತೆ ಬಂದಾಗ ನಂಗೆ ಐ ಸ್ಟಿಲ್ ರಿಮೆಂಬರ್ ನಾನು ಸುನೀಲ್ ಸರ್ ಆವಾಗಲೂ ಭೇಟಿ ಮಾಡಿದ್ದೆ. ಸೊ ಆವಾಗ ಸಿನಿಮಾ ಎಷ್ಟು, ಈಗ ಇಟ್ ಈಸ್ ಅ ಕಲ್ಟ್ ಕ್ಲಾಸಿಕ್, ಬಟ್ ಆವಾಗ ಇಟ್ ಡಿಂಟ್ ಡೂ ವೆಲ್ ಇನ್ ಥಿಯೇಟರ್ಸ್. ನಾನು 2 ಸರ್ತಿ ಹೋಗಿ ನೋಡಿದ್ದೀನಿ. ನಾನು ಥಿಯೇಟರ್ ನೋಡಿದ್ದೀನಿ. ನಾನು ಸೆಕೆಂಡ್ ಡೇನೇ ಹೋಗಿ ಮೀಟ್ ಮಾಡಿದೆ ಸುನೀಲ್ ಸರ್ನ. ಇಟ್ ವಾಸ್ ಸೋ he said, sir, it didn't do well commercially to me in the theater ಅಂತ ಹೇಳ್ತಾರೆ, because it was way ahead of the times. ಆವಾಗ ಈಗ ನಾವು we feel like it is cult classic we have seen, but ಒಂದು ರಕ್ಷಿತ್ ಶೆಟ್ಟಿಗೆ ಆಗಿರ್ಬೋದು, ಅಜನೀಶ್ ಲೋಕನಾಥ್ಗೆ ಆಗಿರ್ಬೋದು, ಅವ್ರಿಗೆ ಸಿಕ್ಕಿದಂಥ ಪ್ರಶಂಸೆ ಆವಾಗ ಒಂಥರ ದುಪ್ಪಟ್ಟು, ಒಂಥರ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇಸ್ ಆ್ಯಕ್ಟರ್, ಡೋಂಟ್ ಯು ಥಿಂಕ್ ಸೊ ಸಮ್ವೇರ್ ಯು ಫೀಲ್ ಲೈಕ್ ಓಕೆ ನನಗೆ ಈ ಪ್ರಶಂಸೆ ಸಿಗ್ತಿದೆ, ಐ ಆಮ್ ಎಂಜಾಯಿಂಗ್ ದಟ್, ಅಥವಾ ಒಂದು ಕಮರ್ಷಿಯಲ್ ಸಕ್ಸಸ್ ಅನ್ನೋದು ಅದು ಬಹುಶಃ ಗೊಂದಲನ ಅಂತ ನನ್ಗೆ ಅದೇ ಗೊತ್ತಿಲ್ಲ ನನಗೆ. ಏನಂದರೆ
ನಿಮ್ಮ ಕಮರ್ಷಿಯಲಿ ಸಪೋಸ್ ಒಂದು ಸಿನಿಮಾ 10 ಕೋಟಿಗೆ ದುಡ್ಡು ಮಾಡಿದೆ ಅಂದರೆ ಇಷ್ಟು 1000 ಜನ ಅಥವಾ ಇಷ್ಟು ಲಕ್ಷ ಜನ ಆ ಸಿನಿಮಾ ನೋಡಿದ್ದಾರೆ ಅಂತ ಅರ್ಥ. ಹೌದು. ಅದು 1 ಕೋಟಿ ಮಾಡಿದೆ ಅಂದರೆ ಇಷ್ಟೇ ಜನ ನೋಡಿದ್ದಾರೆ ಅಂತ. ಸೊ ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ ಬಟ್ ಇಷ್ಟೇ ಜನ ನೋಡಿದಾರಲ್ಲ. ಬಟ್ ಈಗ ವಿತ್ OTT sites don't you feel that especially with ಮನದ ಕಡಲು ಜನ ನೋಡಿದ್ರು, ಥಿಯೇಟರಲ್ಲಿ ನೋಡಿದ್ರು, ಬಟ್ ಅಫ್ಕೋರ್ಸ್ ನಾಟ್ ಆಸ್ ಮಚ್ ಆಸ್ ಐ ಥಿಂಕ್ ದ ಟೀಮ್ ಎಕ್ಸ್ಪೆಕ್ಟೆಡ್. ಬಟ್ ಈಗ ಪ್ರೈಮಿಗೆ ಬಂದಾದ್ಮೇಲೆ ಪೀಪಲ್ ಆರ್ ಸೆಂಡಿಂಗ್ ಮೀ ರೀಲ್ಸ್ ಫ್ರಮ್ ತಮಿಳ್, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ದೋಸ್ ರೀಲ್ಸ್ ಹ್ಯಾವ್ ಲೈಕ್ 2 million 3 million ವ್ಯೂಸ್ ಅಟ್ ಲೀಸ್ಟ್. ಸೊ ದಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಐ ಫೀಲ್. ನೀವು ಹೇಳಿ ನನಗೆ, ಈಗ ಥಿಯೇಟರಲ್ಲಿ ಬಿಡುಗಡೆ ಆದಾಗ ನಿಮ್ಗೆ ಏನು ಪ್ರಶಂಸೆ ಬಂತು, OTT ಬಿಡುಗಡೆ ಆದ್ಮೇಲೆ ಅದಕ್ಕಿಂತ ಜಾಸ್ತಿ ಬಂತಾ ಅಥವಾ ಅಷ್ಟೇ ಬಂತಾ? ಅದಕ್ಕಿಂತ ಜಾಸ್ತಿ ಬಂತು ನನಗೆ ಪರ್ಸನಲಿ ಅನಿಸ್ತಾ ಇದೆ. He is making his points. ಇಲ್ಲ ಅದಕ್ಕೆ ಹೆಂಗಿರ್ಬೋದು ಅಂತ. ಇಲ್ಲ ನನ್ಗೆ ಐ ಥಿಂಕ್ ಪರ್ಸ್ನಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಐ ಜಸ್ಟ್ ನೋ ದ್ಯಾಟ್ ಆಸ್ಪೆಕ್ಟ್. ಬಟ್ ಸರ್, ಟು ಆನ್ಸರ್ ಯುವರ್ ಕ್ವೆಶ್ಚನ್, ಐ ಫೀಲ್ having worked as an assistant director, being an actor is very easy compared to being part of any of the other crew members on a set. ನಾವು ಅಫ್ಕೋರ್ಸ್ ನಮ್ಮದೇ ಕಷ್ಟ ಇರುತ್ತೆ, ನಮ್ಮದೇ ಸ್ಟ್ರಗಲ್ ಇರುತ್ತೆ, ಅಷ್ಟೊಂದು ಪೇಷನ್ಸ್ ಬೇಕು. ಈಗ 10 ವರ್ಷ 8 ವರ್ಷ 20 ವರ್ಷ whatever, it takes a long time, but it's a relatively easier job than to be a producer, than to be a director, to be even a light man or a cameraman. Like it's very easy compared to. But don't you agree in your case, ಈಗ ಒಂದು since she said social media ಅಂತ ತಗೊಂಡಾಗ, for you social media ಒಂದು ಅಪ್ರೈಸಲ್ಸ್ ಅಥವಾ ಒಂದು ಪ್ರಶಂಸೆ ಅನ್ನೋದು ಮುಂಚೆಯಿಂದನೂ ಇದೆ. Like your presence in social media, though she's not actively, she may not post, but people love to see her on social media. I love to see her on social Yeah. media. But I'm not active on social media. That's what I said, though you're not. Post hakala, reel ಮಾಡಲ್ಲ. But maybe that is what that mystery of an actor, that I feel like she has Mystery that. of a human. Yeah, that also, yeah. ಬಟ್ ನನ್ಗನ್ಸೋ ಪ್ರಕಾರ ನೀವೇನು ಹೇಳಿದ್ರಿ, ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋದನ್ನ ಬಿಟ್ಟು ನಟನೆಗೆ ಬಂದಾಗ ಒಂದು ಕಲಾವಿದೆಯಾಗಿ ಹೇಗೆ ಯೋಚನೆ ಮಾಡ್ತೀಯಾ ಸಿನಿಮಾದ ಬಗ್ಗೆ ಅಂತ ಕೇಳೋದಾದ್ರೆ, ನಾವು ಏನೇ ಆಗಲಿ ಟೀಮನ್ನು ಬಿಟ್ಕೊಡ್ಬಾರ್ದು. ಅದು ಎಥಿಕಲಿ ರಾಂಗ್ ಆಗುತ್ತೆ. ಸೊ ಟೀಮ್ ಏನು ಯೋಚನೆ ಮಾಡ್ತಿದೆ ಅನ್ನೋದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ. ಈಗ ಇಬ್ಬನಿ ಮಾಡುವಾಗ ನನ್ನ ಡಿರೆಕ್ಟರ್ಗೆ ಇದ್ದಿದ್ದಂತಹ ವಿಷಯ ಒಂದೇ, ದುಡ್ಡು ಅವರು ಮತ್ತು ನೀವು ಹೇಳ್ದಂಗೆ ಅವ್ರ ಪ್ರೊಡ್ಯೂಸರ್ಗೆ ಇರುತ್ತೆ. ಅವ್ರು ನಮಗೆಲ್ಲ ಹೇಳಿದ್ದಿದೆ, ನಾವು ಈ ಸಿನಿಮಾ ಮಾಡಿದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋರ್ಗೂ ಮುಂದೆ ಅವಕಾಶಗಳು ಬರಬೇಕು. ನಾನು ಸಿನಿಮಾ ಮಾಡ್ತಿದ್ರೆ ನಾನು ಅದಕ್ಕಷ್ಟೇ ಮಾಡ್ತಿರೋದು. ನನಗೆ ಏನಂತಾರೆ, ಸಿನಿಮಾಟೋಗ್ರಫರ್ ಯಾರಿದ್ದಾರೆ ಅವರಿಗೆ ಒಂದು ಅವಕಾಶ ಸಿಗಬೇಕು, ಮ್ಯೂಸಿಕ್ ಡೈರೆಕ್ಟರಿಗೆ ಸಿಗಬೇಕು, ನಿನಗೆ ಇದೊಂದೇ ಸಿನಿಮಾ ಆಗಬಾರ್ದು, ನಿನ್ನ ಅಭಿನಯನ ಇಲ್ಲಿ ನೋಡಿ. ಸೊ ಅವರ ಒಂದು ಉದ್ದೇಶ ಆಗಲಿ ಬೇರೆ ಇತ್ತು. ಅದಾದ ತಕ್ಷಣ ಜಸ್ಟ್ ಮ್ಯಾರಿಡಲ್ಲಿ ಇದ್ದಿದ್ದಂಥ ಉದ್ದೇಶ ಬೇರೆ, ಕಮರ್ಷಿಯಲಿ ಅಂಕಿತನ ನಾನು ನೋಡಬೇಕು ಅನ್ನೋದಷ್ಟೇ ಅವ್ರಿಗಿದ್ದಿದ್ದು ನನ್ನ ಮೇಲೆ. ಸೊ ನನಗೆ ಯಾವ ಒಂದು ವಿಷಯ ರೆಸ್ಪಾನ್ಸಿಬಿಲಿಟಿ ಅವ್ರು ನನಗೆ ಕೊಟ್ಟಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡೋದಷ್ಟೇ ನಾನು ನೋಡೋದು ಕೆಲಸ ಮಾಡುವಾಗ. ಆಫ್ಕೋರ್ಸ್ ಟೀಮ್ ಬಗ್ಗೆ ಯೋಚನೆ ಆಗುತ್ತೆ. ಆಮೇಲೆ ಒಂದಂತೂ ನಿಜ, ನಾವು ದುಡ್ಡು ಹಾಕ್ತಿದೆಯೋ ಇಲ್ವೋ ಅನ್ನೋದು ಬರೀ ನಮ್ಮ ಪರ್ಸ್ಪೆಕ್ಟಿವಲ್ಲಿ ಅಷ್ಟೇ ನಾವು ಯೋಚನೆ ಮಾಡೋದಕ್ಕಾಗೋದು. ಆ್ಯಕ್ಟರ್ ಆಗಿದ್ದಾಗ ಅಲ್ಲೇನು ಡಿಸ್ಕಷನ್ ನಡೀತಿರುತ್ತೆ, ಪಾಪ ಎಷ್ಟು ಒದ್ದಾಡ್ತಿರ್ತಾರೆ, ಏನು ನಡೀತಿರುತ್ತೆ, ಬರೀ ನಮ್ಮ ಒಂದು ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಅದು ಬರೋದಿಲ್ಲ. ಈಗ ಆಲ್ಮೋಸ್ಟ್ ಒಂದು 2-3 ಸಿನಿಮಾ ನೋಡಿದಾಗ 2-3 ಸಿನಿಮಾ ಮಾಡಿದ್ಮೇಲೆ ನನಗೆ ಗೊತ್ತಾಗಿರೋ ವಿಷಯ, ಓಕೆ ಇದು ನಮ್ಮ ಕೈಯಲ್ಲಿ ಇಲ್ಲ. ಯಾಕಂದರೆ ಡೈರೆಕ್ಟರ್ ಏನು ಅನುಭವಿಸ್ತಿರ್ತಾರೆ ಗೊತ್ತಿಲ್ಲ, ಪ್ರೊಡ್ಯೂಸರ್ ಏನು ಅನುಭವಿಸ್ತಿರ್ತಾರೆ ಗೊತ್ತಿಲ್ಲ. ನೀನು ಬರೀ ನಿನ್ನ ಒಪಿನಿಯನ್ನ ಹೋಗಿ ಇಟ್ಕೊಂಡು ಹಿಂಗೆ ಅಂದರೆ ಐ ಥಿಂಕ್ ಅದು ಇಟ್ ಡಸಂಟ್ ಮೇಕ್ ಸೆನ್ಸ್. But don't you think so? Sorry to cut you, but don't you think so? If the film doesn't do well ಅಂತ ಹೇಳಲ್ಲ, ಇದು ಇಷ್ಟಕ್ಕೆ ಸೀಮಿತ ಆಗಿದೆ ಅಂತಂದ್ರೆ ಯು ಹ್ಯಾವ್ ಟು ಬ್ಲೈಂಡ್ಲಿ ಅಕ್ಸೆಪ್ಟ್ ಆಸ್ ಅನ್ ಆಕ್ಟರ್ ಆಗಿರ್ಬೋದು ಅಥವಾ ಆಸ್ ಎ ಪ್ರೊಡ್ಯೂಸರ್. ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಯಾವಾಗ ಗೊತ್ತಾ, ಯಾರು ದುಡ್ಡು ಹಾಕಿರ್ತಾರೆ ಅಂದ್ರೆ ಇಫ್ ಯು ಆರ್ ವೆರಿ ಎಮೋಷನಲ್ ಇನ್ಸೈಡ್ ಅಂಡ್ ಸೆನ್ಸಿಟಿವ್ ಅಲ್ಲ. ಈಗ ರಕ್ಷಿತ್ ಸರ್ನ ಪರ್ಸ್ಪೆಕ್ಟಿವ್ ಅಬೌಟ್ ಸಿನಿಮಾ, ದ ವೇ ಹಿ ಲವ್ಸ್ ಸಿನಿಮಾ ಇಸ್ ವೆರಿ ಡಿಫ್ರೆಂಟ್. ಸೊ ಸಮ್ವೇರ್ he himself is convinced it is not about the money at the end of the day, it is only about the movies ಅನ್ನೋದು. ಹಾಗಾಗಿ ಅದು ಒಂದು ಸ್ವಲ್ಪ ಸಮಾಧಾನ ತರುತ್ತೆ. ಅಷ್ಟೇ ದುಡ್ಡು ಯಾರೋ ಒಬ್ಬರು ಪ್ರೊಡ್ಯೂಸರ್ ಬೇರೆಯವ್ರು ಹಾಕಿ ಅವರೇನೋ ಮಾತಾಡಿದ್ರೆ ಓ ಅವ್ರದ್ದು ಇದಾಗುತ್ತಲ್ಲ ಹಿಂಗಾಯ್ತಲ್ಲ ಅಂತ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಈಗ ವರ್ಕ್ ಮಾಡುವಾಗ ಪ್ರೊಡ್ಯೂಸರ್ಗೆ ಏನು ಬೇಕಪ್ಪ, ಡೈರೆಕ್ಟರ್ಗೆ ಏನು ಬೇಕಪ್ಪ, ಒಂದು ಕಲಾವಿದಾಗಿ ನಾನು ಏನು ಕೊಡಬಹುದೋ ಅದನ್ನು ಕೊಡೋದು ಒಂದು 30% ಭಾಗ. ಇನ್ನು 70% ನನ್ನ ಆಸೆ, ನನ್ನ ಆಕಾಂಕ್ಷೆಗಳು, ನಟನೆ ಮೇಲೆ ನನಗಿರುವಂತಹ ಒಲವು, ಅದನ್ನು ನಾನು
ನಟನೆಗೆ ಸೀಮಿತವಾಗಿ ಯಾವ ಕಲ್ಮಶನೂ ಇಲ್ಲ. ನನಗೇನು ಕೊಡೋಕ್ಕಾಗುತ್ತೆ ಆ ಸರೆಂಡರೆನ್ಸ್ ಅನ್ನೋದೇನು ಹೇಳ್ತಾರೆ ಕ್ಯಾಮ್ರಾ ಮುಂದೆ ಬಂದಾಗ ಅದನ್ನು ಕೊಟ್ಟರೆ ಐ ಥಿಂಕ್ ಇಟ್ ವರ್ಕ್ಸ್ ಅಂತ ನಾನು ಹೇಳಲ್ಲ. ಬಟ್ ಯಾ ಎಲ್ಲೋ ಒಂದು ಕಡೆ ಸ್ವಲ್ಪ ಆತ್ಮತೃಪ್ತಿ ಅಂತೂ ಡೆಫಿನೆಟ್ಲಿ ಇರುತ್ತೆ. ಐ ಥಿಂಕ್ ಆನ್ ದ ಕಾಂಟ್ರಿ ಫ್ರಮ್ ಎ ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಐ ಫೀಲ್ ಲೈಕ್ ಏನು ಗೊತ್ತಾ, ನಾನು ಅನ್ಸುತ್ತೆ ಅಂದರೆ ನಾನೇನೋ ತುಂಬ ದೊಡ್ಡ ಸಿನಿಮಾಗಳು ಮಾಡಿದ್ದೀನಿ ಅಂತಲ್ಲ, ಬಟ್ ಸ್ಟಿಲ್ ಮಾಡಿರೋದು ಒಂದು ಸಿನಿಮಾ ಪಾಯಿಂಟ್ ಆಫ್ ವ್ಯೂಯಿಂದ ಅಂತ. ಡೈರೆಕ್ಟ್ರಿಗೆ ನೀನು ಸಿನಿಮಾ ಹಿಟ್ ಆದ್ರೇ ನಿನಗೆ ಕೌಂಟ್ ಆಗೋದು. ಬಿಕಾಸ್ ಇಫ್ ಯು ಹ್ಯಾವ್ ನಾಟ್ ಮೇಡ್ ಯುವರ್ ಪ್ರೊಡ್ಯೂಸರ್ ಹ್ಯಾಪಿ ಅಂತಂದರೆ ಅಟ್ಲೀಸ್ಟ್ ಸೇಫ್, ನೀನು ಬ್ರೇಕ್ ಇವನ್ ಆದ್ರೂ ನಿನಗೆ ಒಂದು ಸಿನಿಮಾ ಸಿಗುತ್ತೆ. ಕರೆಕ್ಟ್. ದಿಸ್ ಈಸ್ ಒನ್ ಕಾಮನ್ ಬ್ರೂಟಲ್ ಆನೆಸ್ಟ್ ವಾಟ್ ಪೀಪಲ್ ಸೇ. ನೋ, ಇಟ್ಸ್ ಫಾರ್ ಎವ್ರಿವನ್. ಎವ್ರಿವನ್ ಅಲ್ವಾ? ಯಾಕೆ ಗೊತ್ತಾ, ನೀವು ಒಂದು ವರ್ಷಕ್ಕೆ ಒಂದು ಸಿನಿಮಾ ಇಲ್ಲ 2 ಸಿನಿಮಾ ಡೈರೆಕ್ಟ್ ಮಾಡ್ಬೋದು. ನಾನು ಒಂದು ವರ್ಷಕ್ಕೆ ಒಂದು 10 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು, ಆಯಿತಾ? ಬಟ್ ನಿಮ್ಗೆ ಮಾತ್ರ ಅಲ್ಲ, ಇವನ್ ನಮಗೂ ಕಾಮರ್ಸ್ ಮಾತಾಡಲೇಬೇಕು. ಕಾಮರ್ಸ್ ಮಾತಾಡಿದ್ರೇ ಈಗ ನೀವು ಹೇಳ್ಬೋದು, ಓ ಸಿನಿಮಾ ಜನರಿಗೆ ಇಷ್ಟ ಆಯಿತು, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಹೇಳ್ಬಿಟ್ಟು ಆ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡು ಏನು ಮಾಡುತ್ತೆ ಅಲ್ವಾ? ಸೊ ಅದರಿಂದ ಮೇ ಬಿ ನಮ್ಮ ಪೋರ್ಟ್ಫೋಲಿಯೋ ಬೆಳೆಯುತ್ತೆ ಅಷ್ಟೇ. ಓಕೆ, ಇವ್ನು ಅದರಲ್ಲೂ ಇದ್ದ, ಇದರಲ್ಲೂ ಚೆನ್ನಾಗಿ ಮಾಡ್ದ. We should not live in an delusion. No, I mean, that is what it is. So ಬ್ರೂಟಲಿ ಆನೆಸ್ಟ್. Yeah. so we have to somewhere down the line think ಮಾಡಬೇಕಾಗತ್ತೆ. But that differs. I mean, sorry, ನಾನು ಇದು ತರ್ತಿಲ್ಲ, ಏನಂತೀರ, ಒಂದು ಜೆಂಡರ್ ತರ್ತಿಲ್ಲ. ಬಟ್ ಐ ಥಿಂಕ್ ದಟ್ ಮೇ ಡಿಫರ್ ವಿತ್ ಒಬ್ಬ ಹೀರೋಗೂ ಹೀರೋಯಿನ್ಗೂ ಡಿಫರ್ ಆಗುತ್ತೆ. ಇಲ್ಲ ಸರ್ ಆಗುತ್ತಾ ಅಲ್ಲ? ಆಕ್ಚುಲಿ ಡೂ ಯು ಥಿಂಕ್ ಸೊ? ಅಂದರೆ ಹೆಂಗಂದರೆ, ಸಿ ವಾಟ್ ಪರ್ಸ್ಪೆಕ್ಟಿವ್ ಐ ಆಮ್ ಸೇಯಿಂಗ್ ಇಸ್, ಹೀರೋ ಆಗಲಿ ಹೀರೋಯಿನ್ ಆಗಲಿ ನಾಳೆ ದಿನ ಡೈರೆಕ್ಟರ್ ಆಗಲಿ, ಯು ಹ್ಯಾವ್ ಟು ಟಾಕ್, ಯುವರ್ ಕಮರ್ಷಿಯಲ್ಸ್ ಹ್ಯಾವ್ ಟು ಸ್ಪೀಕ್. ಒಂದು ಸಿನಿಮಾ ರಿಲೀಸ್ ಆದಮೇಲೆ ಇಫ್ ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್, ಅಪ್ಗ್ರೇಡ್ ಆಗಬೇಕಂದ್ರೆ ಯು ಹ್ಯಾವ್ ಟು ಟಾಕ್. ಇಲ್ಲಾಂದ್ರೆ ಬಟ್ ಲೆಟ್ಸ್ ಬಿ ಆನೆಸ್ಟ್ ಬ್ರೂಟಲಿ ಪ್ರಭು, ಇವತ್ತು ಅಂದರೆ ಅಗೇನ್ ನಾನು ಇದನ್ನು ಟೈಪ್ ಕಾಸ್ಟ್ ಮಾಡ್ತಿಲ್ಲ, ಎಷ್ಟೋ ಜನ ಹೀರೋಯಿನ್ಸ್ಗಳು ದೇ ಆರ್ ಸಕ್ಸಸ್ಫುಲ್, ದೇ ಹ್ಯಾವ್ ನಾಟ್ ಡನ್ ಒನ್ ವಿಮೆನ್ ಸೆಂಟ್ರಿಕ್ ಮಾಡಿಲ್ಲ. ಕಮರ್ಷಿಯಲಿ ದೇ ಆರ್ ಸ್ಟಿಲ್ ಚಾರ್ಜಿಂಗ್ ವೆರಿ ಗುಡ್ ಮನಿ. ವಿ ಹ್ಯಾವ್ ಕ್ಲಾಸಿಕ್ ಎಕ್ಸಾಂಪಲ್ಸ್ಗಳು ಇದೆ ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್. ದೇ ಹ್ಯಾವ್ ಮೇಡ್ ಬಿಗರ್ ನೇಮ್ಸ್. ಬಟ್ ಸ್ಟಿಲ್ ಐ ಮೀನ್ ನಾನು ಹಿಂಗೆ ಹೇಳೋಂಥದ್ದಲ್ಲ, ಈಗ ಒಬ್ಬ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ತೊಗೊಂಡ್ರೆ ಇವ್ರನ್ನೀಗ ನನ್ನ ಯಾಕೆ ವಿಮೆನ್ ಸೆಂಟ್ರಿಕ್ ಅಂತ ಹೇಳಿದ್ರು ಅಂತ, ಈಗ ಯಾವುದೋ ಒಂದು ಎಕ್ಸಾಂಪಲ್ ಮಾಲಾಶ್ರೀ ಮ್ಯಾಮ್ ಇದ್ದಾಗ ಅಂತ ತೊಗೊಳ್ಳೋಣ, ಆಗಿನ ಇದಕ್ಕೆ ತೊಗೊಂಡಾಗ, ಅಥವಾ ಆಮೇಲೆ ಇಲ್ಲೊಂದು ನಯನತಾರ ಅವ್ರಿಗೂ ತೊಗೊಂಡ್ರೆ ಅವ್ರದ್ದೊಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ರಿಲೀಸ್ ಆಯಿತು ಅಂದರೆ ನಾನು ಇದಕ್ಕೊಂದು 4 ಕೋಟಿ ನಾನು ಅಥವಾ 5 ಕೋಟಿ 10 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಂಗೆ ರಿಟರ್ನ್ಸ್ ಇದೆ. ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಾಮರ್ಸ್. ಸಿ ಕೆಲವರುಗಳು ಎಷ್ಟೋ ಜನ ಹೀರೋಯಿನ್ಸ್ಗಳು ಹೆಸರು ಮಾಡಿದಂಥ ಸೇಫ್ ಅಂತಲ್ಲ, ದೇ ಮೇಡ್ ಇಟ್ ವೆರಿ ಓಕೆ, ನನ್ನ ಚೌಕಟ್ಟು ಇಷ್ಟು, ನನ್ನ ಬೌಂಡ್ರಿ ಇಷ್ಟು, ನಾನು ಮಾಡಿದ್ದೀನಿ ಅನ್ನೋ ಥರ ಇರುತ್ತೆ. ಸಿ ದೇರ್ ಪ್ರೆಸೆನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಒಂಥರ ವಾಟ್ ಯು ಕಾಲ್, ತುಂಬ ಬೋಲ್ಡ್ ಆಗಿದೆ, ತುಂಬ ಲೌಡ್ ಆಗಿದೆ. ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್. ಬಟ್ ಸ್ಟಿಲ್ ಯು ಡೋಂಟ್ ಹ್ಯಾವ್ ದ ಪ್ಯಾರಾಮೀಟರ್ಸ್ ಟು ಮೆಷರ್. ಅಂದರೆ ಇವ್ರನ್ನ ನೋಡ್ಕೊಂಡೇ ಸಿನಿಮಾಗೆ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕಥೆನೂ ಇರಬಹುದು, ಅಥವಾ ಹೀರೋ ಇಸ್ ಬಿಗರ್ ದ್ಯಾನ್ ದೆಮ್ ಇನ್ ಟರ್ಮ್ಸ್ ಆಫ್ ದಿ ಕಮರ್ಷಿಯಲ್ ಬಿಸ್ನೆಸ್ ಇರ್ಬೋದು. ಸೊ ದಟ್ಸ್ ವೈ ವೆರಿ ಟ್ರಿಕ್ಕಿ ಅಂತ ಅದಕ್ಕೆ ಜೆಂಡರ್. But sir, it is a very male dominated industry. Yeah, that is true. That's a given. That's- But I also feel like ಈಗ ತುಂಬಾ ಚೇಂಜ್ ಆಗ್ತಾ ಇದೆ. Slowly, it's of course very very slower than us actresses would want it to be, but it is changing. ಅಲ್ಲ, I think ಒಂದು ವಿಚಾರ ನನ್ಗನ್ಸಿದ್ದು, ಪ್ರಭು ಸರ್ ಹೇಳಿದ್ದು ಮತ್ತು ನೀವು ಹೇಳಿದ್ದು ಎರಡು ಕರೆಕ್ಟ್ ಅಂತ ನನಗನ್ನಿಸ್ತು. ಈಗ ಒಂದು ಪಾಯಿಂಟ್ವರೆಗೂ ಒಂದು ಬಹುಶಃ ಒಂದು ನಟಿಗೆ ಈ ಕಮರ್ಷಿಯಲ್ ಸಕ್ಸಸ್ ಆಫ್ ದ ಫಿಲ್ಮ್ ಮೇ ನಾಟ್ ಮ್ಯಾಟರ್ ಸೋ ಮಚ್. ಒಬ್ಬ ಹೀರೋಗೆ ಎಷ್ಟು ಮ್ಯಾಟ್ರ್ ಆಗುತ್ತೋ ಅಷ್ಟು ಮ್ಯಾಟ್ರ್ ಆಗದಲ್ಲೇ ಇರ್ಬೋದು ಒಂದು ಪಾಯಿಂಟ್ವರೆಗೂ. ಈ ಉದಾಹರಣೆಗೆ ಅದು ಒಂದು ಪಾಯಿಂಟ್ವರೆಗೂ. ಆದರೆ ಒಂದು ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾಯಿಂದ ಡೆಬ್ಯೂ ಆಗೋಂಥ ಒಂದು ಆ್ಯಕ್ಟ್ರೆಸ್ಗೆ, ಆ ಸಿನಿಮಾ 1 ವರ್ಷ ಓಡಿರೋಂಥ ಒಂದು ಆ್ಯಕ್ಟ್ರೆಸ್ಗೆ ಏಕ್ದಮ್ ನೆಕ್ಸ್ಟ್ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೋ, ಅಥವಾ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೋ, ಅಥವಾ ಇನ್ನೊಬ್ಬರ ಜೊತೆ ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋಕ್ಕೋ ಸಿಗುತ್ತೆ. ಅದೇ ಬಹುಶಃ ಅಷ್ಟೇ ಪ್ರತಿಭೆ ಇರುವಂಥ, ಅಷ್ಟೇ ಚಂದ ಕಾಣುವಂಥ ಇನ್ನೊಂದು ಹೆಣ್ಮಗಳು ಇನ್ನೊಂದು ಯಾವುದೋ ಸಿನಿಮಾದಿಂದ ಡೆಬ್ಯೂ ಆಗಿ ಆ ಸಿನಿಮಾ ಹಿಟ್ ಆಗದಲ್ಲೇ ಇದ್ದಿದ್ರೆ ಆಕೆಗೂ ಕೂಡ ಕೆಲಸ ಸಿಗುತ್ತೆ. but ತುಂಬಾ ಬಹುಶಃ slow ದರ್ಶನ್ ಸರ್ ಆಗಿ ಜೊತೆ ಸಿಗ್ದಲೇ ಇರ್ಬೋದು, Yeah. ಅಪ್ಪು ಸರ್ ಜೊತೆ ಸಿಗ್ದಲೇ ಇರ್ಬೋದು, ಎಸ್ ಸರ್ ಜೊತೆ ಸಿಗ್ದಲೇ ಇರ್ಬೋದು, ಆದ್ರೆ ಕೆಲಸ ಅಂತೂ ಸಿಗುತ್ತೆ. ಆದರೆ ಆ ಒಂದು ನೆಕ್ಸ್ಟ್ ಲೀಗ್ ಹೋಗೋದಕ್ಕೆ ಕಮರ್ಷಿಯಲ್ ಸಕ್ಸಸ್ ಬೇಕು. That's true. ಜೊತೆಗೆ ನಾವು ಕ್ಯಾಮ್ರಾ ಆಫ್ ಆಗಿದ್ದಾಗ ಶುರು ಮಾಡೋಕ್ಕೆ ಮುಂಚೆ ವಿ ವರ್ ಡಿಸ್ಕಸಿಂಗ್ ಒನ್ ಟಾಪಿಕ್. ಇಟ್ ಆಲ್ ಕಮ್ಸ್ ಡೌನ್ ಟು ದ ಪೊಸಿಷನಿಂಗ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫಿಲ್ಮ್ ಆಸ್ ವೆಲ್. ದಟ್ ಐ ಆಲ್ವೇಸ್ ಸೇ. ನೀವೊಂದು ಸಿನಿಮಾ ಹಿಟ್ ಆಯಿತು ಅಂದರೆ ಅಥವಾ ಹಿಟ್ ಆಗಿಲ್ಲ ಅಂದ್ರೂ, ದುಷ್ಯಂತ್, ಈಗ ನಿಮ್ಮ ಸಿನಿಮಾ ಗತವೈಭವ ನಿಮ್ಮ ಮೊದಲನೇ ಸಿನಿಮಾ, ಲೆಟ್ಸ್ ಬಿ ಆನೆಸ್ಟ್, ನೀವು ನಿಮ್ಮ ಪೊಸಿಷನ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈ ಸಿನಿಮಾ ಆ ಮಟ್ಟಿಗೆ ರೀಚ್ ಆಗ್ತಿರ್ಲಿಲ್ಲ. ನೀವು ಗೊತ್ತಿಲ್ದಿರೋ ನಿಮಗೆ ಆರ್ಗ್ಯಾನಿಕ್ಲಿ ಯು ಹ್ಯಾವ್ ಪೊಸಿಷನ್ಡ್ ಯುವರ್ ಸೆಲ್ಫ್. ಸೊ ಹಾಗಾಗಿ ಈ ಮಟ್ಟಿಗೆ ರೀಚ್ ಆಗ್ತಾ ಇದೆ. ಈಗ ಎಷ್ಟು ಜನ ನಿಮ್ಮ ಜೊತೆ ಇದೇ 2025 ಎಷ್ಟು ಜನ ಡೆಬ್ಯೂ ಹೀರೋಗಳು ಬಂದಿರಲ್ಲ. ಸಿನಿಮಾಗಳು ಚೆನ್ನಾಗೂ ಇರಬಹುದು,
ಖಂಡಿತ ನಮ್ಗೆ ಗೊತ್ತಿಲ್ಲದೇನೂ ಇರ್ಬೋದು. ಬಟ್ ಯಾಕೆ ಅವರು ದೇ ವುಡ್ ಹ್ಯಾವ್ ಫೇಲ್ಡ್, ಅಥವಾ ಫೇಲ್ಡ್ ಅಂದರೆ ದೇ ವುಡಂಟ್ ಹ್ಯಾವ್ ಸೀನ್ ದಟ್ ಸಕ್ಸಸ್ ಅಂದಾಗ, ಸೊ ಆಗ ಬಿಕಾಸ್ ಅವ್ರು ಆ ಪೊಸಿಷನಿಂಗ್ ಯೋಚನೆ ಮಾಡಿಲ್ಲ. ಯಾಕಂದರೆ ಪ್ರಾಯಶಃ ಅವ್ರು ಯೋಚನೆ ಮಾಡೋಂಥ ಒಂದು ಎಕ್ಸ್ಪೀರಿಯನ್ಸು ಇಲ್ಲ. ಈಗ ನಿಮ್ಗೆ 5 ವರ್ಷ ಜರ್ನಿ ಇದೆ ಅಂತಂದರೆ ಆ 5 ವರ್ಷ ಇಟ್ಸ್ ನಾಟ್ ನಟನೆ ಒಂದು ತಯಾರಿ ಇದ್ರೂ ಜೊತೆಗೆ ನಾನು ಸಿನಿಮಾ ಇದೇ ರೀತಿ ಮಾಡಬೇಕು. ನೀವು ಅಸೋಸಿಯೇಟ್ ಆಗಿರೋ ಟೀಮ್ ನೋಡ್ಕೊಳ್ಳಿ, ನೀವು ಸಿಂಪಲ್ ಸುನಿ ಜೊತೆ ಅಸೋಸಿಯೇಟ್ ಆಗಿದ್ದೀರಾ, ಅಥವಾ ಇನ್ಯಾರೋ ಆಶಿಕಾ ರಂಗನಾಥ್ ಜೊತೆ ಅಸೋಸಿಯೇಟ್ ಆಗಿದ್ರು. ಯು ಗಾಟ್ ಆಲ್ ದಿ ಎಕ್ಸ್ಪೀರಿಯನ್ಸ್ ಪೀಪಲ್. ದಿಸ್ ಇಸ್ ವೆರಿ ಯುವರ್ ಪೊಸಿಷನ್ ಯುವರ್ ಫಿಲ್ಮ್. ಡೋಂಟ್ ಯು ಅಗ್ರಿ? ದಟ್ಸ್ ಒನ್ ಥಿಂಗ್. ಆ್ಯಂಡ್ ಲೈಕ್ ಅಂಕಿತಾ ಹೇಳ್ದಂಗೆ ಹೌ ಪರಂಬ ಥಿಂಗ್ಸ್ ಅಬೌಟ್ ಅ ಫಿಲ್ಮ್. ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಕೆಲಸ ಸಿಗಬೇಕು, ಹಿಟ್ ಆಗಬೇಕು. ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಇಸ್ ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿ ಆ್ಯಕ್ಚುಲಿ ಅವ್ರದ್ದು ಉಳಿದವ್ರ ಕಂಡೆಂತೆಯಿಂದ ಅವ್ರ ಟೀಮ್ ಫಾರ್ಮ್ ಆಗಿದೆ ಆಲ್ರೆಡಿ. ಬಟ್ ಕಿರಿಕ್ ಪಾರ್ಟಿ ಮೇಡ್ ಇಟ್ ರಿಯಲಿ ಬಿಗ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಅಲ್ಲಿ ಆ್ಯಕ್ಟ್ ಮಾಡಿರೋಂಥ ಎಲ್ಲ ಆ್ಯಕ್ಟರ್ಸ್, ಈವನ್ ದ ಕ್ಯಾರೆಕ್ಟರ್ ಆ್ಯಕ್ಟರ್ಸ್ ಆರ್ ಡೂಯಿಂಗ್ ವೆರಿ ವೆಲ್ ಟು ಅನ್ ಎಕ್ಸ್ಟೆಂಟ್. ಅದಾದಮೇಲೆ ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಯು ಆ್ಯಸ್ ಪರ್ಸ್ನಲಿ, ಬಿ ಪಾರ್ಟ್ ಆಫ್ ಕಮರ್ಷಿಯಲಿ ಸಕ್ಸಸ್ಫುಲ್ ಫಿಲ್ಮ್ಸ್. ಆ್ಯಂಡ್ ಲೈಕ್ ಯು ಸೆಡ್, ಈಗ ಯು ಸೆಡ್ ಕ್ಯಾರೆಕ್ಟರ್ ಆರ್ಟಿಸ್ಟು ಕೂಡ ಅಲ್ಲಿ ಸಕ್ಸಸ್ ಸಿಕ್ಕಿದೆ ಅಂದರೆ ಕರೆಕ್ಟ್. ನಿನ್ನ ಶೇರ್ ಎಷ್ಟಿತ್ತೋ ಆ ಒಂದು ಹಿಟ್ ಫಿಲಮಲ್ಲಿ ಅಷ್ಟೇ ನಿನಗೂ ಸಿಕ್ಕಿದೆ. 100%. ಈಗ ರಶ್ಮಿಕಾ ಶೇರ್ ಅಷ್ಟಿತ್ತು ಅಂತ ಅಂದ್ಕೊಂಡಾಗ, ಆ್ಯಂಡ್ ಶಿ ಪೊಸಿಷನ್ ಲೈಕ್ ಯು ಸೆ, ಈಗ ದರ್ಶನ್ ಸರ್ದು ಅಥವಾ ಒಂದು ಅಪ್ಪು ಸರ್ ಜೊತೆ ಎಲ್ಲ ಮಾಡ್ಕೊಂಡಾಗ ಅಫ್ಕೋರ್ಸ್ ಚೆನ್ನಾಗಿದ್ದಾರೆ, ಒಳ್ಳೆ ನಟನೆ ಬರುತ್ತೆ, ಅದು ಒಂದು ಭಾಗ ಇರುತ್ತೆ. ಅದನ್ನು ಬಿಟ್ಟು ಕೂಡ ಹಿಂದೆನೂ ಕೂಡ ಒಂದು ಪೊಸಿಷನಿಂಗ್ ಇದ್ದೇ ಇರುತ್ತೆ. ಅಪ್ರೋಚ್ ಅವ್ರು ಕಾಲ್ ಮಾಡೋದಾಗಿರ್ಬೋದು, ಶಿ ಕುಡ್ ಹ್ಯಾವ್ ಸೆಡ್ ನೋ ಆಗ್ಬೋದು, ಅಥವಾ ಇವರೇ ನೋ ಅನ್ಬೋದಾಗಿತ್ತು, ಏನೇನೋ ಫ್ಯಾಕ್ಟರ್ಸ್ಗಳಿರ್ಬೋದು ಗೊತ್ತಿಲ್ಲ. ಸೊ ಹೌ ಸ್ಟ್ರಾಟಜಿಕಲಿ ಅಂತ ನಮಗನ್ಸುತ್ತೆ, ಆರ್ಗ್ಯಾನಿಕಲಿನೂ ಆಗಿರಬಹುದು. ಸೊ ಇಟ್ ಇಸ್ ಆಲ್, ಇಟ್ ನೋಸ್ ಓನ್ಲಿ ಬಿಟ್ವೀನ್ ದ ಟೂ ಎಂಡ್ಸ್, ಆ ಕಡೆ ಈ ಕಡೆ ಇರೋರಿಗೆ. ಐ ಫೀಲ್ ಯು ನೀಡ್ ಬೋತ್. ಯು ನೀಡ್ ಬೋತ್. ಪರ್ಸನಲ್ ಸ್ಟ್ರಾಟಜಿನೂ ಬೇಕು, ಥಿಂಗ್ಸ್ ಅರೌಂಡ್ ಯು ಆಲ್ಸೋ ಶುಡ್ ವರ್ಕ್. ಓನ್ಲಿ ದೆನ್ ಇಟ್ ವಿಲ್ ಗೋ ಇನ್ ಅ ಸರ್ಟನ್ ಡೈರೆಕ್ಷನ್. Wow, this is becoming a brutal honest episode. ಅಂದ್ರೆ ಎರಡೂ ಬೇಕು. ಪರ್ಸನಲ್ ಆಗಿ ನಾವು ಹೆಂಗೆ ಮುಂದೆ ಹೋಗ್ತೀವಿ, ಈಗ ನಂದು ಮರ್ಫಿ ಆಯಿತು, ಮರ್ಯಾದೆ ಪ್ರಶ್ನೆ ಆಯಿತು, ಅದಾದ್ಮೇಲೆ ನಾನು ಏನು ಕ್ರ್ಯಾಕ್ ಮಾಡ್ತೀನಿ, ಹೆಂಗೆ ಕ್ರ್ಯಾಕ್ ಮಾಡ್ತೀನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನನ್ನ ಸಿನಿಮಾಗಳು ವರ್ಕೌಟ್ ಆಗಬೇಕಾಗತ್ತೆ. ಈಗ ನಾನು ಏನು ಕ್ರ್ಯಾಕ್ ಮಾಡ್ತೀನಿ ಅನ್ನೋದು ಇಟ್ಸ್ ಅ ವೆರಿ ಪರ್ಸ್ನಲ್ ಥಿಂಗ್. ನಾನು ಕ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮರ್ಫಿ ಆದಮೇಲೆ ಪ್ರೊಡ್ಯೂಸರ್ ದುಡ್ಡು ಸಿಕ್ಕಿದೆ ಅಲ್ವೋ, ನಂಗೆ ಇನ್ನೊಂದು ಸಿನಿಮಾ ಸಿಕ್ತು. ಮರ್ಯಾದೆ ಪ್ರಶ್ನೆ ಆದಮೇಲೆ ಅವ್ರಿಗೆ ಸಿಕ್ಕಿದೆ ಅಲ್ಲ, ನಂಗೆ ಇನ್ನೊಂದು ಸಿನಿಮಾ ಸಿಕ್ತು. ಅದು ನಾನು ಕ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ನನಗೆ ಇಲ್ಲೇ ಇರೋಕ್ಕಾಗಲ್ಲ. ಹ್ಯಾವ್ ಟು ಗ್ರೋ ಟು ನೆಕ್ಸ್ಟ್ ಲೆವೆಲ್. ಕರೆಕ್ಟ್. ಆವಾಗ ನನ್ನ ಸಿನಿಮಾಗಳು ಕೆಲಸ ಮಾಡಬೇಕು. ಸೊ ಮೈ ಇಂಟೆಂಟ್ ಟುಡೇ ಈಸ್ ನಾಟ್ ಜಸ್ಟ್ ಅಬೌಟ್ ಮೀ, ಇಟ್ಸ್ ಅಬೌಟ್ ಎಂಟೈರ್ ಸಿನಿಮಾ ಶುಡ್ ವರ್ಕ್. ಎಲ್ರಿಗೂ ಕೆಲಸ ಸಿಗಬೇಕು, ಎಲ್ಲ ಸಿನಿಮಾನೂ ವರ್ಕ್ ಆಗಬೇಕು, ಎಲ್ಲ ರೀತಿಯಲ್ಲೂ ವರ್ಕ್ ಆಗಬೇಕು. ಸೊ ಬಹುಶಃ ಒಂದು ಭಾಗದವರೆಗೂ ನನಗೇನು ಅನ್ನೋದು ಇರುತ್ತೆ ಅನ್ಸುತ್ತಲ್ಲ, ಒಂದು ಭಾಗದವರೆಗೂ. ಒಂದು ಭಾಗ ಆದಮೇಲೆ ನಾವು ಅನ್ನೋದು ಬರುತ್ತಾ ಅಂತ, ನಮ್ಮ ಜವಾಬ್ದಾರಿ ದೊಡ್ಡದಾಗುತ್ತಾ ಅಂತ. ಕರೆಕ್ಟ್. ನನಗೆ ಮೊದಲನೇ ಹೆಜ್ಜೆನೇ ಹಾಗೆ ಅನ್ಸುತ್ತೆ. ಸಿನಿಮಾ ಇಸ್ ನಾಟ್ ಅ ಸಿಂಗಲ್ ಥಿಂಗ್. ನಾವು ಇಂಡಿವಿಜುವಲ್ ಆಗಿ ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇಟ್ಸ್ ಅ ಕೊಲಾಬರೇಟಿವ್ ಫಾರ್ಮ್ ಆಫ್ ಆರ್ಟ್. ಡೆಫಿನೆಟ್ಲಿ. ಆ್ಯಂಡ್ ಟೀಮ್ ವರ್ಕ್ ಅಂತ ನಾವೇನು ಸ್ಕೂಲಲ್ಲಿ ಇದ್ದಾಗ ಒಂದು ಕ್ರಿಕೆಟ್ ಆಡುವಾಗಲಿ ಎಲ್ಲರೂ ಹೇಗೆ ಒಟ್ಟೊಟ್ಟಿಗೆ ಸೇರ್ಕೊಂಡು ಆಟಾಡ್ತಿದ್ವಿ, ಅದೇ ರೀತಿ ಸಿನಿಮಾ ಅಂತಂದರೆ ನನಗೆ ನಿರ್ದೇಶಕರು ಅಷ್ಟೇ ಮುಖ್ಯ, ನಿರ್ಮಾಪಕರು ಅಷ್ಟೇ ಮುಖ್ಯ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ, ಹೌದು ನಿಜ. ಆದರೆ ಅಲ್ಲಿ ಮಾತುಕತೆ ಅಥವಾ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಅನ್ನೋ ಸಂಗತಿಗಳು ಬರ್ತಾನೆ ಇರಬೇಕು. ಆ್ಯಂಡ್ ಹಂಗೆ ಯೋಚನೆ ಮಾಡಿದ್ರೇ ಸಿನಿಮಾ ಅನ್ಸ್ಕೊಳ್ಳೋದು. ನಾವು ಇಬ್ಬನಿ ಮಾಡುವಾಗ ಎಸ್, ಐ ಹ್ಯಾವ್ ಥಾಟ್ ಅಬೌಟ್ ಮೈ ಸಿನಿಮಾಟೋಗ್ರಫರ್ ಆ್ಯಂಡ್ ಮೈ ಡಿರೆಕ್ಟರ್ ಆಲ್ಸೋ. ನಮ್ಮ ಸರ್ ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಬರೀಬೇಕು, ಅವ್ರಿಗೆ ಇದು ಸಿಗಬೇಕು. ಮೋರ್ ದೆನ್ ನಮಗೇನು ಉದ್ದೇಶ ಇತ್ತು ಅನ್ನೋದಕ್ಕಿಂತ ನಾವು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಈ ಕ್ಯಾರೆಕ್ಟರ್ ಮೇಲೆ ಇನ್ನೂ ನಾ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ನನಗೆ ಡೈರೆಕ್ಟರ್ ಕಡೆಯಿಂದ ಒಂದು ವಿಷಯಗಳು ನನಗೆ ಗೊತ್ತಾಗ್ತಿದ್ರೆ, ಸಿನಿಮಾಟೋಗ್ರಫರ್ ಯಾವ ರೀತಿ ಲೈಟಿಂಗ್ ತೊಗೋಬೇಕು, ಆ ಫೇಸ್ ಮೇಲೆ ಟ್ರಯಾಂಗಲ್ ಹೆಂಗೆ ಬರಬೇಕು, ಇಲ್ಲಿ ನನ್ನ ಕ್ರಾಫ್ಟ್ ಬಗ್ಗೆನೂ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಟರ್ ಅಂತ ಬಂದಾಗ ಯು ಕಾಂಟ್ ವರ್ಕ್ ಅಲೋನ್. ಯು ಕೆನಾಟ್. ವಿ ಆರ್ ಡಿಪೆಂಡೆಂಟ್. ಆಮೇಲೆ ಏನಂತಂದ್ರೆ ಯು ಆರ್ ಡಿಪೆಂಡೆಂಟ್ ಆ್ಯಕ್ಚುಲಿ. ಇನ್ನು ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ತೊಗೊಂಡ್ರೆ ಐ ಮೇ ಸೌಂಡ್ ಇದನ್ಸುತ್ತೆ, ಬಟ್ ಈಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹಿ ಕ್ಯಾನ್ ಸಿಟ್ ಇನ್ ಅ ರೂಮ್ ಆ್ಯಂಡ್ ಹಿ ಕ್ಯಾನ್ ವರ್ಕ್ ಆಲ್ ಅಲೋನ್. ಎಸ್, ದೋ ಹಿ ನೀಡ್ಸ್ ಫೀಡ್ಸ್ ಇದ್ರೂ ಹಿ ಕ್ಯಾನ್ ವರ್ಕ್ ಅಲೋನ್, ಬಟ್ ಅನ್ ಆಕ್ಟರ್ ಕ್ಯಾನ್ ನೆವರ್ ವರ್ಕ್ ಆಲ್ ಅಲೋನ್. He cannot. He needs a cameraman. He needs a lighting. I think the only time, I'm so sorry, the only time as an actor that you're alone is when you're trying to figure out, prepare and trying to figure out what to do with your character. That's the only time. But even then, you have to ask the director, you have to ask your co-star. ಹೌದು, ಬಟ್ ನಟನೆ ನನಗೆ ಸ್ಪೆಷಲ್. ಸಾರಿ, No, I cut you off. So sorry. ನಟನೆ ಅನ್ನೋದು ಸ್ಪೆಷಲ್ ಅಂತ ನಮಗೆ ಯಾತಕ್ಕೆ ಅನ್ಸುತ್ತೆ ಅಂದರೆ, ಈಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸಂಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ರೂಮಲ್ಲಿ ಅವರು ಕೂತ್ಕೊಂಡು ಮಾಡುವಾಗ ಅವ್ರಿಗೆ ಸಿಗೋವಂತಹ ಸ್ವಾತಂತ್ರ್ಯ ಬೇರೆ. ಯಾರು ಅವರನ್ನ ನೋಡ್ತಿರೋದಿಲ್ಲ, ಅವರು ಮನಸ್ಸು ಬಿಚ್ಚಿ ಕೆಲಸ ಮಾಡುವಂತಹ ಸಂದರ್ಭ ಅವ್ರಿಗಿರುತ್ತೆ. ಡೈರೆಕ್ಷನ್ ಮಾಡುವಾಗಲೂ ಕೂತ್ಕೊಂಡು ಆಲೋಚನೆ ಮಾಡಿ ಯಾವ ರೀತಿ ಬರಬೇಕು ಅಂತ
ಒಬ್ಬರೇ ಟೈಮ್ ತಗೋಬಹುದು. ಆ್ಯಕ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದಾಗ ನಮಗೆ ಸಿಗೋವಂತಹ ಫ್ರೀಡಮ್ ನಾವು ಕ್ಯಾಮ್ರಾ ಮುಂದೆ ನಿಂತಾಗಲೂ ತೋರಿಸ್ಬೇಕು. ಆ್ಯಂಡ್ ನಾವು ಕ್ಯಾಮ್ರಾ ಮುಂದೆ ನಿಂತು ತೋರಿಸುವಾಗ ನಮ್ಮ ಸುತ್ತಮುತ್ತ ಜನರಿರ್ತಾರೆ. ಮನಸ್ಸು ಬಿಚ್ಚಿ ನಾನಾಗಿ, ಅಂದರೆ ಆಲ್ಮೋಸ್ಟ್ ಹೇಳ್ತಾರಲ್ಲ, ಐ ಆಮ್ ಬೀಯಿಂಗ್ ನೇಕೆಡ್ ಆ್ಯಸ್ ಅ ಕ್ಯಾರೆಕ್ಟರ್ ಅನ್ನೋದಕ್ಕೆ ಒಂದು ಕರೇಜ್ ಇರಬೇಕು. ಬಿಕಾಸ್ ಕೆಲವು ಸರ್ತಿ ಎಲ್ಲರ ಮುಂದೆ ಹಾಡು ಅಂತಂದರೆ ನಡ್ಕ ಇರುತ್ತೆ. ಒಬ್ಬರೇ ಹಾಡುವಾಗ ಹಾಡು ಕೇಳಿಸೋ ರೀತಿನೇ ಬೇರೆ. ನಾವೆಲ್ಲ ಬಾತ್ರೂಮಲ್ಲಿ ಇದಕ್ಕೆ ಚೆನ್ನಾಗಿ ಹಾಡ್ತೀವಲ್ಲ ಅಂತ ಅಂದ್ಕೊಳ್ಳೋದೇ ಅದಕ್ಕೆ. ಯಾಕಂದರೆ ಫ್ರೀಡಮ್ ಅನ್ನೋದು ಕಲಾವಿದರಿಗೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ದಟ್ಸ್ ವಾಟ್ ಇಟ್ಸ್ ಕಾಲ್ಡ್ ಇಸ್ ಕ್ರಾಫ್ಟ್. ಹಾಂ, ಅಂದರೆ ನೀನು ಪ್ರತಿಯೊಂದು ಪ್ರಾಜೆಕ್ಟನ್ನು ಅಥವಾ ಪ್ರತಿಯೊಂದು ಇದನ್ನು ಮಾಡ್ತಾ ವಿಲ್ ಫರ್ಗೆಟ್ ಪೀಪಲ್ ಅಂತ ಹೇಳಿದಾಗ become more confident Correct. ಈಗ ರೈಟಿಂಗ್ ಅಂತಂದರೆ ಒಬ್ಬರೇ ಕೂತ್ಕೊಂಡು ಬರಿಬೋದು, ಕಂಪೋಸಿಷನ್ ಒಬ್ಬರೇ. ಈ ಕಲೆಗಳೆಲ್ಲ ಏನಂತಂದರೆ, ನೀನೊಬ್ಬನೇ ಇದ್ದಾಗ ಕೂತಾಗ ನಿನಗೆ ಸಿಗೋವಂತಹ ಸ್ವಾತಂತ್ರ್ಯದ ಮೇಲೆ ನೀನು ಎಷ್ಟು ಆಳಕ್ಕೆ ಇಳಿಬೋದೋ ಅಷ್ಟು ಆಳಕ್ಕೆ ಇಳಿಬಹುದು. ಬಟ್ ನಟನೆ ಅಂತ ಬಂದಾಗ ಎಲ್ಲರ ಮುಂದೆ ನೀನು ಆಳಕ್ಕೆ ಇಳಿಯೋದು ಒಂದು ಧೈರ್ಯ ಇರಬೇಕು. ಅದಕ್ಕೆ ಅದು ಕರೆಕ್ಟಾಗಿ ಕ್ಯಾಮರಾಗೆ ಕನೆಕ್ಟ್ ಆಗಬೇಕು. ಕ್ಯಾಮ್ರಾ ಕನೆಕ್ಟ್ ಆದ್ರೇ ನಮಗೆ ಆಡಿಯನ್ಸಿಗೆ ಕನೆಕ್ಟ್ ಆಗೋಕ್ಕಾಗೋದು. ಆ್ಯಂಡ್ ಅದಕ್ಕೆ ನಮಗೆ ಸುತ್ತಮುತ್ತ ಇರೋರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ಟೀಮ್ ಮೇಲೆ ನಾವು ನಿಜವಾಗ್ಲೂ ಡಿಪೆಂಡ್ ಆಗಿದ್ದೀವಿ. ಒಬ್ಬರು ಒಂದು ಸೈಲೆನ್ಸ್ ಅಂತ ಒಬ್ಬರು ಮಾತನಾಡೋ ಹಾಗಿಲ್ಲ. ನಾವು ನಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ, ನಮ್ಮ ಸ್ವಾತಂತ್ರ್ಯನ ತಗೊಳ್ಳೋದಕ್ಕೆ ಇನ್ನೆಲ್ಲರ ಏನಂತಾರೆ ಗಮನ ಆಲೋಚನೆನ ನಾವು ಸೈಲೆನ್ಸ್ ಮಾಡ್ತಿದ್ದೀವಿ. ಸೊ ನಾವು ತುಂಬ ಡಿಪೆಂಡ್ ಆಗಿದ್ದೀವಿ ಎಲ್ಲರೂ. ಮೋರ್ ದನ್ ಸೈಲೆನ್ಸ್ ವಿ ಆರ್ ಮೇಕಿಂಗ್ ದೆಮ್ ಗೆಟ್ ಇನ್ ಟು ಫೋಕಸ್. ಖಂಡಿತ ಭಾಳ ಸೊಗಸಾಗಿ ಹೇಳಿದ್ರಿ ನೀವು. ಐ ಮೀನ್ ಇಟ್ಸ್ ಲೈಕ್ ಒಂದು ಡ್ರೈವಿಂಗ್ ಕಲಿತೀವಿ, ಆಯಿತಾ? ಐ ಮೀನ್ ಅಕಾರ್ಡಿಂಗ್ ಟು ಮೈ ಪರ್ಸ್ಪೆಕ್ಟಿವ್ ಇದು. ಇನಿಷಿಯಲಿ ಡ್ರೈವಿಂಗ್ ಕಲಿಬೇಕಾದ್ರೆ ನಿಮ್ಗೆ ಒಂದು ಯಾರಾದರೂ ಹೇಳ್ಕೊಡ್ತಾರೆ, ಇದು ABC, ಆ್ಯಕ್ಸಿಲೇಟರ್, ಬ್ರೇಕು, ಕ್ಲಚ್ಚು, ಅದು ಇದು ಅಂತ ಹೇಳ್ಬಿಟ್ಟು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ಡ್ರೈವಿಂಗ್ ಮಾಡ್ತಾ ಇಟ್ ಗೋಸ್ ಟು ಎ ಸಬ್ ಕಾನ್ಷಿಯಸ್. ಸಡನ್ನಾಗಿ ಯಾರು ಅಡ್ಡ ಬಂದ್ರೂ ಗೊತ್ತಿಲ್ಲದೆ ನಾವು ಬ್ರೇಕ್ ಒತ್ಬಿಡ್ತೀವಿ. ಆ್ಯಸ್ ಎನ್ ಆ್ಯಕ್ಟರ್, ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ರೈಟ್ ಎಕ್ಸ್ಪೋಜರ್, ಯು ಗೆಟ್ ಇನ್ ಟು ದಟ್ ಸ್ಪೇಸ್. ಆವಾಗ ನಿಮಗೆ ಈ ಮೈ ಮರೆತು ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನಿಮಗೆ ಯಾರಿದ್ದಾರೆ ಯಾರಿಲ್ಲ ಏನೂ ಮ್ಯಾಟ್ರ್ ಆಗಲ್ಲ. ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಬಿಕಾಸ್ ಐ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ಇಟ್ ಮಚ್ ಲೇಟರ್. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಂಗೆ ನನ್ನ ಲೈನ್ಸ್ ಗೊತ್ತಿದೆ, ನನಗೆ ನನ್ನ ಬಿಹೇವಿಯರ್ ಗೊತ್ತಿದೆ, ನನ್ನ ಕ್ಯಾರೆಕ್ಟರ್ ಕರೆಕ್ಟಾಗಿ ನಂಗೆ ಫೀಡ್ ಆಗಿದೆ. ಸೊ ಐ ಜಸ್ಟ್ ಹ್ಯಾವ್ ಟು ಬಿಹೇವ್. ಸೊ ಯು ವಿಲ್ ರೀಚ್ ದಟ್ ಸ್ಪೇಸ್. ಆ ಮೊಮೆಂಟಮ್ ನೀವು ಕ್ರ್ಯಾಕ್ ಮಾಡಿದಾಗ ದೆನ್ ಯು ನೋ ವಾಟ್ ಈಸ್ ಹ್ಯಾಪ್ನಿಂಗ್, ದೆನ್ ಯು ನೋ ವಾಟ್ ಯುವರ್ ಎಕ್ಸ್ಪ್ರೆಷನ್ಸ್ ಆರ್. ನಿಮಗೆ ಕನ್ನಡಿನೂ ಬೇಡ ಆವಾಗ. ಬೇಡ, ಕರೆಕ್ಟ್. ಯು ಡೋಂಟ್ ನೀಡ್ ಎನಿಥಿಂಗ್, ಜಸ್ಟ್ ಯು ನೋ ಎವ್ರಿ ಮಸಲ್ ಆಫ್ ಯುವರ್ ಬಾಡಿ, ಜಸ್ಟ್ ಬಿಹೇವ್. ನಾನು ನಿನ್ನೆ ಇನ್ಫ್ಯಾಕ್ಟ್ ಐ ವಾಸ್ ಟೆಲಿಂಗ್ ಮೈ ಫ್ರೆಂಡ್, ನಾನು ಪಡೆಯಪ್ಪ ಸಿನಿಮಾ ನೋಡೋಕೆ ಹೋಗಿದ್ದೆ, ರೀರಿಲೀಸ್ದು. ಸೊ ನೋಡ್ತಾ ಇದ್ದೆ, ಆ್ಯಟ್ ಸಮ್ವೇರ್ ಒಂದು ಮುಕ್ಕಾಲು ಸಿನಿಮಾದಲ್ಲಿ ಅವ್ರಿಗೊಂದು ಲೈನ್ ಹೇಳಿದೆ, ಹೇ ಇಡೀ ಟೀಮ್ ಒಬ್ಬೊಬ್ಬರು ಹೆಂಗೆ ಎನರ್ಜಿ ಹಾಕಿದ್ದಾರೆ ಸಿನಿಮಾದಲ್ಲಿ ನೋಡಿ ಅಂತಂದೆ. ಅಂದರೆ ಇಟ್ ಈಸ್ ನಾಟ್ ಅಬೌಟ್, ಅಫ್ಕೋರ್ಸ್ ರಜನಿಕಾಂತ್ ಹಿಮ್ಸೆಲ್ಫ್ ಇಸ್ ಎನ್ ಆರಾ. ನನಗೆ ಎಷ್ಟೊಂದು ಸಿನಿಮಾಗಳು ವರ್ಕ್ ಆಗಿಲ್ಲ ಅಂದ್ರೂ ನನಗೆ ವರ್ಕ್ ಆಗಿದೆ ಅಂತೀನಿ, ಯಾಕಂದರೆ ಐ ಲವ್ ಸೀಯಿಂಗ್ ರಜನಿಕಾಂತ್. ಎಕ್ಸಾಕ್ಟ್ಲಿ. ಸೊ ಸಿನಿಮಾದಲ್ಲಿ ಅವರಿದ್ದಾರೆ, ಇಟ್ ಡಸಂಟ್ ಮ್ಯಾಟರ್. ಈ ಕೂಲಿ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ನಾನು 3 ಸಲ ಥಿಯೇಟ್ರಿಗೆ ಹೋಗಿ ನೋಡಿದೆ. ಬಿಕಾಸ್ ಟು ಐ ಲವ್ ಕೂಲಿ. ನಂಗೆ ರಜನಿಕಾಂತ್ ಗುರು ಫ್ಯಾಕ್ಟರ್ ಅಂತ. ಬಟ್ ಇದೇ ಪಡೆಯಪ್ಪ ನೋಡ್ತಿರ್ಬೇಕಾದ್ರೆ ಒಬ್ಬೊಬ್ರು, ಲೈಕ್ ನಾನು ಹೇಳ್ತಿರೋದು, ಒಂದು ಶಿವಾಜಿ ಗಣೇಶನ್ ಸರ್ ಆಗಿರ್ಬೋದು, ರಜನಿ ಸರ್ ಆಗಿರ್ಬೋದು, ದೆನ್ ವೆನ್ ಇಟ್ ಕಮ್ಸ್ ರಮ್ಯಾ ಕೃಷ್ಣ, ಆಮೇಲೆ ದರ್ ಇಸ್ ಒಂದು 90 ಸೆಕೆಂಡ್ ಒಂದು ಸೀನ್ ಇದೆ, ಲೈಕ್ ಒಂದು ಐ ಆಮ್ ಶ್ಯೂರ್ ಎಲ್ಲರೂ ಪಡೆಯಪ್ಪ ನೋಡಿದ್ದೀರಾ ಅಂದ್ಕೊಂಡಿದ್ದೀವಿ. ಸೊ ಅದರಲ್ಲಿ ರಜನಿ ಸರ್ ಬರ್ತಾರೆ ಮನೆಗೆ, ಇವರು ರಮ್ಯಾ ಕೃಷ್ಣ ಮನೆಗೆ ಬರ್ತಾರೆ. ಸೊ ಸೌಂದರ್ಯ ಅವರು ಕಾಫಿ ತೊಗೊಂಬರ್ತಾರೆ ಕೊಟ್ಟಾಗ. ಸೊ ರಮ್ಯಾ ಕೃಷ್ಣ ರಜನಿ ಸರ್ ಫಸ್ಟ್ ಮಾತಾಡ್ತಾ ಇದ್ದಾರೆ, ಆಮೇಲೆ ಸೌಂದರ್ಯ ಅವ್ರು ಕಾಫಿ ತೊಗೊಂಬರ್ತಾರೆ, ಎದ್ದು ನಿಂತ್ಕೊಳ್ತಾರೆ, ಕಾಫಿ ಚಲೋಗ್ಬಿಡುತ್ತೆ. ಸೊ ಆ 90 ಸೆಕೆಂಡ್ ಫ್ರೇಮಲ್ಲಿ ಅಷ್ಟೇ 1.5 ನಿಮಿಷದಲ್ಲಿ 3 ಪ್ಯಾಟರ್ನ್ ಆಫ್ BGMಸನ್ನು ಸೆಟ್ ಮಾಡಿದ್ದಾರೆ ರೆಹಮಾನ್ ಸರ್. ಐ ಆಮ್ ಥಿಂಕಿಂಗ್ ಲೈಕ್ ಇವರಿಬ್ಬರು ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದಿದೆ, ಆ ಟ್ರಾನ್ಸಿಷನ್ಸ್ಗಳಿರುತ್ತಲ್ಲ, ಅಲ್ಲಿಂದ ಸೌಂದರ್ಯ ಮತ್ತು ರಜನಿಗೆ ಇನ್ನೊಂದು BGM ಇದೆ, ಅಂದರೆ ದೇ ಹ್ಯಾವ್ ಸೆಟ್ 1 BGM, ಇಲ್ಲೊಂದು BGM ಇದೆ. ಕೊನೆಗೆ ಇಬ್ಬರು ಮಧ್ಯದಲ್ಲಿ ಹೀರೋಯಿಸಮ್ ಅವ್ರು ನಿಂತ್ಕೊಂಡಾಗ ಐ ಆಮ್ ಕನೆಕ್ಟಿಂಗ್ ಟು ಆಲ್ ದಿ BGMs. ಐ ಆಮ್ ಲೈಕ್ ವಾವ್, ದಟ್ ಫ್ರೇಮ್. ಮನೆಗೆ ಬಂದು ನೋಡಿದೆ, ತಿರ್ಗಾ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಎಷ್ಟಿದೆ ಆ ಟೈಮ್ ಫ್ರೇಮ್ ಅಂತ ನೋಡಿದೆ, ಜಸ್ಟ್ 90 ಸೆಕೆಂಡ್ಸ್ ಅನ್ಕೊಂಡು. ಅಂದರೆ ಹಿಸ್ ವರ್ಕ್ ಆಲ್ಸೋ, ರೆಹಮಾನ್ ಆ ವರ್ಕ್ ಮಾಡಿರೋಂಥದ್ದು, ಇಲ್ಲಿ ಇವ್ರು ವರ್ಕ್ ಮಾಡಿದ್ದು. ಆ್ಯಂಡ್ ಏನೇ ರಜನಿ ಸರ್ದು ಇಂಟರ್ವ್ಯೂ ನೋಡ್ತಿರ್ಬೇಕು, ಅವ್ರು ಹೇಳ್ತಾರೆ ಅಪರೆಂಟ್ಲಿ ಹೀ ಸಜೆಸ್ಟೆಡ್ ದ ಕ್ಲೈಮ್ಯಾಕ್ಸ್ ಸೀನ್ ಅಂತ. ಕ್ಲೈಮ್ಯಾಕ್ಸ್ ಸೀನ್ ಇದ್ದಿದ್ದು ರಮ್ಯಾ ಕೃಷ್ಣ ಅವ್ರು ಬಂದು ಸರೆಂಡರ್ ಆಗಿ ಫರ್ಗಿವ್ ಮೀ ಅಂತ ಕೇಳ್ಕೊತಾರಂತೆ, ನನಗೆ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ ಅಂತ. ದೆನ್ ಈ ಸೈಡ್ ಅಂತೆ ಬೇಡ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ವಂತೆ, ಇರೋ ಸೆಟ್ಟಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ. ಈ ಸೈಡ್ ಕರೆದ್ಬಿಟ್ಟು ರಮ್ಯಾ ಕೃಷ್ಣಗೆ ದೆರ್ ಇಸ್ ಅ ಚೇಂಜ್ ಇನ್ ದ ಎಂಡಿಂಗ್, ನೀ ತೆಗೆ ಶೂಟ್ ಮಾಡ್ಕೊಂಬಿಡು ಅಂತ ಹೇಳ್ತಾರಂತೆ. ಸೊ ನೋಬಡಿ ವೇರ್ ಅವೇರ್ ಆಫ್ ಇಟ್ ಆ್ಯಂಡ್ ಶಿ ಶಾಟ್ ಹರ್ ಸೆಲ್ಫ್. ಎಲ್ಲರೂ ಶಾಕ್ ಆಗ್ಬಿಟ್ಟು ಕ್ಲಾಪ್ಸ್ ಹೊಡ್ಬಿಟ್ರಂತೆ ಸೆಟ್ಟಲ್ಲಿ. ದೆನ್ ರಜನಿಕಾಂತ್ ಹಿಂಗೆ ತಿರ್ಬಿಟ್ಟು ಹೇಳಂತೆ, ಅವಾಗ ಶಿವಾಜಿ ಗಣೇಶನ್ ಬಂದ್ಬಿಟ್ಟು ಹೇಳಂತೆ,
ನೀನು ಸ್ಟಾರ್ ಆಗಿ ಇನ್ನೊಬ್ಳನ್ನ ಸ್ಟಾರ್ ಮಾಡ್ತಿದ್ಯಲ್ಲ, ದಿಸ್ ಇಸ್ ವೇರ್ ಯು ಬಿಕಮ್ ಎ ಸ್ಟಾರ್ ಅನ್ನೋದು. ಬೀಯಿಂಗ್ ಸೆಲ್ಫ್ಲೆಸ್. ಐ ವಾಸ್ ಲೈಕ್, ಗುರು ಇದು ಯಾವ ಮೈಂಡಲ್ಲಿ ಎನರ್ಜಿಗಳು ಬಂದು, ದಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ವೆರಿ ಇಂಪಾರ್ಟೆಂಟ್. ಇಫ್ ಈಸ್ ಥಿಂಕಿಂಗ್ ರಜನಿ ಸರ್ ಐ ಆಮ್ ಅ ಸೂಪರ್ ಸ್ಟಾರ್ ಅಂದರೆ ಟು ಆನ್ಸರ್ ಲೈಕ್ ಒಂದು ಮೇಲ್ ಡ್ರಿವನ್ ಅಂತ ನಾವು ಹೇಳಿರ್ತೀವಲ್ಲ, ಬಟ್ ಇವತ್ತು 26 ವರ್ಷ ಆದ್ರೂ ಕೂಡ ಸ್ಟಿಲ್ ರಮ್ಯಾ ಕೃಷ್ಣಗೆ ನೀಲಾಂಬರಿ 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 ಅಂತ ಎವ್ರಿ ಒನ್ ಸೇಸ್, ಬಿಕಾಸ್ ಹಿ ಮೇಡ್ ಅಂದರೆ ಅಗೇನ್ ಅಂದರೆ ಆಲ್ ಆಫ್ ದೆಮ್ ಮೇಡ್, ಬಟ್ ಹಿ ಗೇವ್ ದಟ್ ಎಕ್ಸ್ಟ್ರಾ ಒಂದು ನೋ ಐ ವಿಲ್ ಟೇಕ್ ಎ ಬ್ಯಾಕ್ ಸೀಟ್, ಯು ಪ್ಲೀಸ್ ಗೋ, ಇಟ್ ಈಸ್ ಯು ಅದರ ಅಂತ. ಸೋ ಬ್ಯೂಟಿಫುಲ್ ಅಂತ ಅನಿಸ್ತು ನನಗೆ. That's a real superstar. That's a real, correct, that's a real superstar. That's a real man also. ಸೊ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದು ಉದ್ದೇಶ ಏನು, ಮತ್ತು ಆ ಅನುಭವ ಯಾವ ಥರ ಇತ್ತು? ಉದ್ದೇಶ ಒಂದು ಡೈರೆಕ್ಟರ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಸೊ ನಂದು ಆ್ಯಕ್ಚುಲಿ ಶುರು ಆಗಿದ್ದು ಒನ್ ಐ ವಾಸ್ ಲೈಕ್ 13 years old ಇದ್ದಾಗ. ಅವಾಗಿಂದ ಹೋಮ್ ಸ್ಕೂಲಿಂಗ್ ಮಾಡೋಕ್ಕೆ ಶುರು ಮಾಡಿದರು ನಮ್ಮ ಅಪ್ಪ ಅಮ್ಮ. ದೇ ಹೋಮ್ ಸ್ಕೂಲ್ ಮೈ ಬ್ರದರ್ ಆಲ್ಸೋ, ಮೈ ಓಲ್ಡರ್ ಬ್ರದರ್. ಬಟ್ ನೀವು ವೂಂಬಲ್ಲಿ ಲಾಯರ್ ಆಗಿರ್ತೀರಲ್ಲ, ಅದೇ ಹೂಮ ಡ್ಯಾನ್ಸರ್ ಆಗಿದೆ. ಓ ಆಕ್ಚುಲಿ ಅದ್ರ ಬಗ್ಗೆ ಒಂದು ಕತೆ ಬರೆದಿದ್ದೀನಿ ನಾನು. ಹೌದಾ? You know who to cast. I wrote for someone else, but it's okay. It's I can cast fine. someone else. I don't know. Go what to ahead. say. ಸೊ ನಾನು ಹೋಮ್ ಸ್ಕೂಲಿಂಗ್ ಮಾಡಿದಾಗ ಇಷ್ಟು ಮನೇಲೇ ಕೂತಿದ್ದೆ ಒಂದು ವರ್ಷ, ಆಲ್ಮೋಸ್ಟ್ 1.5 years. ಅವಾಗ ಸಿನಿಮಾ ತುಂಬ ನೋಡ್ತಾ ಇದ್ದೆ ನಾನು, ಬಿಕಾಸ್ ಬೋತ್ ಮೈ ಪೇರೆಂಟ್ಸ್ ಆರ್ ಲಾಯರ್ಸ್, ದೇ ಆಲ್ವೇಸ್ ವರ್ಕಿಂಗ್. ಸೊ ಮನೇಲಿ ಯಾರೂ ಇರಲಿಲ್ಲ. ಐ ಟು ವಾಚ್ ಅ ಲಾಟ್ ಆಫ್ ಮೂವೀಸ್. ಅವಾಗ ಐ ಡೋಂಟ್ ನೋ, ಮೇ ಬಿ ಇಟ್ ವಾಸ್ ಸಮ್ ಕೈಂಡ್ ಆಫ್ ಕಾಲಿಂಗ್. ನಂಗೆ ಯಾವತ್ತೂ ಅನಿಸ್ತಾ ಇತ್ತು ಏನೋ ಸಿನಿಮಾಲಿ ಏನೋ ಮಾಡಬೇಕು, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಒಂದು ಸಿನಿಮಾ ನೋಡ್ತಾ ಇರುವಾಗ ಐ ಟು ಫೀಲ್ ಗುಡ್. ಐ ಡೋಂಟ್ ನೋ ವಾಟ್ ದ ಫೀಲಿಂಗ್ ವಾಸ್, ವಾಟ್ ದ ಮೀನಿಂಗ್ ವಾಸ್, ಬಟ್ ಐ ಟು ಫೀಲ್ ಗುಡ್, ಐ ಟು ಬಿ ಇನ್ಸ್ಪೈರ್ಡ್. ಆಮೇಲೆ ಅದೇ ಕ್ಯಾರೆಕ್ಟರ್ ಥರ ಐ ಟು ಆ್ಯಕ್ಟ್, ಲೈಕ್ ಇಫ್ ಐ ವಾಚ್ಡ್ ಪೂ ಐ ವುಡ್ ಬಿ ಲೈಕ್ ಪೂ. ಆಗ ಅದು ಒಂದು ಹುಚ್ಚು ಬಂತು, ಓಕೆ ಏನೋ ಸಿನಿಮಾಲಿ ಏನೋ ಮಾಡಬೇಕು, ಬಿಕಾಸ್ ನಂಗೆ ದೇರ್ ವಾಸ್ ಅ ಕೋರಿಲೇಷನ್ ಟು ವಾಚಿಂಗ್ ಅ ಫಿಲ್ಮ್ ಟು ಫೀಲಿಂಗ್ ಗುಡ್, ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಬಿ ಏಬಲ್ ಟು ಮೇಕ್ ಪೀಪಲ್ ಫೀಲ್ ಗುಡ್. ಸೊ ನೀವು ಯಾವ ಸಿನಿಮಾಗಳೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್? ನಾನು 2 ಹಿಂದಿ ಸಿನಿಮಾಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಅಂಬಿ ನಿನಗೆ ವಯಸ್ಸಾಯ್ತು ಅಲ್ಲಿ ಕೆಲಸ. ನಿಮ್ಗೆ ಅಂಬಿ ನಿಮ್ಗೆ ವಯಸ್ಸಾಯ್ತು ಸಿನಿಮಾದಲ್ಲಿ ಸರ್ ನಾನೇ ಎಲ್ಲ ಕೇಳ್ತಿದ್ದೆ, ಕೇಳಿ. ಅಯ್ಯೋ ಅಂಬರೀಷ್ ಅಣ್ಣ ಅವ್ರ ಜೊತೆ ಅಫ್ಕೋರ್ಸ್ ನೋಡ್ತಿದ್ದಲ್ಲ ಸೆಟ್ಟಲ್ಲಿ. ನಿಮಗೆ ಇವತ್ತು ನಾವೆಲ್ಲರೂ ನಟ ನಟಿಯರಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರೊಂದು ದೊಡ್ಡ ಲೆಜೆಂಡ್, ತುಂಬ 250-300 ಸಿನಿಮಾ ಮಾಡಿರುವಂಥ ದೊಡ್ಡ ಮೇರು ನಟ. ಸೊ ಅವರಿಂದ ಏನಾದರೂ ಒಂದಷ್ಟು ಅಂಶಗಳನ್ನ ತಗೊಳ್ಳೋದಾದ್ರೆ ಅಥವಾ ಇಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಏನು ಹೇಳ್ಬೋದು ನೀವು? ಸೊ ನಾನು ಅಟ್ ದಟ್ ಪಾಯಿಂಟ್ ಒಂದು 3-4 ವರ್ಷ ಇಟ್ ವಾಸ್ ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ಆಗ ತುಂಬ ಜನ ಏನಂತ ಇದ್ದಾರೆ ಸೆಟ್ಟಲ್ಲಿ, ಇವಳು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಹೀರೋಯಿನ್ ಆಗಕ್ಕೆ ಬಂದಿರೋಳು ಅಂತ. ಸೊ ದಟ್ ಯೂಸ್ ಟು ರಿಯಲಿ ಲೈಕ್ ಮೇಕ್ ಮಿ ಆ್ಯಂಗ್ರಿ, ಬಿಕಾಸ್ ಬಿಫೋರ್ ಅಂಬಿ, ಬಿಫೋರ್ ಡೂಯಿಂಗ್ ದ ಹಿಂದಿ ಫಿಲ್ಮ್ಸ್, ನಾನು ತುಂಬ ಜನ ಕೇಳ್ತದೆ, ಸರ್ ನಾನು ಕಾಫಿ ತಂದು ಕೊಡ್ತೀನಿ ಸೆಟ್ಟಲ್ಲಿ, ಕೆಲಸ ಕೊಡಿ ಅಂತ. ಸುಮಾರು ಜನ ನಂಗೆ ಇಲ್ಲ ಅಂದಿದ್ದಾರೆ. ಒನ್ ಬಿಕಾಸ್ ಆ್ಯಂಡ್ ದ ಸೇಮ್ ಥಿಂಗ್, ಒನ್ ಇಸ್ ಹುಡುಗಿ ಸೆಟ್ಟಲ್ಲಿದ್ದರೆ ಹುಡುಗರೆಲ್ಲ ಡಿಸ್ಟ್ರಾಕ್ಟ್ ಆಗ್ತಾರೆ, ಒಂದು ಸುಮಾರು ಸತಿ ಯಾ. ಸೆಕೆಂಡ್ ಥಿಂಗ್ ಇಸ್ ಹುಡುಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರೆ ಅವಳಿಗೆ ಒಂದು ಸಿಂಗಲ್ ರೂಮ್ ಕೊಡಬೇಕು, ನೈಟ್ ಶೂಟ್ ಇದ್ದರೆ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು, ನಮ್ಗೆ ಅದಲ್ಲ ಆಗಲ್ಲ ಅಂತ ನಂಗೆ ಮುಂಚೆ ಹೇಳ್ತಾ ಇದ್ರು. ಸೊ ಇಟ್ ಯೂಸ್ ಟು ರಿಯಲಿ ಮೇಕ್ ಮಿ ಆ್ಯಂಗ್ರಿ ದಟ್ ಪೀಪಲ್ ಯೂಸ್ ಟು ಬಿ ಲೈಕ್, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನೀನು ಹೀರೋಯಿನ್ ಆಗಕ್ಕೆ ಬಂದಿದ್ಯಾ ಅಂತ. ಸೊ ನನಗೆ ಎಷ್ಟು ಲೈಕ್ ನೋ ಐ ಆಮ್ ಹಿಯರ್ ಟು ಬಿ ಅ ಡೈರೆಕ್ಟರ್ ಅಂತ. ಬಟ್ ಒನ್ ಆಫ್ ದ ಫಸ್ಟ್ ಫ್ಯೂ ಇನ್ಸ್ಟೆನ್ಸಸ್ ಅದು ಅಂಬರೀಷ್ ಸರ್ ಜೊತೆ. ಅವ್ರು ನನ್ನ ಸುಪ್ರೀಂ ಕೋರ್ಟ್ ಅಂತ ಕರೀತಾ ಇದ್ರು ಬಿಕಾಸ್ ಆಫ್ ಮೈ ಮಾಮ್. ಸೊ ಅವರು ಒಂದು ದಿವಸ ಐ ಮೀನ್ ವಿ ವರ್ ವೆರಿ ಕ್ಲೋಸ್ ಆನ್ ಸೆಟ್. ಲೈಕ್ ಅವ್ರು ಏನಾದ್ರು ಸೀನ್ಸ್ ಇದ್ದರೆ ನನಗೇನೂ ಕೆಲಸ ಇಲ್ಲ, ಅವ್ರ ಜೊತೆ ಕೂತ್ಕೋಬೇಕು ಅಷ್ಟೇ ನನ್ನ ಕೆಲಸ. ಸೊ ನಾನೇನೋ ಓಡಾಡ್ತಾ ಇದ್ದೆ, ಬಾ ಅಂಜಲಿ ಬಾ ಇಲ್ಲಿ ಅಂತ ಕರೆದ್ರು. ನೀನು ಹೀರೋಯಿನ್ ಆಗ್ತೀಯಾ ಅಂತ ಕೇಳಿದ್ರು. ಇಲ್ಲ ಸರ್ ನೋ ಐ ಆಮ್ ಹಿಯರ್ ಟು ಬಿ ಅ ಡೈರೆಕ್ಟರ್ ಅಂದೆ. ಇಲ್ಲ ನೀನು ಹೀರೋಯಿನ್ ಆಗ್ತೀಯಾ ಅಂದರು. ಐ ಸೆಡ್ ನೋ ಹಿ ಸೆಡ್ ಹೀರೋಯಿನ್ ಆಗ್ತೀಯಾ, ನೀನು ಹೀರೋಯಿನ್ ಆದಾಗ ನಂಗೆ ಫೋನ್ ಮಾಡು, ಐ ವಿಲ್ ಟೆಲ್ ಯು ದಟ್ ಐ ಟೋಲ್ಡ್ ಯು ಸೊ ಅಂದರು. ಸೊ that really changed things for me. And ಅದೇ ಸೇಮ್ ವೀಕ್ ನೆಕ್ಸ್ಟ್ ವೀಕು ಸುದೀಪ್ ಸರ್ ಪೋರ್ಷನ್ ಇತ್ತು. Sudeep sir did the same thing. He called me and he said, "Are you here to be an actor?" I said, "No sir, I want to be a director." He said, "You're going to be an actor. I'll write it and give it to you. You're going to be an actor." So that really changed things for me, because ನಾನು ಅಲ್ಲಿ ತನಕ ನನ್ನ ಮನಸ್ಸಲ್ಲಿ ಇತ್ತು, ಓಕೆ ಆ್ಯಕ್ಟರ್ ಆಗಬೇಕು, ಬಟ್ ಆಗಲ್ಲ, ನಾನು ಚೆನ್ನಾಗಿ ಕಾಣಿಸಲ್ಲ, ನಂಗೆ ಆ್ಯಕ್ಟಿಂಗ್ ಬರಲ್ಲ, ಫಿಲ್ಮ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ನಾನು ಅಂತ. ಬಟ್ ದೋಸ್ ಟೂ ಸಿಚುವೇಶನ್ಸ್ ರಿಯಲಿ ಮೇಡ್ ಮಿ ಫೀಲ್ ಲೈಕ್, ಓಕೆ, ಸಚ್ ಬಿಗ್ ಆ್ಯಕ್ಟರ್ಸ್ are calling me and they're telling me that I'm going to be an actor, so maybe it's possible. ನಿಮ್ಮ ವಯಸ್ಸು ಎಷ್ಟಿತ್ತು ಅಂತ ಕೇಳ್ಬೋದಾ? Maybe like I mean 13 ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಶುರು ಮಾಡಿದ್ದು, but I think at that point 17 or 18.
ಆಕ್ಚುಲಿ ಇಟ್ಸ್ ಉಲ್ಟಾ ಫಾರ್ ಹರ್ ಅನ್ಸುತ್ತೆ. ಶಿ ಬಿಕೇಮ್ ಎ ಹೀರೋಯಿನ್ ಅಂಡ್ ದೆನ್ ಶಿ ಡಿಡ್ ಅಸಿಸ್ಟೆಂಟ್ ಡೈರೆಕ್ಷನ್. ಹೌದಾ? ಯಾ ಇಬ್ಬನಿಗೆ ಮಾಡಿದ್ದೀನಿ ಹೌದಾ? ಪಾರ್ಟ್ ಆಫ್ ನಾನು ಮನದ ಕಡಲು ಕೇಳಿದ್ದೆ ಯೋಗರಾಜ್ ಸರ್ನ, ನನ್ನ ಪೋರ್ಷನ್ ಇಲ್ದೇ ಇರುವಾಗ No, ನಾನು when I narrated the story to her, she's thinking ನಾನೇನೋ ಟೆಕ್ನಿಷಿಯನ್ ಆಗಿ ಕೇಳ್ತೀನಿ. she's like ಯಾರು ಲೀಡು ಅಂತ ಕೇಳಿದ್ರು. ಸಕ್ಕದಾಗಿದೆ ಕತೆ, ಯಾರು ಲೀಡ್? ಐ ಸೈಡ್ ನಾನಾ ಅಂತ ಎಕ್ಸ್ಪ್ರೆಷನ್. ನಿಜಾನಾ ಒಂದು 26 ಸಲ ಕೇಳಿರ್ಬೋದು. ನಿಜಾನಾ ಸರ್, ಈ ಇಷ್ಟು ಕಾನ್ವರ್ಸೇಷನ್ ಏನು ಅರ್ಥ ಆಯ್ತು ಹೇಳಿ? ಸೊ ವೇರ್ ವಿ ಆರ್ ಹೆಡ್ಡಿಂಗ್ ಟು, ಇವತ್ತಿನ ದಿನಕ್ಕೆ ಟೈಮ್ಸ್ ಹ್ಯಾವ್ ಚೇಂಜ್ಡ್, ಆಯಿತಾ? ಸೊ ಈಗ ಇವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ, ಇವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿ, ನನ್ನ ಸಿನಿಮಾದಲ್ಲೂ ಇಲ್ಲ ಶಿ ಹ್ಯಾಸ್ ವರ್ಕ್ಡ್ ಆಸ್ ಎನ್ ಅಸಿಸ್ಟೆಂಟ್ ಡೈರೆಕ್ಟರ್. ನಾನು ಪರದೆ ಹಿಂದೆ ಕೆಲಸ ಮಾಡ್ತಾ ಇದ್ದೀನಿ. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಸಿನಿಮಾ ಇನ್ ಅ ಬೆಟರ್ ವೇ ಇವತ್ತಿನ ದಿನಕ್ಕೆ. ಸೊ ಆ್ಯಸ್ ಇನ್ ವೆನ್ ವಿ ವರ್ಕ್ ಬಿಹೈಂಡ್ ದ ಸ್ಕ್ರೀನ್ ಆಲ್ಸೋ, ಏನಾಗುತ್ತಂದರೆ ದ ನಾಲೆಜ್ ಜಸ್ಟ್ ಟು ಬಿ ಆನ್ ಆ್ಯಕ್ಟರ್. I don't want to be a director or writer or anything. Even to be an actor, this will help you accomplish. ನಾವೇನು ಬರಿತೀವಿ, ನಾವೇನು ಇದ್ರ ಹಿಂದೆ ಕೆಲಸ ಮಾಡ್ತೀವಿ, ಇದೆಲ್ಲ ನಮಗೆ ವೆನ್ ವಿ ಆರ್ ಆ್ಯಕ್ಟಿಂಗ್ ಆಲ್ಸೋ ವಿಲ್ ಬಿ ಇನ್ ಅ ಸರ್ಟನ್ ಮೈಂಡ್ ಸೆಟ್. ದಟ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟುಡೇಸ್ ವರ್ಲ್ಡ್. ಆ ವಿಚಾರದಲ್ಲಿ ಸಿಂಪಲ್ ಸುನಿ ಸರ್ ತುಂಬ ದೊಡ್ಡ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಕೂರಿಸ್ಕೊತಾ ಇದ್ರು. ಒಂದು ಎಡಿಟಿಂಗ್ ಮಾಡಬೇಕಾದ್ರೆ ಎಡಿಟಿಂಗ್ ಟೇಬಲ್ ಕರಿಯೋರ್ ಬಾ ಎಡಿಟಿಂಗ್ ಸ್ಟುಡಿಯೋಗೆ ಅಂತ. ನಾನು VFX ಸ್ಟುಡಿಯೋಗೆ ಬಹುಶಃ ನಾನು ಹೋದಷ್ಟು ಸಲ ಇನ್ನೊಬ್ಬ ನಟನಿಗೆ ಹೋಗೋಕ್ಕೆ ಅವಕಾಶನೇ ಸಿಗೋದಿಲ್ಲ ಅನ್ಸುತ್ತೆ. ಅಷ್ಟು ಸಲ ನಾನು ಹೋಗಿರ್ತಿದ್ದೆ. ಪ್ರತಿಯೊಂದಕ್ಕೂ ನೀನೊಂದು ಸಲ ಹೋಗಿ ನೋಡು, ಎಡಿಟ್ ಮಾಡಿಸಿದ್ದೀನಿ, ನೀನೊಂದು ಸಲ ಹೋಗಿ ನೋಡು, ನೀನು ಹೋಗಿ ಅಪ್ರೂವಲ್ ಕೊಡು ಅಂತ. ಈ ಥರ ಅಷ್ಟರ ಮಟ್ಟಿಗೆ ನನಗೆ, ಅಂದರೆ ನಾನು ಮೊದಲನೇ ಸಿನಿಮಾ ನಟ, ಅವ್ರು 10-11ನೇ ಸಿನಿಮಾ ಮಾಡ್ತಿದ್ದಂಥ ನಿರ್ದೇಶಕರು. ಅದು ಅವಶ್ಯಕತೆನೇ ಇರಲಿಲ್ಲ, ಅವ್ರು ನನಗೆ ಅಷ್ಟು ಫ್ರೀಡಮ್ ಕೊಡೋಂಥ ಅವಶ್ಯಕತೆ ಇರಲಿಲ್ಲ. ಪ್ರತಿಯೊಂದರಲ್ಲೂ ನಮಗೆ RR ಆದಮೇಲೆ ಬಂದು ನೋಡೋರು, ನೀನು ಇನ್ಪುಟ್ಸ್ಗಳು ಹೇಳು ಅನ್ನೋರು. ನಾನು ಎಲ್ಲ ನೋಟ್ಸ್ ಮಾಡಿ ಸರ್ ಇಲ್ಲಿ ನಂಗೆ ಅನಿಸ್ತು, ಬಟ್ ನೀವು ಕಾಲ್ ತಗೊಳ್ಳಿ ಸರ್ ಅಂತ. ಎಲ್ಲ ಹಂತದಲ್ಲೂ ಒಂದು ಲೊಕೇಶನ್ ಸ್ಕೌಟಿಂಗಿಂದ ಹಿಡಿದು, ಅಂದರೆ ನಾನು ಆಫ್ಕೋರ್ಸ್ ಅಸಿಸ್ಟೆಂಟ್ ಡೈರೆಕ್ಟ್ ಅಂತ ಹೆಸರು ಹಾಕ್ಸಿಲ್ಲ ಅಥವಾ ಇದನ್ನು ತೊಗೊಂಡಿಲ್ಲ, ಬಟ್ ಎಲ್ಲ ಹಂತದಲ್ಲೂ ಒಂದು ಡೈಲಾಗ್ಸಿಂದ ಹಿಡಿದು, ಇನ್ಫ್ಯಾಕ್ಟ್ ನಮ್ಮ ಸಿನಿಮಾದಲ್ಲೂ ಕ್ಲೈಮ್ಯಾಕ್ಸ್ ಏನೋ ಬೇರೆ ಇತ್ತು. ಆಮೇಲೆ ಒಂದು 3-4 ಥರ ಅವ್ರೂ ಸ್ಯಾಟಿಸ್ಫೈ ಆಗಿರಲಿಲ್ಲ ಕ್ಲೈಮ್ಯಾಕ್ಸ್ ಬಗ್ಗೆ. ಒಂದು 3-4 ಥರ ಸರ್ ನೀವು ಯೋಚನೆ ಮಾಡಿ ಅಂತ ಹೇಳಿದ್ದೆ. ನಾನು ಒಂದಷ್ಟು ಥರ ಯೋಚನೆ ಮಾಡಿ ನಾನು ಅವ್ರಿಗೆ ಹೇಳಿದೆ, ಸರ್ ಈ ಥರ ಆದರೆ ಯಾವ ಥರ ಅಂತ. ಅವರು ಹೇಳಿದ್ರು. ಆಮೇಲೆ ಎಲ್ಲ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ಇಲ್ಲ ನೀನು ಹೇಳಿದ್ದು ಚೆನ್ನಾಗಿದೆ, ಇದನ್ನು ವರ್ಕೌಟ್ ಮಾಡೋಣ ಅಂತ. ಅದ್ರ ಮೇಲೆ ಮತ್ತೆ ಅವರು ವರ್ಕ್ ಮಾಡಿದ್ರು. ಸೊ ಆ ಥರ ತುಂಬ ದೊಡ್ಡತನ ಇದೆ. ನನ್ನ ಪ್ರಕಾರ ಒಬ್ಬ ನಟಿಯರ ಇನ್ಪುಟ್ಸ್ಗಳನ್ನ ತೊಗೊಳೋದಕ್ಕೂ ನಿರ್ದೇಶಕರಿಗೆ ತುಂಬ ದೊಡ್ಡ ಮನಸ್ಸಿರಬೇಕು, ದೊಡ್ಡತನ ಇರಬೇಕು. ಎಲ್ಲೋ ಒಂದು ಕಡೆ ಅವರು ಈಗ ತೊಗೊಂಡು ಇವನ ಹತ್ರ ನನ್ನ ಪ್ರಾಜೆಕ್ಟಲ್ಲಿ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಯಾಕೆ ಅಂತನೋ, ಅಥವಾ ಈ ಮಟ್ಟಕ್ಕೆ ಅವ್ರು ಹೇಳ್ಬೋದು ನನಗೆ, ಇಲ್ಲ ನಿಂದು ಇಷ್ಟೇ ಚೌಕಟ್ಟು, ಇದ್ರ ಮೇಲೆ ನೀನು ಬರಬೇಡ, ನಾನು ಹೇಳಿದಷ್ಟು ಮಾಡು ಅಂತಂದರೆ ನಾವೇನು ಮಾಡೋಕ್ಕೆ. ಈ ಡೈನಾಮಿಕ್ಸ್ ಎಲ್ಲಿ ಚೇಂಜ್ ಆಗುತ್ತೆ ಗೊತ್ತಾ? ನನಗೆ ಆಲ್ವೇಸ್ ಏನು ಅನಿಸುತ್ತೆ ಅಂದರೆ, ಒಬ್ಬ ನಟ ಮೊದಲನೇ ಸಿನಿಮಾ ಅಥವಾ 2ನೇ ಸಿನಿಮಾ ಅಂತ ಅನ್ನೋದಕ್ಕಿಂತ ಒಂದು ಇನಿಷಿಯಲ್ ಫೇಸಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ, ಅಂದರೆ ಒಂದು ಕಲಿಬೇಕು. ಇಟ್ ಈಸ್ ಲೈಕ್ ನಾವು ಸ್ಕೂಲ್ಗೆ ಹೋದಾಗ ಈಗ ಯಾರೋ ಒಬ್ಬರು ಟೀಚರ್ ಹೇಳ್ಕೊಡ್ತಿರ್ತಾರೆ ಅಂತಂದಾಗ ಫಸ್ಟ್ ಫ್ಯೂ ಇಯರ್ಸ್ ಕಲಿತಾ ಇರ್ತೀವಿ, ಎಲ್ಲನೂ ಇರುತ್ತೆ. ನಾವು ಒಂದು 6ನೇ ಕ್ಲಾಸು 7ನೇ ಕ್ಲಾಸ್ ಬಂದಾಗ ನಮಗೆ ಆದಂತೆ ಬೇರೆ ರೀತಿ ಬುದ್ಧಿಶಕ್ತಿ ಬರುತ್ತೆ. ಬೈ 10th ಅಷ್ಟೊತ್ತಿಗೆ ಇಲ್ ಬಿ ಲೈಕ್ ಅವ್ರಿಗೆ ನಿಕ್ ನೇಮ್ಸ್ ಇಟ್ಬಿಟ್ಟು ಇವಳಿಗೆ ಏನು ಗೊತ್ತಿದೆ ಅನ್ನೋ ಲೆವೆಲ್ಗೂ ಮಾತಾಡ್ತೀವಿ ನಾವು. ನೋ, ದಟ್ಸ್ ವೆರಿ ಕಾಮನ್ ಟು ಡೂ. ನಾವು ಕಾಲೇಜ್ಗಂತೂ ಬಂದಾಗಂತೂ ವಿ ಕೀಪ್ ಬುಲ್ಲಿಂಗ್ ಆಲ್ಸೋ ಟೀಚರ್ಸ್ಗಳನ್ನ ಮಾಡಿರೋಂಥದ್ದು ಬಂದ್ಬಿಡಿದೆ. ಇಂಜಿನಿಯರಿಂಗಲ್ಲಿ ಬಿಡಿ, ಬಟ್ ಐ ಆಮ್ ಟೆಲಿಂಗ್ ಹಂತವಾಗಿ ಫೇಸ್ಗಳು ಬಂದಾಗ ಇಟ್ ಈಸ್ ಆಲ್, ಅಂದರೆ ದೋ ಟೀಚರನ್ನು ರೆಸ್ಪೆಕ್ಟ್ ಇರುತ್ತೆ, ಬಟ್ ಸ್ಟಿಲ್ ವಿಲ್ ಹ್ಯಾವ್ ದಿ audacity to ask something in a very different tone. Same, I think it is idu shale ತರ ಅಂತ ತಗೊಂಡ್ರೆ. I'm so sorry, but I feel like that childlike wonder adu hogbardu. I mean, at least now that I'm growing older and I'm gaining more experience, I try my best to keep that childlike wonder, and I try my best to remember that 14-15-year-old Anjali who was ready to give a coffee just to be on a set. So today, whenever I'm on any set, or even the fact that I'm here today, I'm very grateful because I know 10 years ago, if I had come and asked you, sir, can I assist you for an interview? Sir, I'll come and give coffee. I would have, and I still would. If I'm not getting any film offers, I would love to do any work on a set. ಫಾರ್ ಮೀ ದೀಸ್ ಆರ್ ಆಲ್ ಪೆರಿಫೆರಿ ಅಲ್ಲಿರುತ್ತೆ. ಇದೆಲ್ಲ ಅಕ್ಕಪಕ್ಕದಲ್ಲಿರುವಂಥ ವಿಷಯಗಳು. ವಿನಮ್ರತೆ ಆಗಲಿ, ಈಗ ಒಬ್ಬ ಡೈರೆಕ್ಟರ್ ಎಷ್ಟು ಈಸಿಯಾಗಿ ನಮಗೆ ಫ್ಲೆಕ್ಸಿಬಲ್ ಆಗಿ ಇನ್ವಾಲ್ವ್ ಆಗು ಅಂತ ಹೇಳುವಂಥದ್ದು, ಇಲ್ಲ ಅವರಿಗೆ ನಾಳಿದ ದಿನ ಇವನ್ನೆಲ್ಲದರಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಾನೆ ಅಂತ ಹೇಳೋವಂಥದ್ದು, ಇಲ್ಲ ನಾವು ನೀವು ಹೇಳ್ದಂಗೆ ನೆಕ್ಸ್ಟ್ ಟೈಮ್ ಏನಾದರೂ ಡೈರೆಕ್ಟರ್ ಕೇಳಬೇಕಾದ್ರೆ ಹೇಳೋ ರೀತಿ ಅಂತ, ಅದೆಲ್ಲ ಪೆರಿಫೆರಿಯಲ್ಲಿರುತ್ತೆ. ಲೆಟ್ಸ್ ಫರ್ಗೆಟ್ ದ್ಯಾಟ್. ಲೆಟ್ಸ್ ಥಿಂಕ್ ಅಬೌಟ್ ನೀವು ಅಷ್ಟು ವಿಚಾರಗಳಲ್ಲಿ ಕೆಲಸ ಮಾಡ್ತಾಯಿದ್ರಿ, ಬಟ್ ಡಿಂಟ್ ಇಟ್ ಹೆಲ್ಪ್ ಯು
ಆಸ್ ಅ ಪರ್ಫಾರ್ಮರ್. 200%. That is important. 200%. That is very important. So irrespective of that, adanna, it's a very personal thing. Dushyant also could have asked in a certain way, illa Suni sir also could have told him in a certain way. Adu secondary, adu personal behavior wise ಬರುತ್ತೆ. ಅದೇ ನಾನು ಯಾಕೆ ಹೇಳಿದೆ ಅಂದರೆ ಬಿಕಾಸ್ 90 ಓಕೆ ಅದನ್ನು ಯಾವುದೋ ಒಂದು ಪರ್ಸೆಂಟೇಜ್ ಹೇಳಕ್ಕೆ ಹೋಗ್ತಿಲ್ಲ. ಕೆಲವೊಂದ್ಸಲಿ ಏನನ್ಸುತ್ತೆ ಗೊತ್ತಾ, ಸಿನಿಮಾ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಬರೋದು ಅಫ್ಕೋರ್ಸ್ ಕ್ರಾಫ್ಟು, ಕತೆ, ಸಿನಿಮಾ ಎಲ್ಲ, ಅದಕ್ಕಿಂತ ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಿದ್ದೀನಿ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ನಿನಗೆ ಪೀಪಲ್ ಮ್ಯಾನೇಜ್ಮೆಂಟಲ್ಲಿ ಇಫ್ ಯು ಆರ್ ನಾಟ್ ಏಬಲ್ ಟು ಸಕ್ಸೀಡ್, ನೋ ವಾಟ್ ಎವರ್ ಡನ್, ನೀನೇನೇ ಮಾಡಿದ್ರು ಯುವರ್ ಸಿನಿಮಾ ವಿಲ್ ಗೋ ಫಾರ್ ಎ ಟಾಸ್. ಎಷ್ಟೇ ಎಫರ್ಟ್ ಹಾಕಿದ್ರು ಆ ಪೀಪಲ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಈಗ ಹೇಳ್ದಂಗೆ ದುಡ್ಡಿರುತ್ತೆ, ಸಖತ್ ಕತೆ ಬರೆದಿರ್ತೀವಿ, ಎವ್ರಿ ಡಿಪಾರ್ಟ್ಮೆಂಟ್ಗೆ ದ ಬೆಸ್ಟ್ ಆಫ್ ಬೆಸ್ಟ್ ಟೆಕ್ನಿಷಿಯನ್ಸ್ ಗೊತ್ತಿರ್ತೀವಿ. ಯಾರೋ ಒಬ್ರು, ಈಗ ನಾನೊಬ್ಬ ಡೈರೆಕ್ಟರ್, ಇವ್ರು ಆ್ಯಕ್ಟರ್ ಅಂದ್ಕೊಂಡಿರ್ತಾರೆ ಅಂತಲೇ ಅನ್ಕೊಳ್ಳೋಣ, ಎಲ್ಲ ಮಾಡಿರುತ್ತೆ ಕರೆಕ್ಟಾಗಿ, ಇವ್ರೇನೋ ಹೇಳಿದ್ರು ನಂಗೆ ಈಗೋ ಹರ್ಟ್ ಆಯಿತು ಅಂತಲೇ ಅನ್ಕೊಳ್ಳೋಣ. that one line will affect the whole product and project. Classic examples of bigger cinemas also we have seen. Adike I always say that innocence another, like when you were saying, you compared sir, he is like superstar or he is the gentleman, ee tara anta heltare. There are two different people. One is a director's actor anta ಹೇಳ್ತಾರೆ, ಇನ್ನೊಂದು ಐ ಆಮ್ ಅನ್ ಆ್ಯಕ್ಟರ್ ಅಂತ ಹೇಳ್ತೀನಿ. ಎರಡು ಲೇಯರಲ್ಲಿ ಅಂತ. ಡೈರೆಕ್ಟರ್ಸ್ ಆ್ಯಕ್ಟರ್ ಅಂದರೆ ಕೆಲವರು ಎಷ್ಟೇ ವರ್ಷ ಆದ್ರೂ ಕೂಡ ನಾನು ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ಸಿನಿಮಾ, ಒಂದು ಶಿವಣ್ಣ ಫಾರ್ ಎಕ್ಸಾಂಪಲ್ ತಗೊಂಡು, ಒಂದು ಟಗರು ಥರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂದರೆ ಅನ್ಕೊಂಡ್ರೆ ಅಂತ ನೆಕ್ಸ್ಟ್ ಸಿನಿಮಾ ನೋಡ್ತಾನೆ ಗೊತ್ತಿಲ್ಲ, ಐ ಡೋಂಟ್, ಐಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಅದು ಯಾವುದೋ ಸಿನಿಮಾ ಅಷ್ಟೊಂದು ವರ್ಕೌಟ್ ಆಗಿಲ್ಲದೆ ಇರ್ಬೋದು, ಬಟ್ ಶಿವಣ್ಣ ಡಸಂಟ್ ಇವನ್ ಮ್ಯಾಟರ್. ನಾನು ನೆಕ್ಸ್ಟ್ ಡೇನೋ ಮೇಕಪ್ ಹಾಕೊಂಡಿದ್ದೀನಿ, ನೆಕ್ಸ್ಟ್ ಡೇ ಹೊರಟೋಗ್ಬಿಟ್ಟಿರ್ತೀನಿ. ಬಟ್ ಇನ್ನೊಂದು ಆ್ಯಕ್ಟರ್ ಅಂತ ತಗೊಳ್ಳೋಣ, ಐ ಡೋಂಟ್ ವಾಂಟ್ ಟು ನೇಮ್ ದಮ್, ಮೆನ್ಷನ್ ದ ನೇಮ್ಸ್, ಬಟ್ ಕೆಲವರು ಇರ್ತಾರೆ, ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅಂತಂದರೆ ಆ ನೆಕ್ಸ್ಟ್ ಸಿನಿಮಾ ಮೂವ್ ಮಾಡೋದಕ್ಕೆ ಐ ಟೇಕ್ ಲಾಟ್ ಆಫ್ ಇಯರ್ಸ್ ತೊಗೊಂಡಿರ್ತೀನಿ, ಯೋಚನೆ ಮಾಡಿ ತೊಗೊತೀನಿ, ವಿಚ್ ಈಸ್ ರೈಟ್. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ರಾಂಗ್, ಬಟ್ ಟು ಪರ್ಸ್ಪೆಕ್ಟಿವಲ್ಲಿ ಅಂತ ಹೋದಾಗ ಫಾರ್ ಅ ಲಾಂಗರ್ ಟೈಮ್ ಅಂತ ತೊಗೊಂಡಾಗ it works in a different world, and that is needed. It is all about what works for you. Yeah, I'm sorry, I really cut you. You were saying something. Illa, that's what I was trying to say. It's all about what works for you. See, ultimately ನಾವು ಇಲ್ಲಿ ಕೂತ್ಕೊಂಡು ಇವತ್ತು ಮಾತಾಡ್ತಿದ್ದೀವಿ ಅಂದರೆ we all have to make a good film. Point. End point ಅದೇ, and that good film should make good money. Second end point. ಸೊ ಇದು ಎರಡಕ್ಕೆ ನಾವು ಏನು ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅದನ್ನು ಮಾಡಲೇಬೇಕು. ಈ ಪೀಪಲ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ದೇರ್. ನೀವು ಎಷ್ಟೇ ಪರ್ಫೆಕ್ಟ್ ಆಗಿದ್ರೂ ಪೀಪಲ್ ವಿಲ್ ಹ್ಯಾವ್ ಇಶ್ಯೂಸ್ ದಟ್ ಯು ಕಾಂಟ್ ಅವಾಯ್ಡ್. ಸೊ ನಿಮ್ಮ ಇಂಟೆಂಟ್ ಕ್ಲಿಯರ್ ಆಗಿದ್ಬಿಟ್ರೆ, ಆ್ಯಂಡ್ ಆಲ್ಸೋ ದ ವೇ ಯು ಮ್ಯಾನೇಜ್ ಪೀಪಲ್ ಆರ್ ಯು ಹ್ಯಾಂಡಲ್ ಪೀಪಲ್, ದ ವೇ ಯು ಟೆಲ್, ಓಕೆ ಇದು ಸರಿಲ್ಲ ಅಂತಲೇ ಹೇಳಬೇಕಾಗಿಲ್ಲ, ಇದನ್ನು ಬೇರೆ ರೀತಿನೂ ರೀತಿ. ಸರ್ ನಾನು ಸುನಿ ಸರ್ 2020 ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದು, 2022 ಚಿತ್ರೀಕರಣ ಪ್ರಾರಂಭ ಮಾಡಿದ್ದು. ಸೂಪರ್. ಸೊ 2 ವರ್ಷ ನಾನು ಅವರು ಪ್ರಯಾಣ ಮಾಡಿದ್ದೀವಿ. ಸೂಪರ್. ನಾವೆಲ್ಲೋ ಕೂತ್ಕೊಂಡು ಕಮಲಮ್ಮನ ಗೋಣಿಲಿ ಕೂತ್ಕೊಂಡು ಮಾತಾಡ್ತಿದ್ವಿ, ಎಲ್ಲೋ ಚಾಟ್ಸ್ ತಿನ್ನಕ್ ಹೋಗ್ತಿದ್ವಿ, ಎಲ್ಲೋ ವೆರಿ ಇಂಪಾರ್ಟೆಂಟ್. ತುಂಬಾ ಪ್ರಯಾಣ ಆಗಿತ್ತು ಅವ್ರ ಜೊತೆ. ವರ್ಕ್ಶಾಪ್ ಮಾಡಿದ್ವಿ. ಸೊ ನಮಗೆ ಒಂದು ಅಣ್ಣನ ಸ್ಥಾನದಲ್ಲಿ ನನಗಿದ್ರು. ನಾನು ಅವ್ರ ಹತ್ರ ಎಲ್ಲ ವಿಚಾರಗಳು ನನ್ನ ಅವ್ರ ಹತ್ರ ಪರ್ಸನಲ್ ವಿಚಾರನ ಅವ್ರು ನನ್ನ ಹತ್ರ ಹೇಳ್ಕೊಳ್ಳೋರು, ನಾನು ಹೇಳ್ಕೊಂಡಿದ್ದೀನಿ. ಸೊ ಈ ಥರ ಇರಬೇಕಾದ್ರೆ ನಾನು ಅವ್ರನ್ನ ಒಂದು ವಿಚಾರ ಕೇಳಿ, ಸರ್ ನೀವು 10 ಸಿನಿಮಾ ಆಗಿದೆ, ಒಂದು ವಿಚಾರ ಇಲ್ಲ, ಇದು ಒಂದರಿಂದನೇ ಎಲ್ಲ ಸಮಸ್ಯೆಗಳಾಗ್ತವೆ ಅನ್ನೋಂಥದ್ದು ಯಾವ್ದಾರ ವಿಚಾರ ಇದ್ದರೆ ಏನು ಸರ್ ಫಸ್ಟ್ ಹೇಳ್ಬಿಡಿ ನಾವು ಚಿತ್ರೀಕರಣ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ. ಒಂದೇ ವಿಚಾರ ದುಷ್ಯಂತ್, ಈಗೋ. ಸಿನಿಮಾದಲ್ಲಿ ಬರೋದೇ ಈಗೋ. ಅದೊಂದಿಲ್ಲ ಅಂತಂದ್ರೆ ಮತ್ತೆ ಅದೇ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತೀವಿ, ಮತ್ತೆ ಅದೇ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತೀವಿ, ಅದೇ ಹೀರೋಗಳ ಜೊತೆ ವರ್ಕ್ ಮಾಡ್ತೀವಿ. ಅದೊಂದೇ ಸಮಸ್ಯೆ ಅಂತ ಸುಮಾರು ಜನ ನೋಡಿರ್ತೀನಿ ನಾನು ಈ ಕಡೆ ಕೂತ್ಕೊಂಡಾಗ. ಸಿನಿಮಾ ಮುಂಚೆ ಇಂಟರ್ವ್ಯೂ ಆಗಿರುತ್ತಲ್ಲ, ಎಂಥ ಡೈರೆಕ್ಟರ್, ಎಂಥ ಆ್ಯಕ್ಟರು, ಸರ್ ವಿ ಆರ್ ಹಿಯರ್ ಫಾರ್ ಅ ಲಾಂಗರ್ ಜರ್ನಿ, ಮತ್ತು ಬೇಜಾನ್ ಸಿನಿಮಾಗಳು ಮಾಡಬೇಕು ಅಂತ ಕೂತಿರ್ತಾರೆ. ಅವ್ರು ನೆಕ್ಸ್ಟ್ ಒಬ್ರೊಬ್ರು ಮಾತಾಡಿರಲ್ಲ. ಎಷ್ಟೊಂದು ಕ್ಲಾಸಿಕ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಅಂದರೆ ಐ ನೋ ಸಿನಿಮಾ ರಿಲೀಸ್ಗಿನ ಅದನ್ನು ಅವರೇ ಹೇಳ್ತಾರೆ, ಹಿಟ್ ಆಫ್ ಫ್ಲಾಪ ನನಗೆ ಗೊತ್ತಿಲ್ಲ ಸರ್, ಇಟ್ ಈಸ್ ಆಲ್ ದೇವ್ರ ಲಿಖಿತ ಬರ್ದಿರೋಂಥದ್ದು ಪ್ರಾಸೆಸ್. ನಾವು ಇಷ್ಟಪಟ್ಟಿದ್ದೀವಿ ಸರ್ ಅಂದಮೇಲೆ ಯು ಶುಡ್ ಸ್ಟಿಕ್ ಟು ಇಟ್. ನೋ ಪ್ರಾಸೆಸ್ ಆಗಲ್ಲ ಸರ್. ಆಲ್ಸೋ ಇಲ್ಲಿ ಪ್ರಾಸೆಸ್ ಬಗ್ಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾರು ಮಾತಾಡ್ತಾರೆ ಸರ್? it's different sir. No, why? Because it comes down to commerce. Again ನಾನು ಹೇಳಿದ್ನಲ್ಲ, it comes down to commerce. See, ಒಬ್ಳು ಅಂದರೆ ಕೂತ್ಕೊಂಡಾಗ ಅಲ್ಲಿ ನಿನಗೆ ತಲೆ ಆಲೋಚನೆಯಲ್ಲಿ ಆ ಟೈಮಲ್ಲಿ ಏನಿರುತ್ತೆ, ನನ್ನ ಸಿನಿಮಾ ಎವ್ರಿ ಡೈರೆಕ್ಟರ್, ಎವ್ರಿ ರೈಟರ್ ಇಸ್ cinema script will be a hit on the paper. Yeah. When I write a cinema on the paper, ಇದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳೋದು.
ಅದು ವರ್ಡ್ ಬಂದ್ಬಿಟ್ಟಿರುತ್ತೆ ಅದು. ಸೂಪರ್, ಯಾರೇ ಒಬ್ಬ ಒಂದು ಒಳ್ಳೆ ಕತೆ ಮಾಡಿದ್ದೀನಿ ಗುರು ಅಂತ ಹೇಳ್ತೀನಿ. ನಾವು ಅದಕ್ಕೆ ಚೇಂಜ್ ಮಾಡ್ಕೊತೀವಿ, ಕತೆ ಹೇಳು ಆಮೇಲೆ ಅದು ಒಳ್ಳೇದ ಕೆಟ್ಟದ ಹೇಳ್ತೀವಿ ಅಂತ ಹೇಳ್ತೀವಿ. ಬಟ್ ನಾವು ಹೇಳ್ಬೇಕಾದ್ರೆ ಏನು ಹೇಳ್ತೀವಿ, ಒಂದು ಸೂಪರ್ ಆಗಿರೋ ಸಖತ್ತಾಗಿರೋ ಕತೆ ಮಾಡಿದ್ವಿ. ನೋ ಸ್ಕ್ರಿಪ್ಟ್ ಇಸ್ ಅ ಬ್ಯಾಡ್ ಸ್ಕ್ರಿಪ್ಟ್ ಅಕಾರ್ಡಿಂಗ್ ಟು ಮಿ. ಇಟ್ಸ್ ಓನ್ಲಿ ಇನ್ ದ ಎಕ್ಸಿಕ್ಯೂಷನ್ ಅಷ್ಟೇ. ಬಿಕಾಸ್ ಒಂದು ಥಾಟ್ ಬಂದಿರುತ್ತೆ, ಒಂದು ಏನೋ ಮಾಡಬೇಕು ಅನ್ನೋದು ರೀತಿ ಇದೆ. ಒಂದು ಸಿಂಪಲ್ ಲೇಯರ್ ಪ್ರಪಂಚದಲ್ಲಿ ಹೇಳ್ತಾರಲ್ಲ ಲವ್ ಸ್ಟೋರಿಗಳು ಎಲ್ಲೇ ಹೋದ್ರೂ ಬಾಟಮ್ ಲೈನ್ ಇದರ ಅವರಿಬ್ಬರು ಎಂಡ್ ಹ್ಯಾಪಿ ಎಂಡ್ ಆಗಬೇಕು, ಇಲ್ಲಾಂದರೆ ಸ್ಯಾಡ್ ಎಂಡ್ ಆಗಬೇಕು. ಇನ್ನು ಎರಡು ಬಿಟ್ಟರೆ ಇನ್ನೇನು ಆಗಕ್ಕೆ ಸಾಧ್ಯನೇ ಇಲ್ಲ. ಹೌ ಯು ಟೆಲ್, ಹೌ ಯು ನರೇಟ್ ಅನ್ನೋದು ಆ ಥರ ಹೇಳ್ತಾರೆ. ಸೊ ದಟ್ ಈಸ್ ವೈ ಐ ಆಲ್ವೇಸ್ ಸೇ ಎವ್ರಿ ಸ್ಕ್ರಿಪ್ಟ್ ಇಸ್ ಅ ಗುಡ್ ಸ್ಕ್ರಿಪ್ಟ್ ಆನ್ ದ ಪೇಪರ್. ಇಫ್ ಯು ಆರ್ ನಾಟ್ ಏಬಲ್ ಟು ಎಕ್ಸಿಕ್ಯೂಟ್ ಇಟ್, ಅಕ್ಸೆಪ್ಟ್ ಇಟ್. ಸರ್ 2018-19 ಕನ್ನಡದಲ್ಲಿ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಬರುತ್ತೆ ಸರ್. ನಾಟ್ KGF, ಫಸ್ಟ್ ಹೇಳ್ತೀನಿ, ಬೇರೆ ಯಾವುದೋ ಒಂದು ಸಿನಿಮಾ. ಆ ತಂಡ ಎಲ್ಲ ಒಂದು ಪ್ರೆಸ್ ಮೀಟ್ ಮಾಡೋದು, ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವಾಗ ಅನ್ಕೊತಿದ್ದೆ, ಎಂಥ ಡ್ರೀಮ್ ಟೀಮ್ ಇದು, ಈ ಥರದ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಲ್ಲ ಅಂತ. ಅವರ ನಿರೀಕ್ಷೆ ಮಟ್ಟಿಗೆ ಆ ಸಿನಿಮಾ ಆಯಿತೋ ಆಗಿಲ್ವೋ ಅದು ಬೇರೆ ವಿಚಾರ, ಕಾಮರ್ಸು. ಅದಾದಮೇಲೆ ಏನೋ ಪ್ರೆಸ್ ಮೀಟಲ್ಲಿ ಅವ್ರು ಇವ್ರಿಗೆ ಹೇಳೋದು, ಇವರು ಅವ್ರಿಗೆ ಹೇಳೋದು, ಇದೆಲ್ಲ ನೋಡುವಾಗ ನಾನು ಅನ್ಕೊತಾ ಇದ್ದೆ, ನಾವು ಇದಕ್ಕೆ ಹೋಗಬಾರ್ದು. ಸಿನಿಮಾ ಬಿಡುಗಡೆಗೆ ಮುಂಚೆನೂ ಹಿಂಗೆ ಇರಬೇಕು, ಸಿನಿಮಾ ಬಿಡುಗಡೆ ಆದಮೇಲೂ ಹಿಂಗೆ ಇರಬೇಕು. ಅದು ಯಾವುದು ನಮ್ಮ ಕೈಯಲ್ಲಿರಲ್ಲ. ನಾನು ಐ ಆಲ್ವೇಸ್ ಸೇ 2 ಥಿಂಗ್ಸ್ ಹೇಳ್ತೀನಿ ಇದರಲ್ಲಿ. ಒಂದು, ಈಗಂತೂ ಹೆಂಗಾಗಿದ್ದೀನಿ, ಐ ವಿಲ್ ನೆವರ್ ಗೆಟ್ ಎಕ್ಸೈಟೆಡ್ ಫಾರ್ ದಿ ಅನೌನ್ಸ್ಮೆಂಟ್ಸ್. ಅದು ಕಾನ್ಷಿಯಸ್. ಮುಂಚೆ ಇನ್ಸೆಕ್ಯೂರಿಟಿನೋ ಏನೋ ಅಂತ ಅಂದ್ಕೊಳ್ಳಿ, ಯಾರೋ ಒಂದು ಸಿನಿಮಾ ರಿಲೀಸ್ ಅಥವಾ ಅನೌನ್ಸ್ಮೆಂಟ್ ಆಗೋದು, ವಾವ್ ಸಿನಿಮಾ ಮಾಡ್ತಾ ಇದ್ದಾರಲ್ಲ, ವೆನ್ ವಿಲ್ ಐ ಬಿ ಏಬಲ್ ಟು ಡೂ, ಈ ಥರದ್ದು ಯಾವ ಮಾಡ್ಕೊಂತೀವಿ. ಲೈಕ್ ಯು ಸೆಡ್, ಇಟ್ಸ್ ಎ ಡ್ರೀಮ್ ಅಂತ ಅನ್ಸುತ್ತೆ. ಪ್ರಾಸೆಸ್ ಮುಗಿದು 3 ವರ್ಷ ಬರೋಷ್ಟೊತ್ತೆ ಗೊತ್ತಿರಲ್ಲ, ಬಂದಾಗ ಅಯ್ಯೋ ಇಷ್ಟೊಂದು ಕಷ್ಟಪಟ್ಟು ಇದು ಹಿಂಗಾಗೋಯ್ತು ಅನ್ನೋ ಥಾಟ್ ನಾನೇ ಯೋಚನೆ ಮಾಡ್ತೀನಿ. ಅದಕ್ಕೆ ಈ ಕಾನ್ಷಿಯಸ್ ಆಗಿ ಹೇಳ್ತೀನಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ನೋಡ್ತೀನಲ್ಲ, ಅವಾಗಲೇ ಐ ವಿಲ್ ಬಿ ಜೆನ್ಯೂನ್ಲಿ ಹ್ಯಾಪಿ ಫಾರ್ ದಿಸ್ ಫಿಲ್ಮ್ ಆರ್ ನಾಟ್ ಹ್ಯಾಪಿ. ಒಂದು. ಆ್ಯಂಡ್ ಸೆಕೆಂಡ್, ಆಲ್ವೇಸ್ ಐ ಸೇ ದಿಸ್, ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಪೀಪಲ್ ಡಿಂಟ್ ಅಕ್ಸೆಪ್ಟ್, ನೋ, ಶಟ್ ಅಪ್ ಆ್ಯಂಡ್ ಅಕ್ಸೆಪ್ಟ್ ಇಟ್. ಐ ಆಮ್ ಸೇಯಿಂಗ್ ದಿಸ್ ವಿತ್ ಬ್ರೂಟಲಿ, ಶಟ್ ಅಪ್ ಆ್ಯಂಡ್ ಅಕ್ಸೆಪ್ಟ್ ಇಟ್. ನಾವು ಅದನ್ನು ಹೋಗ್ಬಿಟ್ಟು ಅಯ್ಯೋ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಜನ ಥಿಯೇಟ್ರಿಗೆ ಬಂದು ನೋಡಿಲ್ಲ. ನೋ, 1970s ಹಿಡಿದು ವಾಟ್ ಎವರ್ 2025ಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ರು ಈಗಲೂ ಸಿಂಪಲ್ ಕಾಮನ್ ಫಾರ್ಮುಲಾ ಫಾರ್ ಸಿನಿಮಾ ಟು ಬಿ ಹಿಟ್, ವರ್ಡ್ ಆಫ್ ಮೌತ್. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲಿ, ಜನಕ್ಕೆ ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಅಂತಂದರೆ, ನಿನಗೆ ಗೊತ್ತಿಲ್ಲದೆ ಜನನೇ ಎತ್ಕೊಂಡು ನಿನ್ನನ್ನು ಕೊಂಡಾಡಿ ಮೆರೆಸ್ಬಿಡ್ತಾರೆ ನಿನಗೆ. ಕ್ಲಾಸಿಕ್ ಎಕ್ಸಾಂಪಲ್ ಮೊನ್ನೆನೂ ಸೂ ಫ್ರಮ್ ಸೋವರೆಗೂ ನಾವು ನೋಡಿದ್ದೀವಿ. ಅಂದರೆ ನಾಟ್ ನೆಸೆಸರಿ ಯಾವುದೋ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತಲ್ಲ, ಇಟ್ ಈಸ್ ಸಿಂಪಲ್ ವರ್ಡ್ ಆಫ್ ಮೌತ್. ಇಫ್ ಪೀಪಲ್ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಯುವರ್ ಫಿಲ್ಮ್, ಅಥವಾ ಇಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡಿದರೆ, ನಾನು ಅಷ್ಟೇ ಮಾಡಿದ್ದೀನಿ, ಅಥವಾ ಇದಕ್ಕಿಂತ ಜಾಸ್ತಿ ಮಾಡಿದ್ದೀನಿ ಅನ್ನೋದಿರುತ್ತೆ. ಅದನ್ನು ಬಿಟ್ಟು ನಾನು ಐ ಡೋಂಟ್ ನೋ, ಪೀಪಲ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅಳ್ತಾರೆ ಪಾಪ. ಐ ನೋ ದ ಫ್ರಸ್ಟ್ರೇಷನ್, ಐ ಹ್ಯಾವ್ ಆಲ್ಸೋ ಅಂಡರ್ಗಾನ್, ಬಟ್ ಇಟ್ ಡಸಂಟ್ ಹೆಲ್ಪ್ ಯು. ಅದೇ ಸರ್, ಇದೆಲ್ಲ ಪೆರಿಫೆರಲ್ ಫೀಲಿಂಗ್ಸ್, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಐ ಫೀಲ್ ಲೈಕ್ ಟು ಬಿ ಕಾಂಟ್ರಾಕ್ಟರಿ ಟು ವಾಟ್ ಎವರ್ ಯು ಸೆಡ್, ದೇರ್ ವಿಲ್ ನಾಟ್ ಬಿ ಅ ಗುಡ್ ಸ್ಕ್ರಿಪ್ಟ್ ಆರ್ ಬ್ಯಾಡ್ ಸ್ಕ್ರಿಪ್ಟ್. It is immaterial, sir. So it's like a story is written. Bad, good happens later on. It's the end point. Bad or good ಹೇಳೋದು audience. After that, how the story is been told, ಅದನ್ನು ನೀವು ಹೆಂಗೆ ಹೇಳ್ತೀರಾ, ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಸೊ ಎಲ್ಲ ಸೂಪರ್ ಹಿಟ್ ಆಗಿರುವಂಥ ಸಿನಿಮಾ ವಾಪಸ್ ಅದೇ ಡೈರೆಕ್ಟರ್ ಇಲ್ಲ ಅದೇ ರೈಟರ್ ಹೋಗ್ಬಿಟ್ಟು ಆ ಸ್ಟೋರಿ ನೋಡಿದೆ ಈ ಕಥೆನ ಒಪ್ಕೊಂಡ್ರೆ ಆಗ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ವಾಟ್ ಹ್ಯಾಪನ್ ಲೇಟರ್ ಆನ್. ಸೊ ಅ ಗುಡ್ ಸ್ಕ್ರಿಪ್ಟ್ ಸಖತ್ತಾಗಿ ಒಂದಿಷ್ಟು ಜನ ವಿಮರ್ಶೆ ಮಾಡಿ, ಒಂದಿಷ್ಟು ಜನ ಸ್ಕ್ರಿಪ್ಟ್ ಡಾಕ್ಟರಿಂಗ್ ಮಾಡಿ ಸಖತ್ತಾಗಿದೆ ಈ ಸ್ಟೋರಿ ಅಂತ ಹೇಳಿರೋಂಥದ್ದು, ಇಟ್ ವಿಲ್ ನಾಟ್ ಬಿಕಮ್ ಒಳ್ಳೆ ಸಿನಿಮಾ, ಬಿಕಾಸ್ ದೇರ್ ಆರ್ ಮೆನಿ ಅದರ್ ವೇರಿಯಬಲ್ಸ್ ವಿಚ್ ಹ್ಯಾಪನ್ಸ್ ಆಫ್ಟರ್ ದ್ಯಾಟ್. ಸೊ ಅ ನಾರ್ಮಲ್ ಸ್ಕ್ರಿಪ್ಟ್ ಕ್ಯಾನ್ ಬಿ ಮೇಡ್ ಇನ್ ಟು ಫ್ಯಾಂಟಾಸ್ಟಿಕ್ ಲೆವೆಲ್ಸ್. ಅ ಪ್ರಾಸೆಸ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ವರ್ಕ್ ಆನ್. ಒಂದು. ಇನ್ನೊಂದು, ಯು ಸೆಡ್ ಸ್ಕ್ರಿಪ್ಟ್ ಸಿನಿಮಾ ಹಿಟ್ ಆಯಿತು, ರಿವ್ಯೂವರ್ಸು ಅದು ಇದು. ಸರ್, ಆ್ಯಸ್ ಎ ರೈಟರ್ you know the best. As a director, you know the best what is not good in this film. So if you get a review of 2 or if you get a review of 4, you know what is not good in your story. ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಕೆಲವೊಂದು ಸತಿ ಅಕ್ಸೆಪ್ಟ್ ಮಾಡಲ್ಲ, ಆರ್ ಮೇ ಬಿ ವಿಲ್ ಬಿ ಇನ್ ದಟ್ ಬಬಲ್. ಚೆನ್ನಾಗಿ ಮಾಡಿದ್ದೀನಿ ಇಲ್ಲ, ಅದು ಕಾಂಟ್ರಾಕ್ಟರ್ ಏನು ಹೇಳ್ತೀನಿ ಗೊತ್ತಾ, ಗುಡ್ ರಿವ್ಯೂಸ್ ಇರೋ ಫಿಲಮು, 4 ಸ್ಟಾರ್ ಕೊಟ್ಟಿರೋ ಫಿಲಮ್ಸ್ಗಳು, ಇಟ್ ಇಸ್ ನಾಟ್ ಅ ಕಮರ್ಷಿಯಲಿ ಅಂತ ಹೇಳ್ತಿರೋದು, ಫ್ರಮ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ ಇಂದ ಇಟ್ ಇಸ್ ನಾಟ್ ಅ ಹಿಟ್ ಅಂತ ಹೇಳ್ತೀನಿ. ಆ್ಯಂಡ್ ವೈಸಾ ವರ್ಸ. ಸಿ, ಫಾರ್ ಎಕ್ಸಾಂಪಲ್ ನಾನು ಲಗಾನ್ ಅಂತ ಸಿನಿಮಾಗೆ 3 ಸ್ಟಾರ್ನು ನೋಡಿದ್ದೀನಿ ಅವಾಗ 2001 ಇಸ್ವಿಲಿ ರಿಲೀಸ್ ಆದಾಗ. ನನಗೆ ಈಗಲೂ ನೆನಪಿದೆ, ಪೇಪರಲ್ಲಿ ನಾನು ಥಿಯೇಟ್ರಿಗೆ ನೋಡ್ಕೊ, ಥಿಯೇಟ್ರ್ ವಾಸ್ ಎ ಕ್ರಿಕೆಟ್ ಸ್ಟೇಡಿಯಂ ಟು ಮೀ. ಲಗಾನ್ ಸಿನಿಮಾ ರಿಲೀಸ್ ಆದಾಗ ಲಾಸ್ಟ್ ಬಾಲಲ್ಲಿ ಅವನು 6 ಹೊಡೆದ್ಬಿಡ್ತಾನೆ, ನೋ ಬಾಲ್ ಆಗ್ಬಿಡುತ್ತೆ ಅಂತಂದಾಗ ನನಗೆ ಜಂಪ್ ಮಾಡಿದ್ದೀನಿ ಥಿಯೇಟ್ರಲ್ಲಿ. ನಂಗೆ ಅಡ್ರಿನಲ್ ವಿರಾಟ್ ಕೊಹ್ಲಿ ಮೂಮೆಂಟ್ ಥರ ಅಂತ ಅನ್ಬೋದು. ಟು ಮೀ ಅಮೀರ್ ಖಾನ್ ವಾಸ್ ವಿರಾಟ್ ಕೊಹ್ಲಿ ಅನ್ಬೋದು. ಪೇಪರಲ್ಲಿ ನೆಕ್ಸ್ಟ್ ಡೇ ಬಂದಾಗ ಇದು ನನಗೆ 5 ಸ್ಟಾರ್. ಅವಾಗ ನಾವು ರೇಟಿಂಗ್ ನೋಡ್ತಿದ್ವಿ,
ಆ ರೇಟಿಂಗ್ ಹುಚ್ಚು ಅಂತಿತ್ತು. ಶುಕ್ರವಾರ ಆದರೆ ಪೇಪರ್ ಹಿಂಗೆ ಓಪನ್ ಮಾಡಿ ಇದಕ್ಕೆ ಏನು ರೇಟಿಂಗ್ ಕೊಟ್ಟಿದ್ದಾನೆ ಗುರು, ಐ ಆಮ್ ವಿತ್ ಕ್ಯೂರಿಯಾಸಿಟಿ ಐ ಆಮ್ ವೇಟಿಂಗ್ 5 ಸ್ಟಾರ್ 3 ಸ್ಟಾರ್ ಕೊಟ್ಟಿದ್ದ. ಏನು ಅಂದರೆ ನಾನು ಹೇಳಿದೆ ಗುರು, ಅವತ್ತೇ ನಾನು ಅನ್ಕೊಂಡೆ ಲಗಾನ್ ಅಂತ ಸಿನಿಮಾಗೆ ನೀನು 3 ಸ್ಟಾರ್ ಕೊಡ್ತೀಯಾ, ಓಕೆ, ಇನ್ನೊಂದು ಯಾವುದೋ ಸಿನಿಮಾ ಹೆಸರು ಹೇಳೋದೇ ಬೇಡ, ಯಾವುದೋ ಒಂದು ಡಬ್ಬಾ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡೆ 4.5 ಸ್ಟಾರ್ ಕೊಟ್ಟಿರ್ತಾರೆ. ಸೊ ಅಂದರೆ ನಾನು ಈ ಸಿನಿಮಾ ಬೆಟರ ಅಂತ ಐ ಮೀನ್ ನನಗನ್ಸೋದು. ಅದೇ ಸರ್, ಒಂದು ಸ್ಟೋರಿ ಬರ್ದಾದ್ಮೇಲೆ ಅದ್ರದ್ದು ಸೈಕಲ್ ಕಂಪ್ಲೀಟ್ ಆಗೋದೇ ಆಡಿಯನ್ಸ್ ಆಕ್ಸೆಪ್ಟ್ ಮಾಡಿದಾಗ. ಪಾಯಿಂಟ್, ಆಯ್ತಾ? ದಿಸ್ ಇಸ್ ಅ ಪಾಯಿಂಟ್. ಸೊ ಇವಾಗ ರಿವ್ಯೂವರ್ ಅವರು ಒಂದು ಆಡಿಯನ್ನೇ ತಾನೆ, ಹಿ ಈಸ್ ರೈಟಿಂಗ್ ಓನ್ಲಿ ಹಿಸ್ ಪರ್ಸ್ಪೆಕ್ಟಿವ್, ಮೇ ಬಿ ಹೀಸ್ ಗಾಟ್ ಎಕ್ಸ್ಪೀರಿಯನ್ಸ್. ಈಗ ಏನಂದ್ರೆ 100ಕ್ಕೆ 100 ಜನನು ಒಂದು ಕಥೆನ ಇಷ್ಟಪಡೋದಕ್ಕಾಗೋದಿಲ್ಲ. ಸಾಧ್ಯನೇ ಇಲ್ಲ. ಆ 100ರಲ್ಲಿ 70 ಜನ ಇಷ್ಟಪಟ್ರೆ ಅದನ್ನ ಸಕ್ಸಸ್ ಅಂತ ತಗೊಳ್ಳೋದು ಒಳ್ಳೇದಾ, ಅಥವಾ 30 ಜನ ಇಷ್ಟಪಟ್ರೆ ಅದನ್ನ ಸಕ್ಸಸ್ ಅಂತ ತಗೊಳ್ಳೋದು ಸಿ ಬಟ್ ಅವನು ಒಬ್ಬ ಆಡಿಯನ್ಸ್ ಅಂತ ತೊಗೊಂಡ್ರು ಅವನ ಕೆಲಸ ಅದು. ಸಿ ನಾನೊಬ್ಬ ಈಗ ಯಾರೋ ಒಬ್ಬ ನಾರ್ಮಲ್ ಪರ್ಸನ್ ಹೋಗ್ಬಿಟ್ಟು ಸಿನಿಮಾ ನೋಡೋದಕ್ಕೂ ಒಬ್ಬ ನಾನು ಕ್ರಿಟಿಕ್ಸ್ ಅಂತ ಒಬ್ಬ ನೋಡೋದಕ್ಕೂ ಹೋಗೋದಕ್ಕೆ ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇನ್ಫ್ಲುಯೆನ್ಸ್ ಅಲ್ಲ, ಬಿಕಾಸ್ ಯುವರ್ ಇನ್ ಎ ಮೋಡ್ ಆಫ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್. ಸೊ ನೀನು ಯಾವ ಲೇಯರ್ಸ್ ಅಲ್ಲಿ ಹಾಕೊಂಡು ಸಿನಿಮಾನ ನೋಡ್ತೀಯಾ ಅಥವಾ ಏನ್ ನೋಡ್ತೀಯಾ ಬಹಳ ಇಂಪಾರ್ಟೆಂಟ್. ಆಮೇಲೆ ಒಂದ್ ಕ್ರಿಟಿಕ್ ಇಂದ ಇನ್ನೊಂದು ಕ್ರಿಟಿಕ್ ಹಾಗಾದ್ರೆ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಎಲ್ಲರೂ ಒಂದೇ ತರ ಇರೋದಕ್ಕಾಗೋದಿಲ್ಲ. ಈಗ ಮರ್ಫಿನ ಇಷ್ಟಪಟ್ಟಿರೋ ಜನ ಒಂದಷ್ಟು ಆಡಿಯನ್ಸ್ ಇದ್ದಾರೆ, ಇಬ್ಬನಿನ ಇಷ್ಟಪಟ್ಟವ್ರು ಒಂದಷ್ಟು, ಗತ ವೈಭವ, ಹೀಗೆ 100ಕ್ಕೆ 100 ಜನನು ನಮ್ಮ ಸಿನಿಮಾನ ಇಷ್ಟಪಡಬೇಕು ಅನ್ನೋ ಆಸೆನ ನನ್ನ ಪ್ರಕಾರ ಬಿಟ್ಬಿಡ್ಬೇಕು. ನಾವು ಕಥೆಯನ್ನ ಮಾಡುವಾಗ ನಾವೇನೋ ಅನುಭವಿಸಿರೋದಕ್ಕೆ ಆ ಕಥೆಯನ್ನ ಬರ್ದಿರೋದು. ಅಂದ್ರೆ ಅದ್ರಲ್ಲಿ ಏನೋ ಒಂದು ಸತ್ಯ ಇದೆ, ಅದ್ರಲ್ಲಿ ಏನೋ ಒಂದು ಏನಂತಾರೆ ವಾವ್ ಸ್ಟೋರಿ, ಅರೆ ಬರುವಾಗ ಇದು ಬ್ಲಾಕ್ ಬಸ್ಟರ್ ಅಪ್ಪ ಅಂತ ನಾವೇನು ಅನ್ಕೊಂಡಿದ್ದೀವಿ ಅದು ನಿಜನೇ. ಯಾಕಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಇಂದ ಅದು ನಿಜ. ಅದು ಎಷ್ಟು ಜನಕ್ಕೆ ರಿಲೇಟಬಲ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾವು ಸಕ್ಸಸ್ ರೇಷಿಯೋನ ನೋಡ್ತೀವ, ಅಥವಾ ಎಷ್ಟು ದುಡ್ಡು ಮಾಡುತ್ತೆ. ದುಡ್ಡು ಕೆಲವು ಸರ್ತಿ ಮಾಡೋದು ಯಾರಿದ್ದಾರೆ ಆ ಸಿನಿಮಾದಲ್ಲಿ, ಅಥವಾ ಯಾವ ಟೈಮಲ್ಲಿ ರಿಲೀಸ್ ಆಗಿದೆ, ಅಥವಾ ಒಂದು ಕ್ರೌಡ್ ಯಾವ ಟೈಮಲ್ಲಿ, ಒಂದೊಂದು ಸರ್ತಿ ಕ್ರೌಡ್ ಒಂದೊಂದು ರೀತಿಯಲ್ಲಿ ಬಿಹೇವ್ ಮಾಡ್ತಿರುತ್ತೆ. ಇಲ್ಲ ಒಂದ್ ಸಾಂಗ್ ಯಾವ್ದೋ ಒಂದು ಹಿಟ್ ಆದ್ರೆ ಸಿನಿಮಾನೇ ಹಿಟ್ ಆಗುತ್ತೆ. ಸಿ ಅದು ಕರೆಕ್ಟ್. ಒಂದ್ಸಲ ಮಾತಾಡ್ಬೇಕಾದ್ರೆ ಅವರು ಅದೊಂದು ಸಿನಿಮಾ ಹೆಸರು ಹೇಳಲ್ಲ ನಾನು, ಅವ್ರು ಹೇಳ್ತಾ ಇದ್ರು ಸರ್ ಆ ಸಿನಿಮಾ ಬಗ್ಗೆ ಹೇಳೋದು ಇದು, ಅದು ಹೆಂಗ್ ಹಿಟ್ಟಾಯ್ತು ನನಗೆ ಗೊತ್ತಿಲ್ಲಮ್ಮ, ನನಗೆ ಇಷ್ಟ ಆಗಿಲ್ಲ ಅದು, ಅಷ್ಟು ದೊಡ್ಡ ಹಿಟ್ಟು ಅಂತಂದ್ರು. ಬಟ್ ಸರ್ ಐ ಹ್ಯಾವ್ ಅ ಕ್ವೆಶ್ಚನ್ ಆಕ್ಚುಲಿ ಟು ಆಲ್ ಆಫ್ ಯು. ಈಗ ನೀವು ಯಾವ್ದಾದ್ರು ಸಿನಿಮಾ ನೋಡಕ್ ಹೋದಾಗ ರಿವ್ಯೂಸ್ ನೋಡ್ಕೊಂಡು ಹೋಗ್ತೀರಾ ಇಲ್ಲ ವರ್ಡ್ ಆಫ್? ಸಿ ಅದಕ್ಕೆ ಆ ಪಾಯಿಂಟ್ ನಾನು ಆಗ್ಲೇ ಏನು ಹೇಳ್ತಿದ್ದೆ ಬಿಕಾಸ್ ಗೊತ್ತಾ, ಐ ಡೋಂಟ್ ಟ್ರಸ್ಟ್ ದ ರಿವ್ಯೂಸ್ ಬಿಕಾಸ್ ಎಲ್ಲಾ ಸಿನಿಮಾ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇಟ್ ವಿಲ್ ಅಫೆಕ್ಟ್. ಹೆಂಗೆ ಅಂತ ಹೇಳ್ತೀನಿ, ಇದನ್ನ ಒಂದು 6-7 ವರ್ಷದಿಂದ ನನ್ನ ಇಂಟರ್ವ್ಯೂ ನಾನೇ ಹೇಳಿದ್ದೀನಿ. ಐ ಆಮ್ ಶೋರ್ ಹೊಸ ಆಡಿಯನ್ಸ್ಗೆ ನೆನಪಿರಲ್ಲ. ನಾನು ಸಿನಿಮಾ ಮಾಡಿದ್ನಲ್ಲ, ಸಿ ಐ ಅಗ್ರಿ ಆನ್ ದ ಕ್ಯಾಮ್ರಾ ಐ ಆಮ್ ನಾಟ್ ಇನ್ ಎ ಗ್ರೇಟ್ ಸಿನಿಮಾ, ಐ ಆಮ್ ಡೂಯಿಂಗ್ ಎ ಗ್ರೇಟ್ ಸಿನಿಮಾ ಫಾರ್ ಶ್ಯೂರ್. ನೌ ಐ ಹ್ಯಾವ್ ದ ಕಾನ್ಫಿಡೆನ್ಸ್. ಬಟ್ ಆಗ ಮಾಡಿದಾಗ ಈಗ 10 ಗಂಟೆಗೆ ಸಿನಿಮಾ ರಿಲೀಸ್ ಆಗುತ್ತೆ, 12:30ಗೆ ನಿನಗೆ ಸಿನಿಮಾ ಮುಗಿಯುತ್ತೆ. ಸೊ ಟೆಕ್ನಿಕಲಿ ಒಬ್ಬ ರಿವ್ಯೂ ನೀನು 12:30 ಅಂತಂದ್ರೆ ನೀನು ಹೋಗಿ ಅರ್ಧ ಗಂಟೆ 1:15 ನೀನು ರಿವ್ಯೂ ಹಾಕ್ಬೋದು ಡಿಜಿಟಲ್ ಎರಾದಲ್ಲಿ. 12:15ಗೆ ನನ್ನ ಸಿನಿಮಾ ಆಲ್ರೆಡಿ ರಿವ್ಯೂ ಬಂದ್ಬಿಟ್ಟಿದೆ. ಸೊ ನನ್ನ ಸಿನಿಮಾ ಕಂಪ್ಲೀಟ್ ಆಗಿಲ್ಲ. ಐ ಡಿಂಟ್ ಹ್ಯಾವ್ ಎನಿ ಪ್ರೀಮಿಯರ್ ಶೋಸ್ ಕಾನ್ಸೆಪ್ಟ್, ನಥಿಂಗ್, ಸ್ಟ್ರೈಟ್ ರಿಲೀಸ್. ಸೊ ದಿಸ್ ಇಸ್ ದ ವರ್ಸ್ಟ್ ಸಿನಿಮಾ ಎವರ್. 2 ಲೈನಲ್ಲಿ ಹಾಕಿರೋಂಥದ್ದು ಅಂತ ಹಾಕಿದ್ದಾರೆ. ಒಂದು ಯಾವುದೋ ಪ್ರತಿಷ್ಠಿತ ನ್ಯೂಸ್ ಪೇಪರ್ ಯಾಕಾಗಿಲ್ಲ, ಬ್ಯಾಕ್ಗ್ರೌಂಡ್ ಸ್ಟೋರಿ ನನಗೆ ಗೊತ್ತಿತ್ತು. ಬಿಕಾಸ್ ದೇ ಚಾರ್ಜ್ ಎಕ್ಸ್ ಅಮೌಂಟ್ ಇಷ್ಟು ಕೊಡಬೇಕಾಗಿತ್ತು. ನನ್ನ ಪ್ರೊಡ್ಯೂಸರ್ ಆವಾಗ ನಾನು ಕನ್ನಡ ಇದು ಪತ್ರಿಕೆಗಳನ್ನು ಬಿಟ್ಟು ಆಂಗ್ಲ ಪತ್ರಿಕೆಗಳಿಗೆ ನಾನು ದುಡ್ಡು ಕೊಡೋದಿಲ್ಲ, ಅವರು ಕನ್ನಡ ಗೊತ್ತಿಲ್ಲ ಅಂತ ಸಿನಿಮಾ ಅಂತ ಹೀಸ್ ನಿಲುವು ಹಂಗಿತ್ತು. ಅದು ಕೊಡಲಿಲ್ಲ. ನಾನು ಹೇಳಿದೆ ಸರ್ ಕೊಟ್ಟುಬಿಡಿ ಅಂತ ಬೇಡ್ಕೊಂಡಿದ್ದೆ, ಕೊಡಲಿಲ್ಲ ಅವಾಗ. ಬಟ್ ಇದು ಯಾರು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಮ್ಯಾಟ್ರು ಅವಾಗ ಅನಿಸ್ಲಿಲ್ಲ. ಬಟ್ ವೆನ್ ಯು ಸರ್ಚ್ ಸಮ್ವನ್ ಕನ್ನಡ ಗೊತ್ತಿಲ್ಲ ಅಂತ ಗೂಗಲ್ ಹುಡುಕಿದಾಗ ಫಸ್ಟ್ ರಿವ್ಯೂ ಬರ್ತಿತ್ತು. ಇಟ್ ಅಫೆಕ್ಟೆಡ್ ಟು ಮೈ OTT ಬಿಸ್ನೆಸ್ ಮಾಡೋದಕ್ಕೆ, ಇಟ್ ಅಫೆಕ್ಟೆಡ್ ಫಾರ್ ದ ಪೀಪಲ್. ಸೋ ಮೆನಿ ಲೇಯರ್ಸ್ಗಳಿತ್ತು. ದೆನ್ ಐ ರಿಯಲೈಸ್ಡ್ ಇದರಿಂದ ಕಲ್ತಿರೋದೇನು ಅಂದರೆ, ಕೆಲವೊಂದು ಪ್ರಾಸೆಸ್ಗೆ ಸಿನಿಮಾ ಮಾಡ್ತೀವಿ, ಕೆಲವೊಂದು ಇದನ್ನು ಮಾಡ್ತೀವಿ, ಅವೆಲ್ಲ ಪಕ್ಕಕ್ಕಿಟ್ಟು ರಿಲೀಸ್ ಮಾಡೋಕ್ಕೆ ಅಂತ ಬಂದಾಗ ಈದರ್ ಯು ಚೇಂಜ್ ದ ಸೊಸೈಟಿ ಆರ್ ಗೆಟ್ ಅಕಸ್ಟಮ್ಡ್ ಟು ದ ಸೊಸೈಟಿ. ವಿ ಹ್ಯಾವ್ ಟು ಡೂ ಸರ್ಟನ್ ಥಿಂಗ್ಸ್ ಅಂತ ಐ ರಿಯಲೈಸ್ಡ್. ಏನು ಮಾಡೋಕ್ಕಲ್ಲ. ಸೊ ಐ ಥಾಟ್ ಲೈಕ್ ದೀಸ್ ಆರ್ ದ ಥಿಂಗ್ಸ್, ಏನೇನು ಮಾಡ್ಕೋಬೇಕು ಅನ್ನೋದನ್ನ ನಾವು ಕಲ್ತಿದ್ದಾರೆ. ಎವ್ರಿ ಎಕ್ಸ್ಪೀರಿಯನ್ಸ್ ಇಸ್ ಎ ಮ್ಯಾಟರ್ ಅಂತ. ರಿವ್ಯೂ ನೋಡ್ಕೊಂಡು ಹೋಗೋರು ಇನ್ನೂ ಇದ್ದಾರೆ ಫಾರ್ ಶ್ಯೂರ್. ನನ್ನ ಮುಂದೆ ವೇರಿಯಬಲ್ಸ್ ಅಷ್ಟೇ. ಅದು ಮೋಸ್ಟ್ ಆಫ್ ದ ಫಿಲ್ಮ್ಸ್ ದೇ ಸೇ ಚೆನ್ನಾಗಿದೆ, ಎಲ್ಲ ಸಿನಿಮಾ ಚೆನ್ನಾಗಿದೆ, ಸೂಪರ್ ಹಿಟ್, ಸೂಪರ್. ಇಟ್ಸ್ ನಾಟ್. ಇನ್ನೊಂದು ಸರ್ ನನ್ಗನ್ಸಿದ್ದು ಅಂಜಲಿ ಅವರೇ, ಈಗ ಒಂದು ಸಿನಿಮಾನ ಒಂದು ಥಿಯೇಟರಲ್ಲಿ ಬರೀ 5 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ,
ಒಂದು 500 ಸೀಟಿಂಗ್ ಕೆಪಾಸಿಟಿ ಥಿಯೇಟ್ರಲ್ಲಿ 5 ಜನ ಇದ್ದಾರೆ. ಆ 5 ಜನ ಕೂತ್ಕೊಂಡು ನೋಡ್ಬೇಕಾದ್ರೆ ಅವ್ರಿಗೊಂದು ಭಾವನೆ ಇರುತ್ತೆ. ಅದೇ ಹೌಸ್ಫುಲ್ ಇದ್ದಾಗ ಇನ್ನೊಂದು ಬೇರೆ ಭಾವನೆ ಇರುತ್ತೆ, ಮಾಡೋದಕ್ಕೂ ಭಾವನೆ ಇರುತ್ತೆ. ಈಗ ಅದೇ ಸಿನಿಮಾನ OTT ಬಿಟ್ಟಾಗ ನೋಡ್ಬೇಕಾದ್ರೆ ಬೇರೆ ತರ ಅನ್ಸ್ತಿರುತ್ತೆ. ಐ ನೋ ವೇರ್ ಯು ಗೆಟಿಂಗ್, ಐ ನೋ ದ ಎಕ್ಸಾಂಪಲ್ ಆಲ್ಸೋ. ಇದು ಹೆಂಗಿಟ್ಟಾಯ್ತು ಅನ್ನೋದು OTT ನೋಡ್ಬೇಕಾದ್ರೆ ಡೌಟ್ ಆಗುತ್ತೆ ಕೆಲವು ಸಲ. ಅದೇ ಥಿಯೇಟರ್ ನೋಡ್ಬೇಕಾದ್ರೆ ಆಡ್ಕೊಂಡು ಇಲ್ಲ ಏನೋ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು. ಸಿಂಪಲ್ ಯಾಕೆ ಅಂತ ಹೇಳ, ಈಗ ನೀವು ಒಂದು ಜೋಕ್ ಹೇಳ್ತೀರಾ ಅನ್ಕೊಳ್ಳಿ, ನಾನು ಒಬ್ಬ ಇದ್ದಾಗ ಆ ಜೋಕ್ ನಾನು ವ್ಯಕ್ತ ರೀತಿ ಪಡೆದಿರುತ್ತೆ. ಈಗ ಒಂದು 5 ಜನ ಕೂತಿರ್ತೀನಿ, ನೀವು ಒಂದು ಜೋಕ್ ಹೇಳ್ತೀರಾ, ನನಗೆ ಕನೆಕ್ಟ್ ಆಗಲ್ಲ, ಶಿ ಮೇ ಲಾಫ್ ಎಟ್ ದಟ್ ಜೋಕ್, ಅವಳು ನಗೋಂಥದ್ದು ರೀತಿಗೆ ಹೀಲ್ ಲಾಫ್, ದಿಸ್ ಇಸ್ ಕಂಟೇಜಿಯಸ್. ಒಬ್ರಿಗೊಬ್ರು ಇರಬಹುದಲ್ಲ ಅಂತ ನನಗೆ ಬರೋಷ್ಟರಲ್ಲಿ ನನ್ನ ರಿಯಾಕ್ಷನ್ ಕೂಡ ಇಟ್ ಈಸ್ ಗೋಯಿಂಗ್ ಟು ಬಿ, ದಟ್ಸ್ ಆಲ್ಸೋ ಅನ್ ಆರ್ಟ್ ಸರ್. ಇಟ್ಸ್ ವೆರಿ ನೀವು ಒಬ್ಬರನ್ನು ನಗ್ಸಕ್ ಆಗತ್ತೆ ಅನ್ನೋದೇ ಒಂದು ಆರ್ಟ್, ಆಯ್ತಾ? ಇವಾಗ 5 ಜನರಲ್ಲಿ 5 ಜನ ನಕ್ಕಿದ್ರು ಇಲ್ಲ ಒಬ್ಬ ವ್ಯಕ್ತಿ ನಕ್ಕಿಲ್ಲ ಅಂದ್ರೂ 4 ಜನ ನೋಡಿ ಅಟ್ಲೀಸ್ಟ್ ಸಿ ಪ್ರಾಬಬಿಲಿಟಿಯಲ್ಲಿ ನೀವು 4 ಜನಕ್ಕೆ ನಗ್ಸ್ತಾ ಇದ್ದೀರಾ, ಅದಕ್ಕೋಸ್ಕರ ಇನ್ನೊಬ್ಬ ಉಳಿದವನು ನಗಕ್ಕೆ ಬಂದಿಲ್ಲ ಅಂದ್ರೂ ನಗ್ತಾನ ಅವನು. ದಟ್ಸ್ ಅನ್ ಆರ್ಟ್. ದಟ್ ಈಸ್ ವೇರ್ ದ ಕೆಪಾಸಿಟಿ ಆಫ್ ಯುವರ್ ಕ್ರಾಫ್ಟ್ ಮ್ಯಾಟರ್ಸ್. ಸರ್, ನಾವು ಗತವೈಭವ ನೋಡ್ಬೇಕಾದ್ರೆ ಈ ಕೆಲವೊಂದು ಈಗ ಅಲ್ಲಿ ದೇವಲೋಕದೊಂದು ಅಂಶ ಬರುತ್ತೆ, ಇನ್ನೊಬ್ಬ ರಾಕ್ಷಸ ಇರ್ತಾನೆ, ಇನ್ನೊಂದು ದೇವತೆ ಇರ್ತಾಳೆ, ಈ ಥರದ್ದೆಲ್ಲ ಇದೆ. ಈಗ ಶಿವಣ್ಣ ನೋಡ್ಬೇಕಾದ್ರೆ, ಧ್ರುವ ಸರ್ ಎಲ್ಲ ನೋಡ್ಬೇಕಾದ್ರೆ, ಶಿವಣ್ಣ ನೋಡ್ಬಿಟ್ಟು ನಮ್ಮ ಅಪ್ಪಾಜಿ ಆದ್ಮೇಲೆ ನಾನು ನೆಕ್ಸ್ಟ್ ಆ ಥರ ಕನ್ನಡ ಡೈಲೆಕ್ಟು, ಆ ಥರ ಭಾಷಾ ಪ್ರಯೋಗ ಹಿಂಗಮ್ಮ ನಾನು ತುಂಬ ನಿನ್ನೆ ನೋಡಿದ್ದು ನಾನು ಅಂತಂದರು. ತುಂಬ ಅಣ್ಣವ್ರಿಗೆಲ್ಲ ಹೋಲ್ಸಿ ತುಂಬ ಮಾತಾಡಿದ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೆ. ನನಗೆ ಒಂಥರ ಮೈ ಜುಮ್ಮಂತಿತ್ತು, ಏನಪ್ಪ ಹಿಂಗೆಲ್ಲ ಹೇಳ್ತವ್ರೆ ಶಿವಣ್ಣ ಅಂತ. ಆಮೇಲೆ ಧ್ರುವ ಸರ್ ಸಕ್ಕರೆ ಡೈಲಾಗ್ ಹೊಡೆದಿದ್ಯಾ, ಏನು ಎಷ್ಟು ಪ್ರಿಪೇರ್ ಆಗಿದ್ದು ಇದಕ್ಕೆ ಅಂತೆಲ್ಲ ಕೇಳ್ತವ್ರು ಪಕ್ಕದಲ್ಲಿ ಕೂತ್ಕೊಂಡು. ಆಮೇಲೆ ವೀರೇಶಲ್ಲಿ ನೋಡಬೇಕಾದ್ರೆ ಅದಕ್ಕೆಲ್ಲ ಶಿಲೆ ಹೊಡಿತಾ ಇದ್ದಾರೆ, ನಾನು ಮೊನೋಲಾಗ್ಗಳಿಗೆ, ರಾಕ್ಷಸನ್ ಇದಕ್ಕೆಲ್ಲ. ಇನ್ನು ಕೆಲವರು ಕುತ್ಕೊಳ್ಳೋಕ್ಕಾಗಲಿಲ್ಲ, ಅದು ದೇವಲೋಕ ಸಿನಿಮಾ ಎಲ್ಲ ಚೆನ್ನಾಗಿದೆ, ದೇವಲೋಕ ಕುತ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋರು. ಸೊ ಗೊತ್ತಾಗಲ್ಲ. ಇನ್ನು ಕೆಲವರು ಶಿಪ್ ಎಪಿಸೋಡು ಅಂತೂ ಸಾಕಾಗಿತ್ತು ಸಾರ್, ಶಿಪ್ ಎಪಿಸೋಡು, ಟೈಟಾನಿಕ್ ಅದು ಇದನ್ನು ತಮಾಷೆ ಮಾಡ್ತಿದ್ರು. ಇನ್ನು ಕೆಲವರು ಏನದು, ಏನು ಮಾಡಿದಿರಿ, ಏನಿದೆ ಅಲ್ಲಿ, ಏನಕ್ಕೆ ಇಟ್ಟಿದ್ದೀರಾ ಸಿನಿಮಾದಲ್ಲಿ ಅದು ಅನ್ನೋರು. ಗೊತ್ತಾಗಲ್ಲ. ಕೆಲವ್ರು ಬಂದು ಲಾಂಗ್ ಏರ್ ಬಿಟ್ಟಿದ್ರಲ್ಲ, ಅಯ್ಯೋ ಹಂಗೆ ನಮ್ಮ ಥಿಯೇಟರ್ ವಿಸಿಟ್ ಹೋದಾಗ ಕೂದಲಿಲ್ವಾ ಅಷ್ಟುದ್ದಾಯ್ತು, ಎಷ್ಟು ಚೆನ್ನಾಗಿ ಕಾಣ್ತಿದ್ರಿ ಅನ್ನೋರು. ಇನ್ನು ಕೆಲವ್ರು ಅದು ಯಾಕೆ ಕೂದಲಂಗೆ ಬಿಟ್ಕೊಂಡು ಅಷ್ಟು ಇಷ್ಟು ಚೆನ್ನಾಗಿರೋ ಮುಖನ ಯಾಕೆ ಕಾಣ್ ಮಾಡ್ಕೊಂತಿದ್ರಿ, ಅದು ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿರೋರು ಉಂಟು. ಗೊತ್ತಾಗಲ್ಲ ಸರ್. ಸಿಂಪಲ್ ದುಷ್ಯಂತ್, ನಾವು ಮನೇಲಿ ವಿ ಆರ್ ದ ಬೈ ಪ್ರಾಡಕ್ಟ್ ಆಫ್ ಅವರ್ ಫಾದರ್ ಅಂಡ್ ಮದರ್. ವಾಟ್ ಎವರ್ ವಿ ಡೂ, ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಅಂದರೆ ನಾನು ಒಂದು ಮಾಡೋ ಕೆಲಸ ನಮ್ಮ ಅಪ್ಪಂಗೆ ಇಷ್ಟ ಆಗ್ಬೋದು, ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ. ಅದು ಏನು ಅವರು ಹೊತ್ತು ಇರುವಂಥ ಮಗುಗೆ. ಇನ್ನು ಯಾರೋ 3rd ಪರ್ಸನ್ ರಾಜಾಜಿನಗರದಲ್ಲಿರೋ ಸುರೇಶ್, ಈಸ್ ಮೈ ಆಲ್ವೇಸ್ ಫೇವ್ರೆಟ್ ಕ್ಯಾರೆಕ್ಟರ್. ರಾಜಾಜಿನಗರ್ ಸುರೇಶ್, ಶಿವಾಜಿನಗರ್ ನರೇಶ್, ಶಿವಾಜಿನಗರ್ ಅಕ್ಬರ್ ಇರ್ಬೇಕಲ್ವ. ನರೇಶ್ ಇರ್ತಾರೆ ಸರ್. ಸೊ ಅವ್ರಿಗೆ ಮೆಚ್ಚೋದು ನಮ್ಮ ಪ್ರಯತ್ನ. ಲೈಕ್ ಈ ಸೈಡ್ ಆಲ್ವೇಸ್ ಹೇಳ್ತಿಲ್ಲ, ನಾವು ಪ್ರಾಸೆಸ್ಸು ಕ್ರಾಫ್ಟು ಹೋಗಿ ಕೆಲಸ ಮಾಡ್ಬಿಟ್ಟು ಬರಬೇಕು. ಅದು ಅವನೇನು ತೊಗೊತಾನೋ ಅದು ಬಿಡ್ತಾನೆ, ನಮಗಿರಲ್ಲ. ಬಟ್ ಸಿ, ಇಟ್ ಈಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಬೋತ್, ಎರಡು, ಒಂದು ಅಪ್ರಿಸಿಯೇಷನು ಮತ್ತು ಬಟ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನಾನು ಅದನ್ನೇ ಹೇಳಕ್ಕೆ ಬಂದಿದ್ದು. ಇಟ್ ಇಸ್ ಆಲ್ ಇಂಟರ್ಲಿಂಕ್ಡ್ ಸರ್. ಇಟ್ಸ್ ಆಲ್ ಇಂಟರ್ಲಿಂಕ್ಡ್. ಈಗ ಜಾಸ್ತಿ ಅಪ್ರಿಸಿಯೇಷನ್ ಬಂತಾ, ದಟ್ ಮೀನ್ಸ್ ಕಾಮರ್ಸ್ ಹ್ಯಾಸ್ ವರ್ಕ್ಡ್. ಕಾಮರ್ಸ್ ಹ್ಯಾಸ್ ವರ್ಕ್ಡ್ ಅಷ್ಟೇ. ಅಪ್ರಿಸಿಯೇಷನ್ ಬಂದಿಲ್ವಾ ಅಂದರೆ ಜನರು ನೋಡಿಲ್ಲ ಅಷ್ಟೇ. ವೆರಿ ಸಿಂಪಲ್. ವೆನ್ ಐ ರೋಟ್ ಮರ್ಫಿ, ನನಗೆ ಗೊತ್ತಿತ್ತು ಇದನ್ನು ನಾನು ಮಾಸ್ ಹಿಟ್ಟಾಗಿ ನಾನು ನಾಳೆ ಸೂಪರ್ ಸ್ಟಾರ್ ಆಗ್ತೀನಿ ಅಂತ ನಂಗೆ ಗ್ಯಾರಂಟಿ ಗೊತ್ತಿತ್ತು, ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಐ ನ್ಯೂ ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ಯಾವ ಒಂದು ನೀಶ್ ಆಡಿಯನ್ಸಿಗೆ ತಲುಪತ್ತೆ, ಅವ್ರಿಗೆ ಇಷ್ಟ ಆಗತ್ತಾ ಅನ್ನೋದೇ ನನ್ನ ಪ್ರಶ್ನೆ ಇದ್ದಿದ್ದು. ಅದನ್ನು ನಾನು ಮೆಚ್ಚಿಸಬೇಕು, ಆ ಆಡಿಯನ್ಸಿಗೆ ನಾನು ಮೆಚ್ಚಿಸಬೇಕು ಅನ್ನೋದೇ ನನ್ನದು ಒಂದು ಉದ್ದೇಶ ಇದ್ದಿದ್ದು. ಆ್ಯಂಡ್ ಐ ಸಾ ದ್ಯಾಟ್. ಮರ್ಫಿ ರಿಲೀಸ್ ಆದಮೇಲೆ ಡಿವಿನಿಟಿ ಮಾಲಲ್ಲಿ ಐ ಹ್ಯಾವ್ ಸೀನ್ ಡಾಕ್ಟರ್ಸ್ ಬಂದಿದ್ದರು. There was like 2-3 doctors, female. They came to me, they hugged me. ಜೋ ನೋಡಿ ನನ್ನ ತಂದೆ ನೆನಪಾಯಿತು, 3 ವಾರ ಹಿಂದೆ ನನ್ನ ತಂದೆ ನಾನು ಕಳ್ಕೊಂಡೆ. See, this is the impact. Correct. So there are certain audience which I have reached, which my target or TG was, ಅವ್ರಿಗೆ ತಲುಪಿದೆ ಅದು. ಅವರು 10 ಸತಿ ನೋಡಿದ್ದಾರೆ, 15 ಸತಿ ನೋಡಿದ್ದಾರೆ, ಬಟ್ ಸ್ಟಿಲ್ ಕಾಮರ್ಸ್ ವರ್ಕ್ ಆಗಿಲ್ಲ. ಕಾಮರ್ಸ್. ಸೊ ಇಟ್ಸ್ ಅಗೇನ್, ಯು ನೋ ವಾಟ್ ಕೈಂಡ್ ಆಫ್ ಫಿಲ್ಮ್ ಯು ಆರ್ ಡೂಯಿಂಗ್. ನಿಮಗೆ ನಿಮ್ಮ TG ಗೊತ್ತಿರುತ್ತೆ. ಈಗ ನೆಕ್ಸ್ಟ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ನೀಶ್ ಆಡಿಯನ್ಸ್, ಐ ಆಮ್ ಡೂಯಿಂಗ್ ಇಟ್ ಫಾರ್ larger audience. Yes. I am targeting family. That doesn't mean that Murphy was not for family. It is you certified. But then what kind of family are looking out for it? What kind of people are looking out for it? ಇದೆಲ್ಲ ಮ್ಯಾಟರ್ ಆಗುತ್ತೆ. ಡೆಮೋಗ್ರಫಿಕ್ ಸ್ಕ್ಯೂ. ಸಾರಿ, ಒಂದು ಪ್ರಶ್ನೆ. ಈಗ ಮರ್ಫಿನ ಒಂದು ಲೆಟ್ಸ್ ಸೇ ಒಂದು 1,00,000 ಜನ ನೋಡಿದ್ದಾರೆ, ಅಥವಾ ಒಂದು 50,000 ಜನ, ವಾಟ್ ಎವರ್, ಒಂದು ಥಿಯೇಟ್ರಲ್ಲಿ ಲೆಟ್ಸ್ ಸೇ ಓವರ್ ಆಲ್ ರನ್ನಲ್ಲಿ 1,00,000 ಜನನೋ 5,00,000 ಜನನೋ. ಮರ್ಫಿ ಟೋಟಲಿ ಒಂದು 24,000 ರಿಂದ 25,000 ಜನ ಥಿಯೇಟ್ರಲ್ಲಿ ನೋಡಿದ್ದಾರೆ. ಓಕೆ ಸರ್, ಈಗ 25,000 ಜನ ನೋಡಿದ್ದಾರೆ ಥಿಯೇಟ್ರಲ್ಲಿ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಸಿನಿಮಾ ಅಂದರೆ ನಾನು
ಬಿಕಾಸ್ ನಂದು ಒಂದೇ ಸಿನಿಮಾ ಆಗಿರೋದನ್ನ ನಾನು Yeah, ಕೇಳ್ತಾ ಇದ್ದೀನಿ, ನೀವು 20 Yeah. ಸಿನಿಮಾ ಆಗಿದೆ. ಈ ನೆಕ್ಸ್ಟ್ ಸಿನಿಮಾಗೆ ಈ 25,000 ಜನದಲ್ಲಿ ಎಷ್ಟು ಜನ ಬರ್ಬೋದು ಥಿಯೇಟರ್ಗೆ ಫಸ್ಟ್ 3 ಡೇಸಲ್ಲಿ? 25,000 ಜನರಲ್ಲಿ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್ ಬಿದ್ದಿದೆ, ಓಕೆ ಇವನೊಬ್ಬ ಆ್ಯಕ್ಟ್ರು, ಇವನು ನನಗೆ ನಟನೆ ಇಷ್ಟ ಆಗುತ್ತೆ, ಇವನನ್ನು ನಾನು ಫಾಲೋ ಮಾಡಬೇಕು ಅನ್ನೋರು 25,000 ಜನರಲ್ಲಿ ಮೇ ಬಿ ಒಂದು 500 ಜನ ಇರ್ಬೋದು. ಆ 500 ಜನ ನನ್ನ ಲಾಯಲ್ಟಿಯಲ್ಲಿ ಬರ್ತಾರೆ, ಅವ್ರು ಡೇ ಒನ್ನೇ ಬರ್ತಾರೆ. ಬರ್ಬೋದು. ವಿತ್ ಅದು ಅವತ್ತಿನ ದಿವಸದ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ದೇ ವಾಂಟ್ ಟು ಹ್ಯಾವ್ ದಿ ಇಂಟೆನ್ಷನ್ ಬರೋದಕ್ಕಿರುತ್ತೆ. ಅವತ್ತೆಲ್ಲ ನಾನು ಯಾವ ಬೇರೆ ಊರಲ್ಲಿ ಇದೀನೋ ಅದು ಯಾವ ಕೆಲಸ ಇರುತ್ತೋ. ರಜನಿ ಸರ್ದು 50 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಟುಡೇ ವಿ ಆಲ್ ಫಾಲೋ ರಜನಿ ಸರ್. ಅವ್ರ ಸಿನಿಮಾ ಚೆನ್ನಾಗಿರ್ಲಿ, ರಿವ್ಯೂಸ್ ಇಲ್ಲದೆ ಇರಲಿ, ನಾವು ಹೋಗ್ಬಿಟ್ಟು ನೋಡ್ತೀವಿ. ಕರೆಕ್ಟ್. ಬಿಕಾಸ್ ಇಟ್ ಗ್ರೂ ಓವರ್ 50 years. Agreed. So the aura of an actor has to be created, and it doesn't create with one film. Sometimes it happens. ಅವರಿಗೆ ಮೇ ಬಿ ಆ ಟೈಮಲ್ಲಿ ಎಲ್ಲನೂ ಕೂಡ ಬಂದಿರುತ್ತೆ, ನಮ್ಮ ವಿಷಯದಲ್ಲಿ ಕೂಡ ಬಂದಿರಲ್ಲ. ಅಟ್ಲೀಸ್ಟ್ ನಮ್ಮ ಪಾಯಿಂಟಲ್ಲಿ ಏನು ನೋಡಬೇಕಂದ್ರೆ ಆ ಕ್ರಾಫ್ಟಿಗೆ ಕೂಡಿ ಬರುವಂಥದ್ದು ಏನೆಲ್ಲ ಪ್ರಯತ್ನಗಳು ನಾವು ಮಾಡಬೇಕು, ಯಾರ್ಯಾರಿಗೆ ಕರೆಕ್ಟಾಗಿ ನಾವು ರೀಚ್ ಆಗಬೇಕು, ಹೆಂಗೆ ರೀಚ್ ಆಗಬೇಕು, ಯಾವ ಥರ ಸಿನಿಮಾನ ನಾವು ಕೊಡಬೇಕು, ಮಾರ್ಕೆಟ್ನ ಅನಲೈಸ್ ಮಾಡ್ಕೊಳ್ಳೋಣ, ಯಾವ್ದು ವರ್ಕ್ ಆಗಿದೆ ಯಾವ್ದು ವರ್ಕ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ ಅಂತ ಹೇಳಿದ್ರು ನೀವು ಸರ್, ಅವ್ರು ಎಲ್ಲ ಚೆಕ್ ಬಾಕ್ಸ್ನ ಟಿಕ್ ಮಾಡಿದ್ದಾರೆ. ಕರೆಕ್ಟ್. ರಾಜ್ ಬಿ ಶೆಟ್ರದ್ದು ಒಂದು ಆರ ಇದೆ, ಆಯ್ತಾ? ಅವ್ರ ಹಿಂದಿನ ಸಿನಿಮಾ ಈ ಲೆವೆಲಲ್ಲಿ ಹೋಗಿ ವರ್ಕೌಟ್ ಆಗಲಿಲ್ಲ ಅಲ್ವಾ? ಸೊ ಆ ಆರದಿಂದ ಒಂದಿಷ್ಟು ಜನ ಬರ್ಬೋದು. ಅದಾದಮೇಲೆ ಬೇಸಿಕ್ ಅವ್ರು ಏನು ಮಾಡಿದ್ರು ಅಂದರೆ ಆ ಸಾಂಗ್ ವೈರಲ್ ಮಾಡಿದರು. ಅವ್ರದ್ದು ಬ್ಯಾಕ್ ಎಂಡ್ ಟೀಮ್ ಸಖತ್ತಾಗಿದೆ. ರಿಲೀಸ್ ವಾರಕ್ಕಿಂತ ಹಿಂದಿನ ವಾರನೇ ಒಂದು ವಾರ ಪೂರ್ತಿ ಪೇಡ್ ಪ್ರೀಮಿಯರ್ ಒಂದಿಷ್ಟು ಇದರಲ್ಲಿ ಡಿಸ್ಟ್ರಿಕ್ಟ್ಸಲ್ಲಿ ರಿಲೀಸ್ ಮಾಡಿದರು. ಅದನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಬಟ್ ಇದೇ ಅವರು ಏನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಇದಾದಮೇಲೆ ಸಿನಿಮಾ ರಿಲೀಸ್ ದಿನ ಕೈಂಡ್ ಆಫ್ ಫೋಮೋ ವಾಸ್ ಕ್ರಿಯೇಟೆಡ್. ನಾನು ನೋಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಹಾಗೆ ಜನ ಬಂದಾಗ ಅವ್ರಿಗೆ ನಿರಾಶೆ ಆಗಿಲ್ಲ. ದೇ ಲೈಕ್ಡ್ ಇಟ್. So that's how it works. This formula, I always say that Pawan Kumar had already done. Actually, ನಾನು ಹೇಳ್ತೀನಿ, It will not work for every it will not work for every film. ಇವತ್ತಿನ ದಿನ ಎಲ್ಲ ಈಗ ಅದಾದ್ಮೇಲೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಅದನ್ನ? ಸಿನಿಮಾ 4-5 ದಿನ ಹಿಂದೆನೆ ರಿಲೀಸ್ ಮಾಡ್ಕೊಂಡು ಪೇಡ್ ಪ್ರೀಮಿಯರ್ ಎಲ್ಲ ಮಾಡ್ತಾರೆ. It doesn't work. ಇಟ್ ಇಸ್ ನಾಟ್ ದ್ಯಾಟ್. ಆ ಸಿನಿಮಾಗೆ ಅದು ವರ್ಕ್ ಆಯಿತು. ಪ್ರತಿಯೊಂದು ಸಿನಿಮಾಗೆ ಆ ಪ್ರಾಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೊಂದು ರಿಸರ್ಚ್ ಅಂತ ಮಾಡಬೇಕು. ಆ ರಿಸರ್ಚ್ ಮಾಡಿದ್ರೆ 100% ವರ್ಕ್ ಆಗುತ್ತೆ. I know it is logically. ಐ ಆಮ್ ವೆರಿ ಹೋಪ್ಫುಲ್. ಸಾರಿ ಅಬೌಟ್ ಫಿಲ್ಮ್ಸ್. No, it is correct. ನಾನು ಲಾಜಿಕಲ್ಗಿನ ಸ್ಪಿರಿಚುವಲ್ ವೇಲ್ ಹೇಳ್ತಾ ಇದ್ದೀನಿ, ಆಯ್ತಾ? ಬಿಕಾಸ್ ಜೊತೆಗೂ ಕೂಡ ನೀನು ಹಣೆ ಬರದಲ್ಲಿ ಬರ್ದಿರ್ಬೇಕು. ನಾನು ಅದನ್ನ ಆಲ್ವೇಸ್ ಹೇಳ್ತೀನಿ 100%. ಹಣೆ ಬರದಲ್ಲಿ ಇಲ್ಲ ಅಂದ್ರೂ ಅದಕ್ಕೆ ಏನು ಮಾಡಬೇಕು? ಈಗ ನಿಮ್ದಲ್ಲಿ ಈ ದೋಷ ಇದೆ, ಆ ದೋಷ ಇದೆ, ಇನ್ನೊಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಲ್ವಾ, ಅದೇ ಥರ ಇದು ಆಗ್ತಾ ಇಲ್ವಾ, ಇದೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆ ಲೆಕ್ಕಾಚಾರ. ಸಿ, ವಿ ಆಲ್ ಆರ್ ಹ್ಯೂಮನ್ಸ್. Yeah. We do mistakes. All I can say is let us not repeat our mistakes. ಕರೆಕ್ಟ್. ಒಂದು ಸಿನಿಮಾಲಿ Let us do ಮಾಡಿರೋ a new mistake. ಹೊಸ ತಪ್ಪನ್ನ ಮಾಡೋಣ. ಒಂದು ಸಿನಿಮಾಲಿ ನಾವು, ನಾನು ಐ ಆಲ್ವೇಸ್ ಸೇ ದಟ್ ಸಿನಿಮಾ ಅನ್ನೋದಕ್ಕೆ ಏನಂತಾನೆ, ಐ ಹ್ಯಾವ್ ಲರ್ನ್ಡ್ ವಾಟ್ ನಾಟ್ ಟು ಡೂ ಅಂತ ಕಲ್ತಿದ್ದೀನಿ. ವಾಟ್ ಟು ಡೂ ಅನ್ನೋದಕ್ಕೆ ವಾಟ್ ನಾಟ್ ಟು ಡೂ ಅಂತ. ಯು ಶುಡ್ ಬಿ ಅವೇರ್ ಆಫ್ ವಾಟ್ ನಾಟ್ ಟು ಡೂ. ಸಿಂಪಲ್. ಅದಂತೂ ಎವ್ರಿ ಟೈಮ್. ಈಗ ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು ತಗೊಳ್ಳಿ, ಇದರಿಂದ ನಾನು ಕಲ್ತಿರೋದ್ರಿಂದ ಮುಂದಕ್ಕೆ ನಾನು ಏನು ತಪ್ಪು ಮಾಡಬಾರ್ದು ಅನ್ನೋದನ್ನು ಕಲೀಲೇಬೇಕು ಅಂತ ಅಷ್ಟೇ. ಪ್ರತಿ ಸಿನಿಮಾಲು ಅನ್ಕೊಂತೀನಿ ನಾನು. ಆ್ಯಕ್ಚುಲಿ ಕರೆಕ್ಟ್. ಇದನ್ನು ನಾವು ಕಲ್ತ್ಕೊಂಡಿದ್ರೆ ಇದನ್ನು ಮಾಡಬಾರ್ದು. ಇವ್ರು ಹೇಳಿದ್ ಪರ್ಫೆಕ್ಟ್, ತುಂಬ ಚೆನ್ನಾಗಿ ಹೇಳಿದ್ರು. ಹೊಸ ಸಮಸ್ಯೆ ಬರುತ್ತೆ. ಐ ನೀಡ್ ಟು, ಆ್ಯಂಡ್ ದಟ್ ಈಸ್ ನ್ಯೂ, ಐ ನೀಡ್ ಟು ಫೇಸ್ ಇಟ್, ಐ ನೀಡ್ ಟು. ಬಟ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಆಲ್ ದ ಎಕ್ಸ್ಪೀರಿಯನ್ಸ್. ನಾನು ನೆಕ್ಸ್ಟ್ ಸಿನಿಮಾಗೆ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಲಾಸ್ಟ್ 20 ಸಿನಿಮಾದಲ್ಲಿ ಆ್ಯಕ್ಟರ್ ಆಗಿ ಮಾಡಿದ್ದೀನೋ, ರೈಟರ್ ಆಗಿ ಮಾಡಿದ್ದೀನೋ, ಇದೆಲ್ಲ ಎಕ್ಸ್ಪೀರಿಯನ್ಸ್ ನಂದು ನೆಕ್ಸ್ಟ್ ಸಿನಿಮಾಗೆ ನಾನು ಹಾಕ್ತೀನಿ. That is where I make difference to myself. Forget about making difference to others. ಫಸ್ಟ್ ನಿಮಗೆ ಅನ್ಸ್ಬೇಕದು, ಓಕೆ ನಾನು ಅಲ್ಲಿಕ್ಕಿಂತ ಇಲ್ಲಿ ಬೆಟರಾಗಿ ಏನೋ ಮಾಡ್ತಾ ಇದ್ದೀನಿ. ಆವಾಗ ಓಕೆ ಇದು ಬ್ಯಾಲೆನ್ಸ್ ಹಾಕೊಂಡು ಹೋಗ್ತಾ ಇದೆ. ಆ್ಯಂಡ್ ದೆನ್ ಯು ವಿಲ್ ನಾಟ್ ಸ್ಟಾರ್ಟ್ ವರಿಂಗ್ ಅಬೌಟ್ ಏನಾಗ್ತದೆ ಅಂತ ಗೊತ್ತಾಗೋದೇ ಬೇಡ ನಮಗೆ. ಲೆಟ್ ಅಸ್ ನಾಟ್ ಇವನ್ ಬ್ರೇಕ್ ಅವರ್ ಹೆಡ್ ಆನ್ ಅವ್ರೇನು ಅನ್ಕೋತಾರೆ, ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಕ್ಸ್ಪೋಜರ್ ಆ್ಯಂಡ್ ಪೇನ್. ಸರ್, ನೀವೆಲ್ಲರೂ 3 ಜನ ನನಗಿಂತ ಅನುಭವ ಇರೋದ್ರಿಂದ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ನಿಮ್ನೆಲ್ಲ ಕೇಳಬೇಕು ಅನ್ನೋದು ಇದೆ. ವಿ ಶುಡ್ ಟಾಕ್. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ ಆ ಥರ ಎಲ್ಲ ಅನುಭವಗಳು ಅಷ್ಟೊಂದು ದೊಡ್ಡ ಅನುಭವ ಇಲ್ಲ. ಇವರು ನಿಮ್ಮೂರು ಜನಕ್ಕೆ ನಾನು ಅಕಸ್ಮಾತ್ ಈ ಜಾಗದಲ್ಲಿ ನಾನು ಆಕ್ಚುಲಿ ಶಿವಣ್ಣ ಅಥವಾ ರಮ್ಯಾ ಮೇಡಮ್ ಅಥವಾ ಎಲ್ಲ ಇಂಥದ್ದು ಕೊಡ್ಸಿದ್ರೆ ನೀನ್ ಏನ್ ಮಾಡ್ತಿದ್ರಿ ಅಂತ. ಅಲ್ಲ, ನಾವು 3 ಅವರೇ interview ಮಾಡ್ತಾರೆ. Sir, for Dushyant, what
ಐ ಅಂಡರ್ಸ್ಟ್ಯಾಂಡ್ ಫ್ರಮ್ ದುಷ್ಯಂತ್, ಹಿ ವಿಲ್ ಸ್ಟಿಲ್ ಬಿ ದ ಸೇಮ್. ನನ್ನಿಂದ ಕಲಿಯುವಂಥದ್ದು ನನ್ನಿಂದ ಕಲಿತಾರೆ, ಶಿವಣ್ಣ ಸರಿಂದ ಕಲಿಯುವಂಥದ್ದು ಶಿವಣ್ಣ ಸರಿಂದ ಕಲಿತಾರೆ. ದಟ್ಸ್ ದ ಥಿಂಗ್, ಹಿ ವಾಸ್ ಪ್ರಿಪೇರ್ಡ್, ಹಿ ಸೀಕ್ಸ್ ಫಾರ್ ಇಟ್. ಅಲ್ಟಿಮೇಟ್ಲಿ ಇಟ್ ಈಸ್ ಅಬೌಟ್ ವಾಟ್ ಯು ವಾಂಟ್ ಟು ಲರ್ನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಏನು ಗೊತ್ತಾ, 1-2 ಸಿನಿಮಾ ಅಥವಾ 5 ಸಿನಿಮಾ 10 ಸಿನಿಮಾ ಆ ನಂಬರ್ ಮ್ಯಾಟರ್ ಆಗಲ್ಲ. ಪಾಯಿಂಟ್. ಒಂದಿನದ ಅನುಭವ ಅಥವಾ 10 ವರ್ಷದ ಅನುಭವದಲ್ಲಿ ನಾವೇನು ಕಲ್ತಿದ್ದೀವಿ ಅನ್ನೋದಷ್ಟೇ ಮ್ಯಾಟರ್ ಆಗೋದು. ಸೊ ಯಾರು ಏನು ಕಲ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ ಎಲ್ಲರೂ ಅವ್ರವ್ರ ರೀತಿಯಲ್ಲಿ ನಾವು ಬದುಕ್ತಿದ್ದೀವಿ, ಕಲಿತಿದ್ದೀವಿ, ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಸೊ ನೀವು ದಯವಿಟ್ಟು ನಮಗೆ ಇವರಿಗೆಲ್ಲ ನನಗಿಂತ ಜಾಸ್ತಿ ಗೊತ್ತು, ನಾನು ತಿಳ್ಕೊಬೇಕು ಇವರಿಂದ ಅಂತ. ಸಿ ಇಟ್ ಇಸ್ ಮ್ಯೂಚುವಲ್ ಇರುತ್ತೆ ಅವ್ರಿಗೂ ಕೂಡ. ಈಗ ನೀವು ಮಾತಾಡ್ತಾ ಇದ್ರೆ ಎಷ್ಟೊಂದು ವಿಷಯಗಳು ಅವ್ರಿಗೂ ಕೂಡ ಇದರಿಂದ ನನಗೆ ಕಲಿಯೋದು ಎಷ್ಟೊಂದು ಇರುತ್ತೆ ಅಂತ ಹೇಳುತ್ತೆ. ಪ್ರಾಯಶಃ ಅವ್ರು ವ್ಯಕ್ತಪಡಿಸೋಂಥ ರೀತಿ ಬೇರೆ ರೀತಿ ಇರುತ್ತೆ ಅಷ್ಟೇ ಹೊರತು ಬಿಟ್ರೆ. ಸೊ ಕೆಲವರು ಒಂಥರ ಏನಂತಾರೆ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅಂತಲ್ಲ, ಕೆಲವರು ಅವ್ರ ತಲೆಯಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತಾರೆ. ಕ್ಯಾಲ್ಕುಲೇಷನ್ ಅಂದ್ರೆ ಓಕೆ ಐ ಹ್ಯಾವ್ ಗಾಟ್ ದಿಸ್, ಐ ನೀಡ್ ಟು ಓಕೆ ಅನ್ಲರ್ನ್ ಮಾಡ್ಕೋಬಹುದು, ಇಲ್ಲರ್ನ್ ಮಾಡ್ಕೋಬಹುದು ಅಂತ. ವ್ಯಕ್ತಪಡಿಸುವಂಥದ್ದು ರೀತಿ ಒಬ್ಬೊಬ್ರದ್ದು ಒಂದೊಂದು ರೀತಿಲಿ ಇರುತ್ತೆ. ಈಗ ಹ್ಯಾವಿಂಗ್ ನೋ ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಆನ್ ಎಕ್ಸ್ಪೀರಿಯನ್ಸ್. ಈಗ ಸ್ಕೂಲಿಗೆ ನಾವು ಹೋಗುವಾಗ ಇವತ್ತು ಬೆಳಗ್ಗೆ ನನಗೆ ನಮ್ಮ ಅಪ್ಪ ಡ್ರಾಪ್ ಮಾಡ್ತಾರೆ, ಇವ್ರು ಬಸ್ಸಲ್ಲಿ ಹೋಗ್ತಾರೆ, ಅವ್ರು ಆಟೋದಲ್ಲಿ ಹೋಗ್ತಾರೆ, ನೀವು ನಡ್ಕೊಂಡು ಹೋಗ್ತೀರಾ. ಇದುವರೆಗೂ ನಿಮ್ಮ ಜೀವನದಲ್ಲಿ ನೀವು ಬಸ್ಸೇ ಹತ್ತಿಲ್ಲ. 10 ವರ್ಷ ಆದ ನಂತರ ನೀವು ಬಸ್ ಹತ್ತುತ್ತೀರಾ. ಸೊ ನೀವು ಯಾರು ಬಸ್ ಹತ್ತಿದ್ದಾರೆ ಅವ್ರಿಗೆ ನಿಮಗೆ ಅನುಭವ ಇದೆ, 10 ವರ್ಷದಿಂದ ನೀವು ಹತ್ತಿದ್ದೀರಾ ಅನ್ನೋದು ಎಷ್ಟೊಂದು ಸತ್ಯನೋ, ಇವರು ಅಷ್ಟೇ ನಿಮಗೆ 10 ವರ್ಷ ಬಸ್ ಹತ್ತದೆ ಕೂಡ ಜೀವನ ಮಾಡ್ಬೋದಾ, ಅದರಲ್ಲಿ ನನಗೆ ಅನುಭವ ಇಲ್ಲ ಅನ್ನೋದು ಇವರು ಹೇಳ್ಬೋದು ನಿಮ್ಗೆ. Wow, that's so beautifully said. Can I clap? ಸೊ ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ವಾಟ್ ಎವರ್ ನೀವು 8 ವರ್ಷದಲ್ಲಿ ಒಂದು ಸಿನಿಮಾ ಮಾಡಿರೋದು ನಮಗೆ ಗೊತ್ತಿಲ್ಲ. ನಾನು ಕಲಿಯೋದಿದೆ. ನಾನು 5 ಸಿನಿಮಾ ಮಾಡಿದ್ದೆ, 1 ರಿಲೀಸ್ ಆಗಿದೆ, ಇನ್ನು ಕಾಯ್ತಿರೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಸೊ ಕಲಿಕೆ ಅನ್ನೋದು ಒಬ್ಬರಿಂದ ಇನ್ನೊಂದು ಕಡೆ ಮಾತ್ರ, ಇಟ್ ಇಸ್ ನಾಟ್ ಒನ್ ವೇ. ಅಂಡ್ ಆಲ್ಸೋ ಅದನ್ನ ಏನ್ ಮಾಡ್ತಾರೆ ವೆನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬೇಸಿಕ್ ಥಿಂಗ್ ಸರ್ಫೇಸ್ ಲೆವೆಲ್ ವಾಟ್ ವಿ ಡೂ, ಇಟ್ ಈಸ್ ಅಬೌಟ್ ಹೌ ಮೆನಿ ಪ್ರಾಜೆಕ್ಟ್ಸ್, ಹೌ ಮೆನಿ ಫಿಲ್ಮ್ಸ್, ಹೌ ಮೆನಿ ಸಾಂಗ್ಸ್ ವಿ ಹ್ಯಾವ್ ಡನ್ ಅನ್ನೋ ಆ ಪ್ಯಾರಾಮೀಟರ್ ಅಳಿತೀವಿ. ಅದು ಯಾಕೆ ಗೊತ್ತಾ, ನಮ್ಮ ಕೆಲಸದಲ್ಲಿ ಮಾತ್ರ ಆಗಿರೋದು. ಕರೆಕ್ಟ್. ಈಗ ನಾವು ಡಾಕ್ಟರ್ಸ್ ಆಗಿದ್ರೆ, ಟೀಚರ್ಸ್ ಆಗಿದ್ರೆ, ಇಂಜಿನಿಯರ್ಸ್ ಆಗಿದ್ರೆ, ಪ್ರಮೋಷನ್ ಅನ್ನೋದು ಒಂದು ವ್ಯಾಲಿಡೇಷನ್, ಒಂದು ಸರ್ಟಿಫಿಕೇಶನ್ ನಮಗೆ. ಆ್ಯಂಡ್ ನಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಯ್ತಾ ಅನ್ನೋದೆಲ್ಲ ಏನಿದೆ, ಇಟ್ ಹ್ಯಾಸ್ ಎ ಡಿಫ್ರೆಂಟ್ ವೇ ಆಫ್ ವ್ಯಾಲಿಡೇಷನ್. ಇಲ್ಲಿ ಆ್ಯಕ್ಟಿಂಗಿಗೆ ಬಂದಾಗ ಏನಂತಂದರೆ ನಮ್ಗೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅನ್ನೋದೇ ಒಂದು ವ್ಯಾಲಿಡಿಟಿ, ನಮಗೆ ವ್ಯಾಲಿಡೇಷನ್ ಆಗಿಬಿಡುತ್ತೆ. ನಮ್ಮನ್ನ ಗುರುತಿಸಿದ್ರೆ ನಾವು ಕೆಲಸ ಮಾಡ್ತಿದ್ದೀವಿ. ಆ ಒಂದು ಡಿಲ್ಯೂಷನ್ ಇಂದ, ಹೌದು ಆ ಡಿಲ್ಯೂಷನ್ ಅಲ್ಲಿ ಇದೀರಾ ಅಥವಾ ಹೆಂಗ್ ಬಂದಿದ್ದೀರಾ? ಕರೆಕ್ಟ್, ದಟ್ಸ್ ವೆರಿ ಗುಡ್ ಕ್ವಶನ್ ವಾಟ್ ಯು ಸೆಡ್. ರೆಕಗ್ನಿಷನ್ ಅಂತ ಬಂದಾಗ ಅದು ನಾವು ಅಲ್ಲಿ ನೀವು ಸ್ಟಾರ್ಟಿಂಗೇ ಕೇಳಿದ್ರಿ ನೋಡಿ, ಎಲ್ರಿಗೂ ರೆಕಗ್ನಿಷನ್ ಬೇಕಾ? ಐ ಥಿಂಕ್ ಇಟ್ ಇಸ್ ಅ ಪ್ಯಾರಾಮೀಟರ್ ಅಷ್ಟೇ. ವಿ ಶುಡ್ ನಾಟ್ ಬಿ ವರಿಂಗ್ ಅಬೌಟ್ ಇಟ್. ಬೈ ಪ್ರಾಡಕ್ಟ್. So for me, I want to be recognized by directors and producers. ನೀವು ಹಿಂದಿ 2 ಸಿನಿಮಾ ಕೆಲಸ ಮಾಡಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಂತ ಹೇಳಿದ್ರಲ್ಲ, ಅದು ಹೇಗೆ ಆ ಅಟ್ಮಾಸ್ಫಿಯರ್ಗೆ ಹೋಗಿದ್ದೆ ಹೇಗೆ, ಮತ್ತು ಅಲ್ಲಿ ಕೆಲಸ ಮಾಡಿದ ಅನುಭವ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರಿ, ಮತ್ತು ಈಗ ಅಲ್ಲಿ ಹಿಂದಿಯಲ್ಲಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರಿ. ಸೊ ಎರಡರಲ್ಲೂ ಇರೋ ವ್ಯತ್ಯಾಸಗಳೇನು, ಮತ್ತು ಅಲ್ಲಿ ಅವಕಾಶ ಸಿಕ್ಕಿದ್ದು ಹೇಗೆ? ಆ್ಯಕ್ಚುಲಿ ಅಲ್ಲಿ ಅವಕಾಶ ಸಿಕ್ಕಿದ್ದು ತುಂಬ ರಿಲೇಟಿವ್ಲಿ ಈಸಿ ಅನಿಸ್ತು. ಬಿಕಾಸ್ ನಾನು ಹೇಳ್ದಂಗೆ ಇಲ್ಲಿ ಮೇ ಬಿ ನೌ ಇಟ್ಸ್ ಡಿಫ್ರೆಂಟ್, ಬಟ್ ಆ ಟೈಮಲ್ಲಿ ತುಂಬ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರಲಿಲ್ಲ. ದ ರೀಸನ್ ಐ ವೆಂಟ್ ಟು ಹಿಂದಿ ಇಸ್ ಬಿಕಾಸ್ ನನಗೆ ಇಲ್ಲಿ ಅವಕಾಶ ಸಿಕ್ಕಲಿಲ್ಲ. ಫರ್ಗೆಟ್ ಆಸ್ ಅನ್ ಆ್ಯಕ್ಟರ್, I've been rejected my whole life, even as an assistant director, even as an actor. So one thing ನಾನು ಏನು ಕಲ್ತಿದ್ದಂದರೆ ಜಸ್ಟ್ ಆಸ್ಕ್. ನನಗೆ ಇಫ್ ಐ ಫೈಂಡ್ ಔಟ್ ದಟ್ ಫಾರ್ ಎಕ್ಸಾಂಪಲ್ ನೀವು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂತ, ಐ ಆಮ್ ನಾಟ್ ಗೋನ್ ಸಿಟ್ ಆ್ಯಂಡ್ ವೇಟ್ ಫಾರ್ ಯು ಟು ಕಾಂಟ್ಯಾಕ್ಟ್ ಮೀ. ನಾವು ಐ ಹ್ಯಾವ್ ಇನ್ಸ್ಟಾಗ್ರಾಮ್, ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀನಿ. ನನ್ನ DMs ನೀವು ನೋಡಿದ್ರೆ ಇಟ್ಸ್ ಲೈಕ್ ಒನ್ ಸೈಡೆಡ್ ಲವ್. ಜಸ್ಟ್ ಕಾನ್ಸ್ಟೆಂಟ್ಲಿ ಟೆಕ್ಸ್ಟಿಂಗ್ ಪೀಪಲ್ ಆ್ಯಂಡ್ ಆಸ್ಕಿಂಗ್ ಕ್ಯಾನ್ ಐ ಪ್ಲೀಸ್ ಆಡಿಷನ್. ಬಿಕಾಸ್ ನನಗೆ ಇಟ್ಸ್ ನಾಟ್ ಲೈಕ್ ಐ ವಾಸ್ ಡಿಸ್ಕವರ್ಡ್ ಆನ್ ದ ರೋಡ್, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ ಯಾರೋ ಒಬ್ಬ ಸಿನಿಮಾ ಮಾಡು ಅಂತ. ಇಟ್ ವಾಸನ್ ಲೈಕ್ ದಟ್. ಐ ಹ್ಯಾಡ್ ಟು ಚೇಸ್ ಆಫ್ಟರ್ ವಾಟ್ ಐ ವಾಂಟೆಡ್ ಆ್ಯಂಡ್ ಐ ಕಂಟಿನ್ಯೂ ಟು ಚೇಸ್ ಆಫ್ಟರ್ ವಾಟ್ ಐ ವಾಂಟ್. ಅನುಭವ ಐ ಥಿಂಕ್ ನನಗೆ ಪರ್ಸ್ನಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿ ಅನಿಸ್ತು. ಇಟ್ಸ್ ಮೋರ್ ಹೋಮ್ಲಿ, ಒಂಥರ ತುಂಬ ಗ್ರೌಂಡೆಡ್ ಆಗಿ, ಎಲ್ಲರೂ ಗ್ರೌಂಡೆಡ್ ಆಗಿ. ಇಟ್ ಈಸ್ ಹೋಮ್. ಬಟ್ ಅಪಾರ್ಟ್ ಫ್ರಮ್ ದ ಲ್ಯಾಂಗ್ವೇಜ್, ಐ ಥಿಂಕ್ ಸೌತ್ ಇಂಡಿಯನ್ ಮೆಂಟಾಲಿಟಿ is very different than North Indian mentality. Here even the biggest stars are very, very humble. ನಾನು ಹೇಳ್ದಂಗೆ ಅಂಬರೀಷ್ ಸರ್, ಸುದೀಪ್ ಸರ್, both were so kind and nice to me. Whereas I won't say who, but Hindi industrially I found it a bit sometimes it can come off arrogant.
ಆ್ಯಂಡ್ ಎಸ್ಪೆಷಲಿ ವಿತ್ ಟೈಮ್, ಇಲ್ಲಿ ನಾವು ಮೋಸ್ಟ್ ಆಫ್ ದ ಪೀಪಲ್ ಟೈಮಿಗೆ ಬರ್ತೀವಿ, ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತೀವಿ. ಅಲ್ಲಿ ಎಲ್ಲ ಸ್ವಲ್ಪ ಲೇಟಾಗಿ Yeah, ಶುರು yeah. ಆಗುತ್ತೆ, ಹೌದಾ? ಲೇಟಾಗಿ ಎಂಡ್ ಆಗುತ್ತೆ. ಬಟ್ ಅಲ್ಲಿ But their ಒಂಥರ work culture is like that. ದ ವರ್ಕ್ ಕಲ್ಚರ್ ಇಸ್ ವೆರಿ ಲೈಕ್, ಹೀರೋ 11 ಗಂಟೆಗೆ ಬರ್ತಾರೆ, ನಾವೆಲ್ಲ 10 o'clock ಅಲ್ಲ 7 o'clock ರೀಚ್ ಆಗಿರ್ತೀವಿ. ಸೊ ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಡಿಫ್ರೆನ್ಸ್. ಹೌದಾ? ಯಾ, ಅದು ತುಂಬಾ ಅನ್ಪ್ರೊಫೆಷನಲ್ ಅಲ್ವಾ ಅದು? You can't say that, no? ಇಟ್ ಈಸ್ ಇಟ್ ಡಿಪೆಂಡ್ಸ್ ಐ ಇಟ್ ಗೆಸ್. ಡಿಪೆಂಡ್ಸ್. It ಐ depends. ಥಿಂಕ್ ಅಲ್ಲಿ ಇಟ್ಸ್ ಅಕ್ಸೆಪ್ಟೆಡ್ ದೇರ್. ಇಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲ. ಆಮೇಲೆ ಐ ಫೀಲ್ ನಮಗೆ ಅಟ್ಲೀಸ್ಟ್ ಸೌತ್ ಇಂಡಿಯನ್ಸ್ ಆಗಿ ಅದು ವೆನ್ ವಿ ಗ್ರೋಯಿಂಗ್ ಅಪ್ ಓನ್ಲಿ ಅದು ಒಂಥರ ಬೈದ್ ಕಲ್ಸಿರ್ತಾರೆ. ಅದು No, I think it is upbringing. ವೆರಿ It ವೆರಿ is, ಸಿಂಪಲ್ ವಿಷಯ. yeah. ಏನು ಗೊತ್ತಾ, ಒಳ್ಳೆಯವರು ಕೆಟ್ಟವರು ಎಲ್ಲ ದೇಶದಲ್ಲೂ ಇದ್ದಾರೆ, ಎಲ್ಲ ಜಾತಿಯಲ್ಲೂ ಇರ್ತಾರೆ. ಸೊ ನಾವು ಅದನ್ನ ಅದು ಹಂಗೆ ಇರತ್ತೆ, ಇದು ಹಿಂಗೆ ಇರತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿ ಅಲ್ಟಿಮೇಟ್ಲಿ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್. ಅಲ್ಲ, ನನಗೆ ಒಳ್ಳೆಯವರು ಕೆಟ್ಟವರು ಅಂತ ನನಗೆ like, ಯಾಕೋ one point. ಫುಲ್ಲು ನಮಗೆ ಬಾಬಾ ಪ್ರವಚನಗಳು ಹೋಗ್ತಾ ಇದೆ, ಆ ಥರ ಒಂದು ದಿಕ್ಕಲ್ಲಿ ಹೋಗ್ತಿದೀವಿ. ಇಲ್ಲ ಬಿಕಾಸ್ ವಿ ಕೆನಾಟ್ ಸೇ ದ ಕಲ್ಚರ್ ಇಸ್ ದಟ್ ವೇ. ಅಕಾರ್ಡಿಂಗ್ ಟು ಮೀ Yeah, ವಿ ಕೆನಾಟ್ ಸೇ ಆ ಕಲ್ಚರ್ ಹಂಗಿದೆ. ದೇರ್ ಆರ್ ಗುಡ್ ಫಿಲ್ಮ್ಸ್ ವಿಚ್ ಹಸ್ ಹ್ಯಾಪನ್ಡ್ ಓವರ್ ದೇರ್. yeah. ಇಲ್ಲೂ ಎಷ್ಟೋ ಕೆಟ್ಟ ಸಿನಿಮಾಗಳು ಆಗಿದೆ. ಅದು So ಬರೀ ನಾವು ನನ್ನ ಸಿ ಅಂದ್ರೆ experience. ಆ ಎರಡ್ ಸಿನಿಮಾ ಪ್ರಾಸೆಸ್ ಕೆಲಸ ನ ಮಾಡಿರೋ ಒಂದೊಂದು experience ರೀತಿಲಿ ಇರುತ್ತೆ ಪ್ರಭು. ಇವತ್ತೇ ನಾವು ಎಪಿಸೋಡ್ ಇದು ಶೂಟ್ ಮಾಡ್ಬೇಕು ಅಂತಿದೀವಿ, ಎಲ್ಲರೂ ಕರೆಕ್ಟಾಗಿ 1:30 ಅಂತ ತಿಂತಿದ್ವಿ. 1:30 ಎಲ್ಲರೂ ಬಂದ್ವಾ ನಾವು? ನಾನು ಹೇಳ್ತಿರೋದು 1 ಗಂಟೆಗೆ ಶುರು ಮಾಡ್ಬೇಕು ಅಂತ. ಒಬ್ಬೊಬ್ರು ಅಂತಾರೆ ಶಿ ಕೇಮ್ ಎಟ್ ಪ್ರಾಬ್ಲಿ 12:45 ಅನ್ಬೋದು, ಅಥವಾ ಇನ್ನೊಬ್ರು ಯಾರೋ ಹಿಂಗೆ ಇರ್ಬೋದು, ಇನ್ನೊಬ್ರು. ಬಟ್ ಫೈನಲಿ ಅಲ್ಟಿಮೇಟ್ಲಿ ಬಂದಾಗ ಎಲ್ಲರೂ ಚಂದ, 4 ಜನನು ಕೂತ್ಕೊಂಡು ಚಂದ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಬಟ್ ದ ಪ್ರಾಸೆಸ್ ಟು ರೀಚ್ ಟು ದಿಸ್ ವೆನ್ಯೂ ಈಸ್ ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಡೆಸ್ಟಿನೇಷನ್. ಸೊ ETA ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ಒಂದೊಂದು ನಂತರ ಇರುತ್ತೆ. ಸೊ ಹಾಗಾಗಿ ಬಂದಿರ್ತಾರೆ And, ಹೇಗ್ and I'm ಬಂದಿರ್ತಾರೆ? sorry if it came across in a wrong No, way. It's ಇಲ್ಲ. just No. our 2 movie experience ಅಲ್ಲಿ that's what I No, you don't have to put realized disclaimer. ಯಾ No, ಅಂಜಲಿ ಅವ್ರೆ, ಈಗ I ನೀವು can't 2022 generalize. ನೀವು ಡೆಬ್ಯೂ ಮಾಡಿದ್ರಿ, ಯಾವುದು ಪದವಿ ಪೂರ್ವದಲ್ಲಿ. ಅದಾದ್ಮೇಲೆ 2025ಕ್ಕೆ ಮನದ ಕಡಲು ಬಂತು. ಈ 3 ವರ್ಷದ ಮಧ್ಯೆ ನೀವು ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ರಾ, ಅಥವಾ ನೀವು ಈ ಹೇಗಿತ್ತು? ಒಂದು ಸಿನಿಮಾ ಮಾಡಿ ಹೊರಗಡೆ ಬಂದಿದೆ, ನಿಮ್ಮ ಚೆನ್ನಾಗಿ ನಟನೆ ಮಾಡುತ್ತೆ ಈ ಹುಡುಗಿ ಅಂತ ಎಲ್ಲ ಮಾತಾಡ್ತಿದ್ದಾರೆ, ಬೇರೆ ಆಫರ್ಗಳು ಬರಲಿಲ್ವಾ, ಅಥವಾ ಬಂದರೂ ನಿಮಗೆ ಅದು ಇಷ್ಟ ಆಗ್ತಿರ್ಲಿಲ್ವಾ, ಅಥವಾ ಏನು ಕೆಲಸ ಇಲ್ದಲೆ ಸುಮ್ಮನೆ ಕೂತಿರುವಂಥ ಮನಸ್ಥಿತಿ ಆ ಸಂದರ್ಭಗಳಲ್ಲಿ ಏನು ನೋಡ್ತಿತ್ತು? ಯಾವ ಥರ ಇತ್ತು? ಹೌ ವಾಸ್ ಇಟ್ ಫಾರ್ ಯು? It was the worst time of my life. Really. ಅಂದರೆ ನಾವು ಅನ್ಕೋತೀವಿ ಓಕೆ ಮೊದಲನೇ ಸಿನಿಮಾ ಸಿಕ್ಕೋದು ಅಷ್ಟು ಕಷ್ಟ, ಸಿಕ್ಕಲ್ಲ ಅಂತ. ಬಟ್ ಆ್ಯಕ್ಚುಲಿ 2ನೇ ಸಿನಿಮಾ ಸಿಕ್ಕೋದು ಇನ್ನೂ ಕಷ್ಟ ಅಂತ ನನಗೆ ಅನ್ಸುತ್ತೆ. ಸಿ ಅದು ಮೊದಲನೇ ಸಿನಿಮಾ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. That's also true. That is also- But sir, for me, I felt okay. At least Yogaraj Bhatt production, known person, known music director, somewhat known, and I didn't have any out of ordinary expectations or anything. I just But you wanted. have certain expectations. No, sir. I only wanted directors to know Directors that to I exist. That's all. That's only been my goal. Because I feel like audience accepting you, adalla, it's not in our hands. ಸಿ ಅದು it's been there. ಇನ್ನೊಂದೇನಾಗುತ್ತೆ, ಒಂದು ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದಕ್ಕೂ ಆಗಿನ ಇದಕ್ಕೂ ತುಂಬಾ ವ್ಯತ್ಯಾಸ Yeah. ಇರುತ್ತೆ. ಯಾಕಂದ್ರೆ ಆಗಿನ ಟೈಮಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಅಂತ ತಗೊಂಡ್ರೆ ನಿಮಗೆ ಒಂದು ಬಿಗ್ಗರ್ ಪ್ರೊಡಕ್ಷನ್ ಹೌಸಲ್ಲಿ ವರ್ಷಕ್ಕೆ ಒಂದು 10 ಸಿನಿಮಾ ಬರ್ತಾ ಇತ್ತು. ಈಗ ಏನಾಗುತ್ತೆ, ನಿಮಗೆ ಪ್ರೊಡಕ್ಷನ್ ಹೌಸ್ಗಳು ಅಂತ ತಗೊಂಡ್ರೆ ನಿಮಗೆ ಅವಾಗ ಒಂದು 15 ಪ್ರೊಡಕ್ಷನ್ ಹೌಸ್ ಇದ್ರೆ ಒಂಥರ ಹೆಸರಾಂತದ್ದು. ಈಗಿರೋದು ನಮ್ಮ ಬೆರಳೆಣಿಕೆಗಳು ಒಂದು 3-4 ಇರ್ಬೋದು. ಆ 3-4 ಪ್ರೊಡಕ್ಷನ್ ಹೌಸಲ್ಲೂ ದಿ ಕೈಂಡ್ ಆಫ್ ಬಡ್ಜೆಟ್ಸ್ ವಾಟ್ ದೇ ಡೂ, ಇಟ್ ಈಸ್ ಗೋಯಿಂಗ್ ಟು ಬಿ 3 ವರ್ಷಕ್ಕೊಂದು ಸಿನಿಮಾ, 4 ವರ್ಷದೊಂದು ಸಿನಿಮಾ ಅಂತ ಇರುತ್ತೆ. ನೀವು ಈಗ ನಾವು ಪ್ರೊಡ್ಯೂಸರ್ಸ್ ಇರುತ್ತೆ, ಬಟ್ ಎವ್ರಿ ಪರ್ಸನ್ ವಿಲ್ ಬಿ ಲೈಕ್ ನಾನೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡ್ತೀನಿ, ದುಡ್ಡು ಮಾಡ್ಕೊತೀನಿ ಅಂತ ಕನಸುಗಳನ್ನ ಹೊತ್ತು ಬಂದಿರ್ತಾರೆ ಅಲ್ಲಿ. ಬಟ್ ದೆನ್ ದ ಜರ್ನಿ ಈಸ್ ಡಿಫ್ರೆಂಟ್. ಒಬ್ಬೊಬ್ಬರಿಗೆ ಒಂದೊಂದು ರೀತಿಲಿ ಆಗಿ ಒಬ್ಬರು ದುಡ್ಡು ಮಾಡೋದು, ಅದ್ರಲ್ಲಿ ಅಷ್ಟು ಜನದಲ್ಲೂ ರಿಸಲ್ಟ್ ನಮಗೆ ಗೊತ್ತಿದೆ. 350 ಸಿನಿಮಾದಲ್ಲಿ ಎಷ್ಟು ಸಿನಿಮಾ ಹಿಟ್ ಆಗಿರುತ್ತೆ? ದ ಪರ್ಸೆಂಟೇಜ್ ಇಸ್ ನಾಟ್ ಇವನ್ 1% ಸಮ್ಟೈಮ್ಸ್, ನಾಟ್ ಇವನ್ 1. ಆ್ಯಂಡ್ ಕೆಲವೊಂದ್ಸಲಿ 2 ಆಗ್ಬಿಟ್ಟಿರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆ ಟೈಮಲ್ಲಿ ಯಾವ್ದಾದ್ರು ಬಂದಿರುತ್ತೋ ಹಿಂಗೆ. ಇನ್ಸೆಕ್ಯೂರಿಟಿ ಅನ್ನೋದಕ್ಕಿಂತ ಒಂದು ರೀತಿ ಯೋಚನೆ ಇರುತ್ತೆ. ಸದಾ ನನಗಿರೋ ಅಂಥದ್ದು ಏನಂದರೆ ಸದಾ ಕೆಲಸ ಮಾಡ್ತಿರ್ಬೇಕು. No, maybe I was insecure before, but I've also come to understand, like, so many films I wish I could have been a part of, but ಈಗ ಅರ್ಥ ಆಗ್ತಾ ಇದೆ. ಅವಾಗಲೇ ಆಫ್ ದ ಕ್ಯಾಮ್ರಾನು ಮಾತಾಡ್ಬೇಕಾರೆ ಕೆಲವರು ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಹೋಗ್ತಾರೆ, ಸಿನಿಮಾ ಹಿಂಗಾದ್ರೂ ನಮಗೇನು ಅನ್ನೋ ಥರ ಭಾವನೆನೂ ಇರುತ್ತೆ. ಅದು ಸರಿ ತಪ್ಪು ಅಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ. ವೆನ್ ಯು ಆರ್ ಪರ್ಫಾರ್ಮಿಂಗ್ ಅಲ್ಲ ಸರ್, ಇಟ್ ರಿಕ್ವೈರ್ಸ್ ಆ್ಯಕ್ಟರ್ ಟು ಬಿ ವೆರಿ ಸಿನ್ಸಿಯರ್, very prompt, to the mark. Director should not pressurize the actor.